ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಪರಮ ಪೂಜ್ಯ ಪಲಿಮಾರು ಮಠಾಧೀಶರು ಇನ್ನೊಂದು 10-15 ನಿಮಿಷದಲ್ಲಿ ನಮ್ಮೊಂದಿಗೆ ಸೇರಿಕೊಳ್ಳಿಕ್ಕಿದ್ದಾರೆ. ಅಲ್ಲಿಯ ತನಕ ಈ ಸಭಾ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕು ಅಂತ ಹೇಳುವಂಥ ಅವರ ಆದೇಶವನ್ನು ಪಾಲಿಸಿಕೊಂಡು ತಮ್ಮೆಲ್ಲರ ಅನುಮತಿಯನ್ನು ಕೋರ್ತಾ ಮತ್ತೊಂದು ಅವಿಸ್ಮರಣೀಯ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೇವೆ. ಬೆಳಿಗ್ಗೆ ಒಂದು ಅವಿಸ್ಮರಣೀಯವಾದಂಥ ಒಂದು ಉಪನ್ಯಾಸವನ್ನು ಕಿವಿಯಲ್ಲಿ ಕೇಳಿದ್ದೇವೆ. ಈಗ ಕಣ್ಣಲ್ಲಿ ಒಂದು ಅವಿಸ್ಮರಣೀಯವಾದಂತಹ ಸಂದರ್ಭವನ್ನು ತುಂಬಿಕೊಳ್ಳಿಕ್ಕೆ ಸಿದ್ಧರಾಗಿದ್ದೇವೆ. ಪ್ರೊಫೆಸರ್ ನಮ್ಮ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಹೇಳಿದೆ. ಅದು ನಡುವೆ ಅವರಿಗೆ ಮೇಲ್ಮೇಲೆ ಒಂದಷ್ಟು ಖಾತೆಗಳ ಪ್ರಮೋಷನ್ ಸಿಗ್ತಾ ಇದೆ. ಅದು ಅವರ ನಶೀಬ ಗೊತ್ತಿಲ್ಲ. ಆದರೆ ಅವರು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯನ್ನು ವಹಿಸಿಕೊಂಡ ತಕ್ಷಣ ಕರ್ನಾಟಕದಲ್ಲಿ ಸಾಲು ಜನ ಮುಂದುಳಿದವರು, ನಾವು ಹಿಂದುಳಿದವರಾಗ್ತೇವೆ ಅಂತ ಲಕ್ಷಗಟ್ಟಲೆ ಜನ ಬೆಂಗಳೂರಿಗೆ ಸಾಗಿ ಬರ್ತಾ ಇದ್ದಾರೆ. ಅವರ ಕೃತಶಕ್ತಿಯ ಸವಾಲಿದೆ. ಅದರ ಜೊತೆಗೆ ಅದಕ್ಕಿಂತ ಹೆಚ್ಚು ನಾನು ಅವರನ್ನು ಇಲ್ಲಿಗೆ ವಿನಂತಿ ಮಾಡಿಕೊಂಡದ್ದು, ಮುಜರಾಯಿ ಇಲಾಖೆಯ ಸಚಿವರಾಗಿ ಅವರು ಇವತ್ತು ಹೆಚ್ಚು ಪ್ರಸ್ತುತಿ ಇವತ್ತು 2 ಕಾರಣಕ್ಕೆ. ಒಂದು, ಡಾಕ್ಟರ್ ಪಾದೂರು ಗುರುರಾಜ ಭಟ್ರು ಮಾಡಿದ ಎಲ್ಲ ಕೆಲಸ ಅದು ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟದ್ದೇ. ಸುಮಾರು 3,000 ದೇವಸ್ಥಾನಗಳಿಗೆ, ಕರಾವಳಿ ಜಿಲ್ಲೆಯ ದೇವಸ್ಥಾನಗಳ ಬಗೆಗೆ ಪ್ರಾಚೀನ ಇತಿಹಾಸಗಳಿಗೆ ದುರ್ಬೀನು ಹಿಡಿದು ಅವುಗಳ ಅಧಿಕೃತ ಜಾತಕವನ್ನ ಸಂಶೋಧಿಸಿ ಒಂದು ಕೃತಿಯ ಮೂಲಕ ನಮ್ಮ ಉಡುಪಿಯ ಜನರಿಗೆ, ಕರಾವಳಿಯ ಜನರಿಗೆ ಕೊಟ್ಟು ಹೋದ ಪುಣ್ಯಾತ್ಮ. ನಡುದಾರಿಯಲ್ಲಿ ನಮ್ಮನ್ನು ಬಿಟ್ಟು ಹೋದ್ರ ಕಾಲದಲ್ಲಿ ಅದೊಂದು ಕರಾವಳಿ ಭಾಗದ ಜನರ ನಷ್ಟ. ಆದರೆ ಅವರು ಕೊಟ್ಟ ಕೃತಿ ಒಂದು ಚಿರಸ್ಮರಣೀಯವಾದಂಥ ಕೃತಿ ಅಂತಲೇ ನಾವು ಭಾವಿಸಬೇಕು. ಶ್ರೀನಿವಾಸ ಪೂಜಾರಿ, ಮುಜರಾಯಿ ಇಲಾಖೆ ಯಾವ ಮಂತ್ರಿಗಳಿಗೂ ಬೇಕಾಗಬಹುದಾದಂಥ ಕೃತಿ ಅದು. ಕರ್ನಾಟಕ ಸರ್ಕಾರ ಮುಜರಾಯಿ ಇಲಾಖೆ ಯಾರನ್ನಾದ್ರೂ ಆದ್ಯತೆ ಮೇಲೆ ಗೌರವಿಸಬಹುದು ಅಂತಿದ್ರೆ ಪಾದೂರು ಗುರುರಾಜ ಭಟ್ರನ್ನ. ನಾನು ಒಂದು ಆ ಕೃತಿಗಳನ್ನು ನೋಡ್ತಾ ಇರಬೇಕಾದ್ರೆ ಅವರ ತುಳುನಾಡು ಹಿಸ್ಟ್ರಿ ಮತ್ತು ಸಂಸ್ಕೃತಿಯ ಬಗೆಗೆ ಅವರ ಕೃತಿ ನೋಡುವಾಗ ನಮ್ಗೆ ಅನಿಸಿದ್ದು ಅವರ ಆಯುಷ್ಯ ಎಷ್ಟು ಇರ್ಬೋದು ಅಂತ. ಕರಾವಳಿ ಜಿಲ್ಲೆಯಲ್ಲಿ ಎಲ್ಲಿಯವರೆಗೆ ದೇವಸ್ಥಾನಗಳ ಅಸ್ತಿತ್ವದಲ್ಲಿ ಇರ್ತದೋ ಅಲ್ಲಿಯವರೆಗೆ ಗುರುರಾಜ ಭಟ್ರ ಅಸ್ತಿತ್ವ ಇರ್ತದೆ. ದೈಹಿಕವಾಗಿ ನಮ್ಮೊಂದಿಗೆ ಇಲ್ಲ. ಕಟ್ಟಕಡೆಯ ದೇವಸ್ಥಾನ ಇಲ್ಲಿವರೆಗೆ ಒಂದು ದೇವಸ್ಥಾನದಲ್ಲಿ ಒಂದು ದೀಪ ಬೆಳಗುತ್ತಾ ಇದ್ರೆ ಅದು ಗುರುರಾಜ ಭಟ್ರ ಅಸ್ತಿತ್ವಕ್ಕೆ ಮತ್ತೊಂದು ಸಾಕ್ಷಿಯೇ ಆಗ್ತದೆ. ಇವತ್ತು ಅವರ ಆಯುಷ್ಯ ಜಾಸ್ತಿ ಮಾಡುವ ಕೆಲಸವನ್ನ ಡಾಕ್ಟರ್ VS ಆಚಾರ್ ಮಾಡಿದ್ರು, ನಮ್ಮ ಕೋಟ ಶ್ರೀನಿವಾಸ ಪೂಜಾರಿ ಅಂತವ್ರು ಮಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ 2-3 ದಶಕಗಳ ಕಾಲ ಇಲ್ಲಿನ ಎಲ್ಲ ದೇವಸ್ಥಾನಗಳು ಬಹಳ ವೈಭವದಿಂದ ಮತ್ತೆ 100 ಕಾಲಕ್ಕೆ ಬೇಕಾಗುವಷ್ಟು ಜೀರ್ಣೋದ್ಧಾರಗೊಂಡು ನಿಂತಿದ್ದಾವೆ. ಮತ್ತೆ 100 ಕಾಲ ಅಂತ ಹೇಳಿದ್ರೆ ಗುರುರಾಜ ಭಟ್ರು ಕೂಡ ಅವರ ಆಯುಷ್ಯವನ್ನು ಮತ್ತಷ್ಟು ಹೆಚ್ಚಿಸಿಕೊಂಡಂತಲೇ ಅರ್ಥ. ಇವತ್ತು ಮುಜರಾಯಿ ಸಚಿವರಾಗಿ ಶ್ರೀನಿವಾಸ ಪೂಜಾರಿ ನಮ್ಮ ಒಟ್ಟಿಗೆ ಇಲ್ಲಿ ಇರುವುದರಿಂದ ಮುಂದೆ ಅವರು ಬೇರೆ ಬೇರೆ ಇಲಾಖೆಗಳನ್ನು ವಹಿಸಿಕೊಳ್ಬಹುದು. ಆದರೆ ಮುಜರಾಯಿ ಇಲಾಖೆಯ ಸಚಿವರಾಗಿ ಪಾದೂರು ಗುರುರಾಜ ಭಟ್ಟ ಸಂಸ್ಮರಣ ಪ್ರಶಸ್ತಿಯ ಪ್ರದಾನದಲ್ಲಿ ಅವರ ಉಪಸ್ಥಿತಿ ಹೆಚ್ಚು ಸಾಂದರ್ಭಿಕ ಅಂತ ನಾವು ಭಾವಿಸಿದ್ರಿಂದ ನಿನ್ನೆ ಒತ್ತಾಯ ಮಾಡಿದ್ದೇನೆ. ತುಂಬಾ ಸಂತೋಷದಿಂದ ಅವರು ಇವತ್ತು ಅಲ್ಲಿ ಆಗಮಿಸಿದ್ದಾರೆ. ಪಾದೂರು ಗುರುರಾಜ ಭಟ್ಟ ಸಂಸ್ಮರಣಾ ಸಮಿತಿಯ ಪ್ರಮುಖ ವಿಶ್ವಸ್ತರು ಪ್ರೊಫೆಸರ್ ಶ್ರೀಪತಿ ತಂತ್ರಿಗಳು ಪ್ರಸ್ತಾವನೆ ಮತ್ತು ಸ್ವಾಗತದ ನುಡಿಗಳನ್ನು ಆಡಬೇಕು. ಅಷ್ಟೊತ್ತಿಗೆ ಸ್ವಾಮೀಜಿಯವರ ಆಗಮನ ಆಗ್ತದೆ. ಆ ನಂತರ ನಾವು ಪ್ರಶಸ್ತಿ ಪ್ರದಾನವನ್ನು ಮಾಡುವರಿದ್ದೇವೆ. ಶ್ರೀಪತಿ ತಂತ್ರಿಗಳು ಸ್ವಾಮಿಗಳು ಈಗಾಗಲೇ ಬರಬೇಕು, ಇನ್ನೊಂದು ಕೆಲವು ನಿಮಿಷದಲ್ಲಿ ಇಲ್ಲಿ ಬರಲಿಕ್ಕಿದ್ದಾರೆ. ಅದರ ಮೊದಲೇ ನಾವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ. ಯಾಕೆ ಅಂತಂದರೆ ಸಮಯವನ್ನು ನಾವು ತಪ್ಪಿ ಹೆಚ್ಚು ಕಡಿಮೆ ಮಾಡಬಾರ್ದು ಅಂತ. ಮೊದಲನೇದಾಗಿ ವಾಸುದೇವ ಭಟ್ರು ಈಗಾಗಲೇ ಹೇಳಿದರು ಯಾಕೆ ಶ್ರೀನಿವಾಸ ಪೂಜಾರಿ ಅವರನ್ನು ನಾವು ಕರೆದದ್ದು ಇದಕ್ಕೆ ಅಂತ. ಎಷ್ಟೋ ಜನರಲ್ಲಿ ನಾವು ಯಾಕೆ ಇವರನ್ನು ಆಯ್ಕೆ ಮಾಡಿದ್ದು ಅಂತಂದರೆ, ಒಂದನೇದಾಗಿ ಅವರು ಆಗಲೇ ಹೇಳಿದ ಹಾಗೆ ಮುಜರಾಯಿ ಇಲಾಖೆಗೆ ಸೇರಿದಂಥ ಮಂತ್ರಿಗಳಾಗಿರ್ತಕ್ಕಂಥದ್ದು ಅದಕ್ಕೋಸ್ಕರ ಅಂತ. ಅದು ಮಾತ್ರ ಅಲ್ಲ, ಅವರಿಗೆ ನಾವು ಋಣಿಗಳಾಗಿದ್ದೇವೆ ಟ್ರಸ್ಟ್ನವರು. ಯಾಕೆ ಅಂತಂದರೆ ಗುರುರಾಜ ಭಟ್ರದ್ದು ಸ್ಟಡೀಸ್ ಆಫ್ ತುಳುವ ಹಿಸ್ಟ್ರಿ ಆ್ಯಂಡ್ ಕಲ್ಚರ್, ಆ ಮಹಾಗ್ರಂಥದ ಕೆಲವು ದಶಕಗಳ ಹಿಂದೆ ಪ್ರಕಟ ಆದದ್ದು. ಅದರ ನಂತರ ಅದರ ಎಲ್ಲ ಪ್ರತಿಗಳು ಮುಗಿದು ಹೋಗಿ ಅದನ್ನು ಮರು ಮುದ್ರಣ ಮಾಡಲಿಕ್ಕೆ ಆರ್ಥಿಕ ಸಮಸ್ಯೆಯಿಂದಾಗಿ ನಾವು ಅದನ್ನು ಕೈಗೆತ್ತಿಕೊಳ್ಳಿಕ್ಕೆ ಆಗಲಿಲ್ಲ. ಅಂಥ ಸಂದರ್ಭದಲ್ಲಿ ಆಗ ಮುಜರಾಯಿ ಇಲಾಖೆಗೆ ನಮ್ಮವರೇ ಆದಂಥ ಡಾಕ್ಟರ್ VS ಆಚಾರ್ಯರು ಮಂತ್ರಿಗಳಾಗಿದ್ದರು. ಆ ಸಂದರ್ಭದಲ್ಲಿ ಅವರೇ ಈ ಟ್ರಸ್ಟನ್ನು ಉದ್ಘಾಟನೆ ಮಾಡಿದವರು ಕೂಡ ಅವರೇ ಆ ದಿವಸ. ಅನಂತರ ಅವರಿಗೆ ಈ ಪ್ರಪೋಸಲ್ ಕೊಟ್ಟು, ಇದು ನಮ್ಮಿಂದ ಸಾಧ್ಯ ಇಲ್ಲ, ಸರ್ಕಾರ
ಆದರೆ ನೇರವಾಗಿ ಹೇಳ್ತೇನೆ, ಯಾವುದೋ ಒಬ್ಬ ಕಾರ್ಯದರ್ಶಿ ದುಡ್ಡಿಲ್ಲ ಇದಕ್ಕೆ ಅಂತೇಳಿ ಉತ್ತರ ಬರೆದ್ಬಿಟ್ಟ. ಅವರಿಗೂ ತುಂಬ ಬೇಸರ ಆಯ್ತು. ಯಾಕಂದರೆ ನಮ್ಮ ಸರ್ಕಾರದ ಹಿಡಿತವನ್ನು ಕೈಯಲ್ಲಿಟ್ಟುಕೊಂಡಂಥ ಕೆಲವು ಅಧಿಕಾರಿಗಳಿದ್ದಾರೆ, ಸಂಸ್ಕೃತಿ ಇಲಾಖೆ ಇದರ ವತಿಯಿಂದ. ಆದರೆ ಇದೇ ಎಲ್ಲಿಯೋ ದುಬೈಯಲ್ಲೋ ಎಲ್ಲೋ ಅಮೇರಿಕದಲ್ಲೋ ಏನಾದರೂ ಒಂದು ಕಾರ್ಯಕ್ರಮ ಮಾಡೋದಾದ್ರೆ ಇವ್ರ ಹತ್ರ ಬೇಕಾದಷ್ಟು ದುಡ್ಡು ಉಂಟು. ಇಂಥ ಕೃತಿಗಳಿಗೆ ಮಾತ್ರ ಈ ಸರ್ಕಾರಿ ಅಧಿಕಾರಿಗಳ ಹತ್ರ ಇಲ್ಲ. ಯಾಕೆಂದರೆ ಅದು ಬೇರೆ ಕಾರಣ. ಹಾಗಾಗಿ ಅವ್ರಿಗೂ ಬೇಸರ ಆಯಿತು, ಏನು ಮಾಡೋದು ಅಂತ ಹೇಳಿದ್ರು. ಅಷ್ಟಾಗುವಾಗ ಅವರ ಅವಧಿ ಮುಗಿದು ಅವರು ಕಾಲಾಗಿ ಹೋದರು. ಅನಂತರ ಸುದೈವ ವಶಾತ್ ಪೂಜಾರಿಯವರು ಬಂದರು ಆ ಇಲಾಖೆಗೆ. ಕೊನೆಗೆ ಅವ್ರ ಹತ್ರ ಹೋಗಿ ಕೇಳಿದ ನಂತರ ಅವರು ಇದಕ್ಕೆ 10 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿದರು. ಅದರಿಂದಾಗಿ ಇವತ್ತಿಗೆ 2,000 ಪ್ರತಿಗಳನ್ನು 1 ಪೈಸೆ ನಾವು ಉಳಿಸಿಕೊಳ್ಳದೆ ಮಣಿಪಾಲ ಪ್ರೆಸ್ಸಿಗೆ ಹೋಗಿ 10 ಲಕ್ಷ ರೂಪಾಯಿ ನಿಮ್ಗೆ ಕೊಡ್ತೇವೆ, ನಮಗೆ 2,000 ಪ್ರತಿ ಕೊಡಬೇಕು, ನಿಮ್ಮ ರೇಟ್ ಏನೇ ಬೇಕಿರಲಿ ಅಂತ ಹೇಳಿ ಆ ಒಂದು ಒಪ್ಪಂದದ ಮೇರೆಗೆ ಆ 2,000 ಪ್ರತಿಗಳನ್ನು ನಾವು ಮುದ್ರಣ ಮಾಡಿದೆವು. ಇದು ಸಾಧ್ಯವಾದದ್ದು ಶ್ರೀನಿವಾಸ ಪೂಜಾರಿ. ಅದಕ್ಕೋಸ್ಕರ ಅವರು ಇಲ್ಲಿ ಇರಬೇಕು, ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಅವರನ್ನು ನಾವು ಕೇಳ್ಕೊಂಡಿದ್ದೇವೆ. ಮಾತ್ರ ಅಲ್ಲದೆ PS ಆಚಾರ್ಯರ ಹಾಗೆ ರಾಜಕಾರಣಿಯಾಗಿ ಸಚಿವರಾಗಿ ಒಳ್ಳೆಯ ಹೆಸರನ್ನು ಮಾತ್ರ ಗಳಿಸಿ ಕೆಟ್ಟ ಹೆಸರನ್ನು ಗಳಿಸಿದಂಥ ವ್ಯಕ್ತಿಗಳಲ್ಲಿ ಈ ಜಿಲ್ಲೆಯಲ್ಲಿ ಶ್ರೀನಿವಾಸ ಪೂಜಾರಿ. ಹಾಗಾಗಿ ಅವರ ಉಪಸ್ಥಿತಿಯಲ್ಲಿ ಇರಬೇಕು ಅಂತ ಅಂದ್ಕೊಂಡು ನಾವು ಅವರನ್ನು ಇಲ್ಲಿ ಬರಮಾಡಿಕೊಂಡಿದ್ದೇವೆ. ಮತ್ತು ಬೆಳಗ್ಗೆ ನಾನು ಹೇಳಿದ ಹಾಗೆ ಮಹಮ್ಮದ್ರವರು, ಶ್ರೀಮಾನ್ ಮಹಮ್ಮದ್ರವರು ದೇವಸ್ಥಾನಗಳ ಉದ್ಧಾರಕ್ಕೋಸ್ಕರ ಸಾಕಷ್ಟು ಕೆಲಸ ಮಾಡಿ ಭಾರತದಲ್ಲಿ ಒಬ್ಬ ಅದ್ವಿತೀಯ ವ್ಯಕ್ತಿಯಾಗಿ ಇವತ್ತಿಗೆ ನಮ್ಮ ಮುಂದೆ ಇದ್ದಾರೆ. ಅಂಥ ಸಂದರ್ಭದಲ್ಲಿ ದೇವಸ್ಥಾನಗಳ ಮೇಲೆ ಅಧ್ಯಯನ ಮಾಡಿದಂತಹ ಗುರುರಾಜ್ ಭಟ್ರ ಈ ಕಾರ್ಯಕ್ರಮಕ್ಕೆ ಅದಕ್ಕೆ ಪ್ರಶಸ್ತಿ ಪ್ರದಾನ ಮಾಡಲಿಕ್ಕೆ, ಆಶೀರ್ವಚನ ಮಾಡಲಿಕ್ಕೆ ಉಡುಪಿಯ ಶ್ರೀಕೃಷ್ಣನನ್ನು ರಾಮನ ರೂಪದಲ್ಲಿ ಪೂಜಿಸುವಂತಹ ಪಲಿಮಾರಿನ ಶ್ರೀಗಳವರನ್ನು ನಾವು ಬರಮಾಡಿಕೊಂಡಿದ್ದೇವೆ. ಹೀಗೆ ಈ ಸಂಗಮದಲ್ಲಿ ಇವತ್ತಿಗೆ ಮೊಹಮ್ಮದ್ರಿಗೆ ನಾವು ಸನ್ಮಾನ ಮಾಡಲಿಕ್ಕಿದ್ದೇವೆ. ಪ್ರಾಯಶಃ ಬೆಳಗ್ಗಿನ ಅವರ ಮಾತುಗಳನ್ನು ಕೇಳಿದ ನಂತರ ನಿಮ್ಗೆ ಅನ್ನಿಸಿರ್ಬೋದು, ಅವರು ಇಲ್ಲಿಗೆ ಬಂದದ್ದು ಅವರ ಭಾಗ್ಯವೋ ಅಥವಾ ನಾವು ಬರಮಾಡಿಕೊಂಡದ್ದು ಇದು ನಮ್ಮ ಭಾಗ್ಯವೋ ಅಂತ. ಎರಡೂ ಹೌದು. ಅಷ್ಟು ಒಂದು ಅನ್ಯೋನ್ಯತೆಯಿಂದ ಅಭಿಮಾನದಿಂದ ನಾವು ಒಂದು ಬೆಳಗಿನ ಹೊತ್ತನ್ನು ನಾವು ಕಳೆದಿದ್ದೇವೆ. ಅವರ ಮಾತುಗಳು ಚಿರಸ್ಥಾಯಿ ಅವಿಸ್ಮರಣೀಯವಾಗಿ ಉಳಿಯುವಂಥದ್ದು. ಗುರುರಾಜ್ ಭಟ್ರ ಪ್ರಶಸ್ತಿ ಪ್ರದಾನದ ಅನೇಕ ಕಾರ್ಯಕ್ರಮಗಳಲ್ಲಿ ಇವತ್ತು ಅದನ್ನು ಸದಾ ನೆನಪಿಸಿಕೊಳ್ಳುವಂಥದ್ದು ಒಂದು ಕಾರ್ಯಕ್ರಮ ಅಂತಂದರೆ ಅದು ಪ್ರಾಯಶಃ ಇವತ್ತಿಂದು ಅಂತ. ಇವತ್ತಿನಷ್ಟು ಹಿಂದಿನದ್ದು ಅದು ಸಾಂದರ್ಭಿಕ ಆಗಿರ್ಬೋದು, ಆ ಸಮಯದಲ್ಲಿ ಅದು ಉತ್ತಮವಾಗಿ ಆಗಿತ್ತು, ಆದರೆ ಅದು ಮರೆತು ಹೋಗ್ಬೋದು. ಆದರೆ ಮೊಹಮ್ಮದ್ರು ಇಲ್ಲಿ ಬಂದು ಅವರು ಅಯೋಧ್ಯೆಯ ವಿಚಾರವಾಗಿ, ಅವರ ಉತ್ಖನ್ನದ ವಿಚಾರವಾಗಿ ಅವರು ಹೇಳಿದ್ದು ಮಾತ್ರ ಕೇವಲ ನಮಗೊಂದು ಇನ್ಫಾರ್ಮೇಷನ್ ಅಲ್ಲ, ಇದು ಅಯೋಧ್ಯೆಯ ಹಿಂದೆ ಏನೆಲ್ಲ ಆಗಿತ್ತು ಕಳೆದ ಸ್ವಾತಂತ್ರ್ಯ ನಂತರದ ಕಾಲದಲ್ಲಿ, ಕಳೆದ ಕೆಲವು ದಶಕಗಳಿಂದ ಎಲ್ಲ ಸಮಸ್ಯೆಗೆ ಮೂಲ ಕಾರಣ ಏನಾಗಿತ್ತು ಅಂತನ್ನುವಂಥದ್ದನ್ನು ಅವರು ಸ್ಪಷ್ಟವಾಗಿ ನಿರ್ಭೀತವಾಗಿ ನಮ್ಮ ಮುಂದೆ ಇಟ್ಟಿದ್ದಾರೆ. ರಾಜಕಾರಣ ಏನೆಲ್ಲ ಮಾಡ್ಬೋದು, ನಮ್ಮಲ್ಲಿ ಒಂದು ಐಡಿಯಾಲಜಿಕಲ್ ಪ್ರೆಜುಡೈಸಸ್ ಎಷ್ಟು ತನಕ ಹೋಗ್ಬೋದು, ಒಂದು ಇಷ್ಟು ದೊಡ್ಡ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸಾಧ್ಯವಾಗದಾಗೆ ಅದನ್ನು ಎಷ್ಟು ನಿಸ್ಪೃಹವಾಗಿ ಸ್ಪಷ್ಟವಾಗಿ ತೋರಿಸಿಕೊಟ್ಟು ಅವರು ಈ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ನಮಗೆ ನೆರವಾದರು. 6-7 ದಶಕಗಳಲ್ಲಿ ಸಾಧ್ಯವಾಗದಂಥ ಭಾರತದ ಬೇರೆ ಬೇರೆ ಸಮುದಾಯಗಳ ಈ ಸಮಸ್ಯೆ, ರಾಜಕಾರಣಿಗಳ ಸಮಸ್ಯೆ, ಇದನ್ನು ಪರಿಹಾರ ಮಾಡಲಿಕ್ಕೆ ಅದು ಪ್ರಾಯಶಃ ರಾಮನೇ ಇವರಿಗೆಲ್ಲ ಆಗೋದಿಲ್ಲ, ಜಗಳ ಆಡ್ಕೊಂಡಿದ್ದಾರೆ, ನೀನು ಹೋಗಿ ಅದನ್ನು ಸರಿ ಮಾಡಿ ಬಾ ಅಂತ ಪ್ರಾಯಶಃ ರಾಮನೇ
ನಮ್ಮ ಹತ್ರ ಕಳಿಸಿದ್ದಾನೆ ಕಾಣುತ್ತೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಮೀ. The problem that could not be solved by any of the people in India, by both the communities and also by the government. Perhaps Rama thought, no more delay, it has to be solved. Therefore you better go and solve it. With these words, perhaps he has sent you here. So we are all very happy and we are very grateful to you, sir. I need not say much more than this. ಈ ರೀತಿ ನಮ್ಮೊಂದಿದ್ದಾರೆ. ಅವರನ್ನು ಸನ್ಮಾನಿಸುವುದೇ ನಮಗೊಂದು ದೊಡ್ಡ ಭಾಗ್ಯ. ಆ ಹೊತ್ತಿಗೆ ನಾವು ಈಗ ಕಾಯ್ತಾ ಇದ್ದೇವೆ. ಇಷ್ಟು ಹೇಳಿ ನಿಮ್ಮನ್ನೆಲ್ಲ ಸ್ವಾಗತಿಸಿ ಈ ಕಾರ್ಯಕ್ರಮಕ್ಕೆ ಸ್ವಾಮಿಗಳ ಬರವನ್ನು ನೋಡ್ತಾ ನಮ್ಮ ಕಾರ್ಯಕ್ರಮ ಮುಂದುವರಿಸಿ. ಮತ್ತು ಮಾಧ್ಯಮ ಬಂಧುಗಳಿಗೆ, ಪಾದೂರು ಗುರುರಾಜ ಭಟ್ಟ ಕುಟುಂಬಸ್ಥರು ಮತ್ತು ಅವರ ಹಿತೈಷಿಗಳಿಗೆ, ಬಂಧುಗಳಿಗೆ, ಉಡುಪಿಯ ಸಜ್ಜನ ನಾಗರಿಕ ಬಂಧುಗಳಿಗೂ ಕೂಡ ಈ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ನಲ್ಮೆಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಸನ್ಮಾನ್ಯ ಮುಂದೆ ಎಲ್ಲರಿಗೂ ನಮಸ್ಕಾರ. ನಮ್ಮ ಶ್ರೀ ವಾಸುದೇವ ಭಟ್ರು ಹೇಳಿದ್ರು, ಸ್ವಾಮೀಜಿಯವರು ಸದ್ಯದಲ್ಲೇ ಆಗಮಿಸ್ತಾ ಇದ್ದಾರೆ ಅಂತ ಹೇಳಿ. ಶ್ರೀ 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 ಪೂಜ್ಯ ವಿದ್ಯಾಧೀಶ ತೀರ್ಥ ಸ್ವಾಮೀಜಿ ಶ್ರೀಪಾದರವರ ಆಗಮನವನ್ನು ನಿರೀಕ್ಷಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರತಕ್ಕಂತಹ ಕರ್ನಾಟಕ ಘನ ಸರ್ಕಾರದ ಸಚಿವರಾದಂತಹ ಶ್ರೀ ಕೋಟ ಶ್ರೀನಿವಾಸ ಪೂಜಾರಿಯವರೇ, ಈ ಸಮಾರಂಭದ ಕೇಂದ್ರ ಬಿಂದುವಾದಂತಹ ಶ್ರೀ ಕೆ ಮಹಮ್ಮದ್ ರವರೇ ಮತ್ತು ಈ ಎಲ್ಲ ಒಂದು ಟ್ರಸ್ಟಿನ ಚಟುವಟಿಕೆಗಳಿಗೆ ಮಾರ್ಗದರ್ಶಿಯು ಹಾಗೂ ಇಲ್ಲಿ ನೆರೆದಿರತಕ್ಕಂಥ ಎಲ್ಲರಿಗೂ ಹಿರಿಯರು, ಸಜ್ಜನರು ಹಾಗೂ ಒಂದು ರೀತಿ ಪೇಜಾವರ ಶ್ರೀಯವರು ಹೇಳ್ತಾ ಇದ್ದ ರೀತಿಯಾಗಿ ವಾಕಿಂಗ್ ಎನ್ಸೈಕ್ಲೋಪೀಡಿಯಾ ವಿದ್ವತ್ತಿನಲ್ಲಿ ಇಲ್ಲಿ ನೆರೆದಿರತಕ್ಕಂತಹ ಎಲ್ಲರಿಗಿಂತಲೂ ಹೆಚ್ಚಿನ ವಿದ್ಯೆಯನ್ನು, ಕ್ವಾಲಿಫಿಕೇಷನ್ನು, ಡಿಲಿಟ್ ಪದವಿಯನ್ನು ಪಡೆದಿರತಕ್ಕಂತಹ ಹಿರಿಯರು ಆದ ಡಾಕ್ಟರ್ ಶ್ರೀಪತಿ ತಂತ್ರಿಯವರೇ ಮತ್ತು ಶ್ರೀಮತಿ ಪಾರ್ವತಿ ಗುರುರಾಜ್ ಭಟ್ರವರೇ ಮತ್ತು ಈ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳೇ, ಸದಸ್ಯರೇ ಮತ್ತು ಇಲ್ಲಿ ನೆರೆದಿರತಕ್ಕಂತಹ ಎಲ್ಲ ಗಣ್ಯರೇ, ಗಣ್ಯಾದಿ ಗಣ್ಯರೇ ಮತ್ತು ಶ್ರೀರಾಮನ ಭಕ್ತರೇ ಹಾಗೂ ಶ್ರೀ ದಿವಂಗತ ಗುರುರಾಜ್ ಭಟ್ರವರ ಅಭಿಮಾನಿಗಳೇ, ಮಾಧ್ಯಮ ಮಿತ್ರರೇ, ಇಂದು ಮುಂಜಾನೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡುವ ಸಮಯದಲ್ಲಿ ಶ್ರೀಪಾದರು ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರು ಆಶೀರ್ವಚನವನ್ನು ನೀಡಿ ನಮ್ಮೆಲ್ಲರ ಮನಸ್ಸನ್ನು ಸೆಳೆದು ಕೆ ಮಹಮ್ಮದ್ ರವರು ಈ ಅಯೋಧ್ಯೆಯ ಹಿನ್ನೆಲೆ ಏನಿತ್ತು, ಈ ರಾಮ ಮಂದಿರದ ನಿರ್ಮಾಣಕ್ಕೆ ಬೇಕಾದಂತಹ ಎಲ್ಲ ರೀತಿಯ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಬೇಕಾದಂತಹ ಎಲ್ಲ ದಾಖಲಾತಿಗಳನ್ನು ನೀಡಿ ನಮ್ಮ ಇಡೀ ದೇಶಕ್ಕೆ ಒಂದು ನೆಮ್ಮದಿಯನ್ನು ನೀಡಿದಂಥ ಅವರ ಭಾಷಣವನ್ನು ಕೇಳಿ ನಾವೆಲ್ಲರೂ ಸಂತೋಷವಾಗಿದ್ದೇವೆ. ಮತ್ತು ಅತಿ ಮುಖ್ಯವಾಗಿ ಏನಂದರೆ, ಈ ಒಂದು ಅವಾರ್ಡ್ಗೆ, ಈ ಸನ್ಮಾನಕ್ಕೆ ನಿಜವಾಗ್ಲೂ ಅವರೇ ಯೋಗ್ಯರು ಇಂತಹ ಒಂದು ಸನ್ಮಾನವನ್ನು. ಏಕೆಂದರೆ ಗುರುರಾಜ್ ಭಟ್ರು ಸಹ ಅವರು ಆರ್ಕಿಯಾಲಜಿಸ್ಟ್, ಪ್ರಾಚೀನ ವಸ್ತು ಶಾಸ್ತ್ರದ ವಿಷಯದಲ್ಲಿ ಬಹುಶಃ ನೀವು ಮೊಹಮ್ಮದ್ರವರ ಭಾಷಣದಲ್ಲಿ ನೋಡಿದ್ರಿ ಅನಿಸುತ್ತೆ. ಒಂದು ಸ್ಲೈಡ್ನಲ್ಲಿ ಅವರು ತೋರಿಸಿದರು, ಪಂಪೈ ನಗರದ
ಹೇಗೆ ಆ ನಗರ ನಿರ್ನಾಮ ಆಗಿತ್ತು ಮತ್ತು ಅದು ಹೇಗೆ ನಾಶ ಆಯಿತು ಭೂಕಂಪಗಳ ಒಂದು ಕಾರಣದಿಂದ ಅಂತ. ಆ ಒಂದು ನಗರವನ್ನು ಹೇಗೆ ಆರ್ಕಿಯಾಲಜಿಸ್ಟ್ಗಳು ಅದನ್ನು ಪುನರ್ ನಿರ್ಮಿಸಿದರು ಅನ್ನೋದನ್ನು ಅವರು ತೋರಿಸಿದರು. ಬಹುಶಃ 18ನೆಯ ಶತಮಾನದಲ್ಲಿ ಈ ಒಂದು ಕಾರ್ಯ ಪ್ರಾರಂಭ ಆಯಿತು ಯುರೋಪ್ನಲ್ಲಿ. ಹಾಗೆ ಭಾರತದಲ್ಲಿ ತುಂಬ ತಡವಾಗಿ ಸುಮಾರು 1960ರ ದಶಕದಲ್ಲಿ ಇಂತಹ ಒಂದು ಕಾರ್ಯಕ್ರಮ ಚಟುವಟಿಕೆಗಳು ಭಾರತದಲ್ಲಿ ಪ್ರಾರಂಭ ಆಯಿತು. ಅದನ್ನು ನೋಡಿದಾಗ ನಮ್ಗೆ ಅನ್ಸುತ್ತೆ, ಅದೇ ವೇಳೆಗೆ ಗುರುರಾಜ ಭಟ್ರು ತಮ್ಮ ಒಂದು ಅಧ್ಯಯನವನ್ನು ಕರಾವಳಿ ಪ್ರದೇಶಕ್ಕೆ ಸೀಮಿತವಾಗಿ ಇಟ್ಟುಕೊಂಡು ತಮ್ಮ ಅಧ್ಯಯನವನ್ನು ಪ್ರಾರಂಭಿಸಿದರು. ಅಂದರೆ ಅವರನ್ನು ನಾವು ಫಾದರ್ ಆಫ್ ತುಳುನಾಡು ಆರ್ಕಿಯಾಲಜಿ ಮಾತ್ರ ಅಲ್ಲ, ಒನ್ ಆಫ್ ದಿ ಪೈನಿಯರ್ಸ್ ಆಫ್ ಇಂಡಿಯನ್ ಆರ್ಕಿಯಾಲಜಿ ಅಂತ ಹೇಳ್ಬೋದು ಅವರಿಗೆ. ಬಹುಶಃ ನಾನು ಮತ್ತು ಮಹಮ್ಮದ್ರವರು ಮಾತನಾಡಿಕೊಂಡು ಬೆಳಿಗ್ಗೆ ಈ ಕಾರ್ಯಕ್ರಮಕ್ಕೆ ಬರುವಾಗ ಮಾತನಾಡ್ಕೊಂಡು ಬರ್ತಾ ಇದ್ವಿ. ಬಹುಶಃ ಗುರುರಾಜ್ ಭಟ್ರು ಇಂದು ಬದುಕಿದ್ದರೆ ಇನ್ನೂ ಹೆಚ್ಚಿನ ಅನುಕೂಲಗಳು, ಅಂದರೆ ಅಧ್ಯಯನಕ್ಕೆ ಬೇಕಾದಂತಹ ಸೌಲಭ್ಯಗಳು, ಅತ್ಯಾಧುನಿಕ ಉಪಕರಣಗಳು ಇದೆಲ್ಲ ಅವರಿಗೆ ದೊರಕಿದ್ರೆ ಇನ್ನೂ ಅವರು ಹೆಚ್ಚಿನ ಒಂದು ಅಧ್ಯಯನವನ್ನ ಮಾಡಿ ಬರೀ ಕೇವಲ ನಮ್ಮ ರಾಷ್ಟ್ರಕ್ಕೆ ಸೀಮಿತವಾಗಿರದೆ ಇಡೀ ವಿಶ್ವಕ್ಕೆ ಅವರ ಒಂದು ಅಧ್ಯಯನ ಕೊಡುಗೆ ಆಗ್ತಿತ್ತು ಅಂತ ಹೇಳಿದರೆ ತಪ್ಪಾಗಲಾರದು. ಅಂದಿನ ದಿನಗಳಲ್ಲಿ ಆರ್ಕಿಯಾಲಜಿಯನ್ನು ಯಾರು ಸಹ ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡದ್ದಿಲ್ಲ 1960ರ ದಶಕದಲ್ಲಿ. ಮತ್ತು ನಮ್ಮ ಒಂದು ಮೈಸೂರು ವಿಶ್ವವಿದ್ಯಾನಿಲಯದಲ್ಲೂ ಸಹ ಎಂ ಶೇಷಾದ್ರಿ ಅವರಿದ್ದರು, ಎ ವಿ ನರಸಿಂಹಮೂರ್ತಿ ಅವರಿದ್ದರು. ನಾವೆಲ್ಲರೂ ಅಲ್ಲಿ ವಿದ್ಯಾರ್ಥಿಗಳ ಆಗಿದ್ದಾಗ ಈ ಇಲಾಖೆ ಹೇಗೆ ಏನು ಕೆಲಸ ಮಾಡ್ತಿದೆ, ಇಲ್ಲಿಯ ಪ್ರಾಚೀನ ಒಂದು ಸಂಸ್ಕೃತಿಯ ಬಗ್ಗೆ, ಕಲೆಯ ಬಗ್ಗೆ, ಶಿಲಾಸನದ ಬಗ್ಗೆ ಇದೆಲ್ಲ ಹೇಗೆ ಅಧ್ಯಯನ ಮಾಡ್ತಿದ್ದಾರೆ ಅಂತ ಹೇಳಿ ನಾವು ಒಂದೊಂದು ಸಾರಿ ಆ ಇಲಾಖೆಗೆ ಹೋಗ್ತಿದ್ವಿ. ನಂತರ ಅವರು ನಮ್ಮಗಳ ಜೊತೆ, ನಮ್ಮ ವಿಭಾಗದ ಉಪಾಧ್ಯಾಯರ ಜೊತೆ ಅವರ ಅಧ್ಯಯನವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಆಗ ನಮಗೆ ಅನ್ನಿಸ್ತು, ಈ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ಗೂ ಈ ಜಿಯಾಲಜಿ ಡಿಪಾರ್ಟ್ಮೆಂಟ್ಗೂ ಏನಪ್ಪ ಸಂಬಂಧ, ಅಲ್ಲಿಯವರು ಇಲ್ಲಿಯೇ ಬರ್ತಾರಲ್ಲ. ಒಂದು ಪೂಜ್ಯ ಶ್ರೀಪಾದರು ಆಗಮಿಸ್ತಾ ಇದ್ದಾರೆ. ಎಲ್ಲರೂ ಎದ್ದು ನಿಂತು ಅವರಿಗೆ ನಮನಗಳನ್ನು ಸಲ್ಲಿಸಿ. ಸೊ ಗುರುರಾಜ್ ಭಟ್ ಅವರ ಒಂದು ಕೊಡುಗೆ ಈ ಕರಾವಳಿ ಪ್ರಾಂತ್ಯದ ಚರಿತ್ರೆಯನ್ನ, ಇತಿಹಾಸವನ್ನ ಎತ್ತಿ ಹಿಡಿಯುತ್ತೆ. ಅದಕ್ಕೆ ಮೊದಲು ಸುಮಾರು 1600 ವರ್ಷಗಳ ಹಿಂದಿನ ಒಂದು ಇತಿಹಾಸವನ್ನ ಪ್ರಪ್ರಥಮವಾಗಿ ಇವರು ಅಧ್ಯಯನ ಮಾಡಲಿಕ್ಕೆ ಪ್ರಾರಂಭ ಮಾಡಿ, ಯಾವ ಒಂದು ಅನುಕೂಲಗಳು ಇಲ್ಲದಿದ್ರೂ ಸಹ ತಮ್ಮ ಸ್ವಂತ ದುಡ್ಡಿನ ಖರ್ಚು ಮಾಡಿ ಈ ಅಧ್ಯಯನವನ್ನು ಅವರು ಪ್ರಾರಂಭ ಮಾಡಿದರು. ಅವರಿಗೆ ಒಂದು ದೊಡ್ಡ ಕುಟುಂಬ, 10 ಜನ ಮಕ್ಕಳಿದ್ರು, ಸಣ್ಣವರು ಇದ್ರು. ಅವರು ನಿಧನರಾದ ಸಮಯದಲ್ಲಿ ಅವರು ತಮ್ಮ ಸಂಶೋಧನೆಯನ್ನ ಪ್ರಾರಂಭ ಮಾಡಿದಾಗಲೂ ಸಹ ಅವರ ಮಾರ್ಗದರ್ಶಕರಾದಂತಹ ಎಂ ಶೇಷಾದ್ರಿಯವರು ಇವರಲ್ಲಿ ಏನೋ ವಿಶೇಷತೆಯನ್ನ ಕಂಡು ಅವರಿಗೆ ಮಾರ್ಗದರ್ಶಕರಾಗಿ ಅವರ ಒಂದು ಅಧ್ಯಯನವನ್ನ ಮಾಡಲಿಕ್ಕೆ, ಸಂಶೋಧನೆಯನ್ನು ಮಾಡಲಿಕ್ಕೆ ಸಹಾಯವನ್ನ ಮಾಡಿದ್ರು. ಸುಮಾರು ಅವರು ಬರೆದಿರತಕ್ಕಂತಹ ಕೃತಿಗಳು ಈ ತುಳುನಾಡಿನ, ಈ ಕರಾವಳಿ ಪ್ರಾಂತ್ಯದ ಇತಿಹಾಸವನ್ನು ಎತ್ತಿ ಹಿಡಿಯುತ್ತೆ. ಸುಮಾರು 2000ಕ್ಕೂ ಹೆಚ್ಚು ಸ್ಮಾರಕಗಳನ್ನು ಅವರು ಗುರುತಿಸಿದರು. ಹಾಗೆ ಸುಮಾರು 12,000 ಬರಹಗಳು ಮತ್ತು ಪ್ರತಿಮೆಗಳನ್ನು, ಅದಕ್ಕಿಂತಲೂ ಹೆಚ್ಚೆ ಅವರು ಪತ್ತೆ ಹಚ್ಚಿ ಅದರ ಒಂದು ಇತಿಹಾಸವನ್ನು ಪ್ರಪಂಚಕ್ಕೆ ಕೊಟ್ಟರು. ಹಾಗೆ ಸ್ಥಳ ಮಹಿಮೆ, ಸ್ಥಳ ಪುರಾಣಗಳು, ಹೆಸರುಗಳು ಹೇಗೆ
ಬಂತು ಅನ್ನೋದನ್ನು ಸಹ ಅಧ್ಯಯನವನ್ನು ಮಾಡಿ ಅವರು ಬೃಹತ್ ಶಿಲಾಯುಗದ ಸಂಸ್ಕೃತಿಯನ್ನು ಇಲ್ಲಿಯ ಜನರಿಗೆ ಮತ್ತು ಈ ದೇಶದ ಜನರಿಗೆ ತೋರಿಸ್ತಾರೆ. ಗುರುರಾಜ್ ಭಟ್ರು ಅವರು ಇನ್ನೂ ಒಂದು 15-20 ವರ್ಷಗಳು ಬದುಕಿದ್ರೆ ಬಹುಶಃ ಅವರು ಹಲವಾರು ಪ್ರಶಸ್ತಿಗಳನ್ನ ಪಡಿತಾ ಇದ್ರು ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಅವರು ಪ್ರಖ್ಯಾತರಾಗ್ತಿದ್ರು ಅಂತ ಹೇಳಿದ್ರೆ ತಪ್ಪಾಗಲಾರದು. ನನಗೆ ಅವರ ಬಗ್ಗೆ ಮೊದಲ ಒಂದು ಪರಿಚಯ ದೊರೆತದ್ದು ನಾನು ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಕುಲಪತಿಯಾಗಿ ಅಧಿಕಾರವನ್ನು ವಹಿಸಿಕೊಂಡ ಕೆಲವೇ ದಿನಗಳಲ್ಲಿ ಒಂದು ದಿನ ಯಾವುದೋ ಒಂದು ಸಮಿತಿಗೆ ನಾನು ಒಬ್ಬರು ಹಿರಿಯವರನ್ನ ಅಧ್ಯಕ್ಷರನ್ನಾಗಿ ಮಾಡಿ ಆ ಸಮಿತಿಯ ವರದಿಯನ್ನು ಪಡಿಬೇಕು ಅಂತ ಹೇಳಿ ಬಂದಾಗ ಇಂದಿನ ಕುಲಪತಿಯಾಗಿರತಕ್ಕಂತಹ ಅಂದು ನನ್ನ ಬಳಿ ಕುಲ ಸಚಿವರಾಗಿ ಕೆಲಸ ಮಾಡ್ತಿದ್ದಂತಹ ಪ್ರೊಫೆಸರ್ ಸುಬ್ರಹ್ಮಣ್ಯ ಎಡಪಡಿ ತಾಯಿ ಅವರು ಪ್ರೊಫೆಸರ್ ತಂತ್ರಿ ಅವರ ಹೆಸರನ್ನ ಸೂಚಿಸಿದರು. ಫೋನ್ ಮಾಡಿ ಕೊಟ್ಟರು. ತಂತ್ರಿಯವರು ನನಗೆ ಬಾಯಿ ಬಂದಂಗೆ ಬೈದರು. ಆಮೇಲೆ ಏನಕ್ಕೆ ಇದು ಎಂತ ಎಲ್ಲ ಕೇಳಿದಾಗ ಹಿನ್ನೆಲೆ ಇದ್ದುದು ಗುರುರಾಜ ಭಟ್ರ ಒಂದು ಅವರ ಹೆಸರಿನಲ್ಲಿ ನಾವು ಚಿನ್ನದ ಪದಕವನ್ನ ಇಟ್ಟಿದ್ದೇವೆ. ವಿಶ್ವವಿದ್ಯಾನಿಲಯದ ಒಂದು ಘಟಿಕೋತ್ಸವಕ್ಕೆ ಯಾರಿಗೂ ಸಹ ಈ ಒಂದು ಟ್ರಸ್ಟ್ಗೆ ಒಂದು ಇನ್ವಿಟೇಷನ್ನು ಸಹ ಆಹ್ವಾನ ಪತ್ರಿಕೆಯೂ ಸಹ ಬಂದಿಲ್ಲ. ಆ ಒಂದು ಚಿನ್ನದ ಪದಕ ಯಾರಿಗೆ ಹೋಗಿದೆ ಏನು ನಮ್ಗೆ ಯಾವ ಒಂದು ಮಾಹಿತಿನೂ ಇಲ್ಲ ಅಂತ ಹೇಳಿ ಬೈದರು. ನಾನು ಹೇಳಿದೆ, ಸರ್ ದಯವಿಟ್ಟು ಕ್ಷಮಿಸಿ, ನಾನು ಆಗ ಕುಲಪತಿ ಆಗಿರಲಿಲ್ಲ, ಈಗ ತಾನೇ ಬಂದಿದ್ದೀನಿ, ಘಟಿಕೋತ್ಸವ ಆದಾಗ ನಾನು ಇರಲಿಲ್ಲ ಅಂತ ಹೇಳಿ ಅವ್ರಿಗೆ ನಾನು ಹೇಳಿ ನಂತರ ನಾನು ಗುರುರಾಜ್ ಭಟ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಾನು ಅವರ ಜೊತೆನೂ ಮಾತನಾಡಿದೆ ಮತ್ತು ಕೆಲವು ನನ್ನ ಸ್ನೇಹಿತರನ್ನು ಮೈಸೂರಿನಲ್ಲಿ ನಾನು ವಿಚಾರಿಸಿದೆ. ಹಾಗೆ ಗುರುರಾಜ ಭಟ್ರದು ಥೀಸಿಸ್ ಮೈಸೂರು ಯೂನಿವರ್ಸಿಟಿಗೆ ಅವರು ಸಬ್ಮಿಟ್ ಮಾಡಿದ್ರು. ಲೈಬ್ರರಿಗೆ ಹೋಗಿ ಹುಡುಕಿದೆ, ಅದು ಇಷ್ಟು ದಪ್ಪ ಇದೆ. ಅದು ಇವತ್ತಿನ ದಿವಸ ಅಂತ ಥೀಸಿಸ್ನ 3 PhD ಅಥವಾ 4 PhD ಥೀಸಿಸ್ ಮಾಡಿಬಿಡ್ತಾರೆ ಇಂದಿನ ಒಂದು ಪೀಳಿಗೆಯವರು, ಅಲ್ವಾ ಸರ್? ನಿಮಗೆ ಗೊತ್ತಿದೆ. ಒಂದು ಅದರಲ್ಲಿ ಒಂದು 150ಕ್ಕಿಂತಲೂ ಹೆಚ್ಚು ಪ್ಲೇಟ್ಸ್ ಇತ್ತು, ಅಂದರೆ ಫೋಟೋಗ್ರಾಫ್ಸ್. ಒಂದು ತುಂಬ ಒಂದು ಮಹತ್ವಕರವಾದಂತಹ ಒಂದು ಅದು ಇಲ್ಲದೆ ಇದ್ರೆ ಈ ಚರಿತ್ರೆಯ ಒಂದು ಇದೇ ಸಿಗೋದಿಲ್ಲ, ಮೂಲನೆ. ಅಂತಹ ಒಂದು ಪ್ಲೇಟ್ಸ್ ಅಂತ ನಾವು ಹೇಳ್ತೇವೆ ಥೀಸಿಸ್. ಅದನ್ನೆಲ್ಲ ಹಾಕಿ ಬಹುಶಃ ನಾನು ಅಂತಹ ಒಂದು ಪ್ರಬಂಧವನ್ನ ಅಂದರೆ PhD ಥೀಸಿಸ್ನ ನಾನು ಆ ಲೈಬ್ರರಿಯಲ್ಲಿ ನೋಡೇ ಇರಲಿಲ್ಲ. ಆಗ ನನಗೆ ಗೊತ್ತಾಯ್ತು, ಓ ಇಲ್ಲಿ ಏನೋ ತುಂಬ ದೊಡ್ಡ ವ್ಯಕ್ತಿ ಇವರು ಅಂತ ಹೇಳಿ. ಆಗಿನಿಂದ ನಮ್ಮ ಹಿರಿಯ ಒಬ್ಬರು ಪ್ರಾಧ್ಯಾಪಕರಿದ್ರು, ಅವರು AV ನರಸಿಂಹಮೂರ್ತಿ ಅಂತೇಳಿ. ಅವ್ರಿಗೆ 2017ರಲ್ಲಿ ಈ ಒಂದು ಸನ್ಮಾನ ಅವ್ರಿಗೂ ಸಹ ದೊರಕಿತ್ತು. ನಮ್ಮ ಪ್ರೊಫೆಸರ್ ಗುರುರಾಜ್ ಭಟ್ ಅವರ ಮೆಮೋರಿಯಲ್ ಅವಾರ್ಡ್ ಅವ್ರಿಗೆ ಸಲ್ಲಿತ್ತು. ಮತ್ತೆ ಈ 2010ರಲ್ಲಿ ಈ ಒಂದು ಟ್ರಸ್ಟ್ ಅನ್ನ ಮಾಡಿ, ಈ ಟ್ರಸ್ಟಿನ ವತಿಯಿಂದ ಪ್ರತಿ ವರ್ಷ ಈ ಒಂದು ವಿಭಾಗದಲ್ಲಿ ಒಳ್ಳೆಯ ಕೆಲಸವನ್ನ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂತಹ ಗಣ್ಯ ವ್ಯಕ್ತಿಗಳಿಗೆ ಅವರನ್ನು ಗುರುತಿಸಿ ಸನ್ಮಾನ ಮಾಡೋದು ಒಂದು ಪರಂಪರೆಯನ್ನ ಇಡೀ ಕುಟುಂಬ ಆಚರಿಸ್ತಾ ಬಂದಿದೆ. ಪ್ರೊಫೆಸರ್ ಶ್ರೀಪತಿ ತಂತ್ರಿಯವರು ಮಾರ್ಗದರ್ಶಕರಾಗಿ ಬೆನ್ನೆಲುಬಾಗಿ ನಿಂತು ಅವರಿಗೆ ಎಲ್ಲ ಸಲಹೆಗಳನ್ನು ನೀಡಿ ಈ ಒಂದು ಟ್ರಸ್ಟ್ ಚೆನ್ನಾಗಿ ಕೆಲಸ ಮಾಡೋ ರೀತಿ ಮಾಡಿದ್ದಾರೆ. ಆಮೇಲೆ ನನಗೆ ಒಂದು ಎಲ್ಲೋ ಒಂದು ಹೊಳಿತು, ಈ ಪ್ರೊಫೆಸರ್ ಗುರುರಾಜ್ ಭಟ್ರ ಹೆಸರನ್ನ ವಿಶ್ವವಿದ್ಯಾನಿಲಯದಲ್ಲಿ ಶಾಶ್ವತವಾಗಿ ಉಳಿಯೋ ರೀತಿ ಮಾಡಬೇಕು ಅಂತ ಹೇಳಿ ಅವರ ಹೆಸರಲ್ಲೇ ಒಂದು ಅಡ್ಜಂಟ್ ಪ್ರೊಫೆಸರ್ ಅನ್ನುವ ಒಂದು ಪಟ್ಟವನ್ನ ಹುಡುಕಿದೆ. ಅದು ಯಾರಿಗೆ ಕೊಡೋದು, ಅದು ಅತಿ ಮುಖ್ಯ. ಅವರ ಹೆಸರಿಗೆ ಕಳಂಕ ಬರಬಾರ್ದು, ಗುರುರಾಜ್ ಭಟ್ರ ಹೆಸರಿಗೆ. ಅಂತ ಒಂದು ಮಹಾನ್ ವಿಜ್ಞಾನಿ ಅಂತಾನೆ ಅವ್ರಿಗೆ ಹೇಳಬೇಕು. ವಿಜ್ಞಾನ ಅಂತ ಹೇಳಿದ್ರೆ ಬರೀ ಸೈನ್ಸ್ ಅಂತ ಅಲ್ಲ, ಆರ್ಕಿಯಾಲಜಿ. ಈಗ ಆ ಸಬ್ಜೆಕ್ಟ್ ಅನ್ನ ವಸ್ತು, ಪ್ರಾಚೀನ ವಸ್ತು ವಿಜ್ಞಾನ ಅಂತಾನೆ ಅದನ್ನ ಹೇಳೋದು. ಆರ್ಕಿಯಾಲಜಿ ಇಸ್ ಎ ಸೈನ್ಸ್ ಬಿಕಾಸ್ ಆಲ್ ದ ಮಾಡರ್ನ್ tools and techniques are used to understand the archaeological evidences.
ಹಾಗಾಗಿ ಅದು ವಿಜ್ಞಾನ ಅಂತಾನೆ ಹೊರದೇಶದಲ್ಲಿ ಅದನ್ನ ಹೇಳೋದು. ನನಗನ್ಸುತ್ತೆ ಗುರುರಾಜ್ ಭಟ್ರು ಏನಾದರೂ ಅಮೆರಿಕೆಯಲ್ಲೋ ಅಥವಾ ಜಪಾನ್ನಲ್ಲಿ ಇನ್ನೂ ಚೆನ್ನಾಗಿ ಹೇಳೋದಾದ್ರೆ, ಜಪಾನ್ನಲ್ಲಿ ಅವರು ಬಹುಶಃ ಹುಟ್ಟಿದ್ರೆ ಅವರನ್ನ ಎಂಪರರ್ ಕರೆದು ಅವರಿಗೆ ಒಂದು ಹೈಯೆಸ್ಟ್ ಅವಾರ್ಡ್ ಅನ್ನ ಕೊಟ್ಟು ದೊಡ್ಡ ಒಂದು ಮೆರವಣಿಗೆ ಮಾಡ್ತಿದ್ರು ಅನ್ಸುತ್ತೆ. ಯಾಕೆಂದ್ರೆ ಅಲ್ಲಿ ಇರೋ ಒಂದು ಸಣ್ಣ ಒಂದು ಚರಿತ್ರೆಯನ್ನೇ ಎಲ್ಲ ಒಳ್ಳೆ ಚೆನ್ನಾಗಿ ರಿಸ್ಟೋರೇಷನ್ ಮಾಡಿ ಅದರಿಂದ ಇಡೀ ಜಪಾನ್ ಸಂಸ್ಕೃತಿಯನ್ನ ಬಂದ ಟೂರಿಸ್ಟ್ಗಳು ತೋರಿಸ್ತಾರೆ, ಕರ್ಕೊಂಡು ಬಂದ್ಬಿಟ್ಟು. ಅದನ್ನ ನೋಡಿದಾಗ ನಮಗನ್ಸುತ್ತೆ, ಅಯ್ಯೋ ಇಷ್ಟೇನಾ ಇದು, ನಮ್ಮಲ್ಲಿ ಇನ್ನೂ ಚೆನ್ನಾಗಿರೋದು ಇದೆಯಲ್ಲ. ಬೇಲೂರು ಇರ್ಬೋದು, ಹಳೇಬೀಡು ಇರ್ಬೋದು, ಹಾಗೆ ತುಂಬಾ ದೇವಸ್ಥಾನಗಳಿದೆ ನಮ್ಮಲ್ಲಿ. ಅಂತ ಜಾಗಗಳನ್ನ ನೋಡಿದಾಗ ಅದ್ರ ಮುಂದೆ ಇದೇನು ಇಲ್ವಲ್ಲ ಅಂತ ಅನ್ಸುತ್ತೆ. ಆದರೆ ನಮ್ಮಲ್ಲಿ ಪ್ರಾರಂಭ ಆಗಿರೋದು ಗುರುರಾಜ ಭಟ್ರ ಒಂದು PhD ಅಧ್ಯಯನ ಪ್ರಾರಂಭವಾದ ಸಮಯದಲ್ಲೇ ಇದು ಪ್ರಾರಂಭ ಆಯಿತು ಅಂತ ಹೇಳ್ಬೋದು. ಆರ್ಕಿಯಾಲಜಿಕಲ್ ಸ್ಟಡೀಸ್ ಇಂಡಿಯಾದಲ್ಲಿ, ರೆಸ್ಟೋರೇಷನ್ ಸ್ಟಡೀಸ್ ಅಂದ್ರೆ ಇನ್ನೊಂದು ಉತ್ತಮವಾದಂತ ಒಂದು ಇದು. ನಮ್ಮ ಕರ್ನಾಟಕ ರಾಜ್ಯದಿಂದಲೇ ಹಲವಾರು ಒಳ್ಳೆಯ ಒಂದು ಆರ್ಕಿಯಾಲಜಿಸ್ಟ್ನ, ಎಪಿಗ್ರಫಿಸ್ಟ್ನ ಈ ಒಂದು ರಾಜ್ಯ ಕೊಟ್ಟಿದೆ ದೇಶಕ್ಕೆ ಮತ್ತು ವಿಶ್ವಕ್ಕೆ. ಮತ್ತು ಇನ್ನೊಂದು, ಈ ಪಾದೂರು ಅನ್ನೋದು ಒಂದು ವಿಶೇಷವಾದಂತಹ ಒಂದು, ಅಲ್ಲಿಯ ಏನೋ ಹಿರಿಮೆ ಇರಬೇಕು. ನಮ್ಮ ಪ್ರೊಫೆಸರ್ ತಂತ್ರಿಯವರು ಇದ್ದಾರೆ, ಮತ್ತೆ ಈ ಗುರುರಾಜ್ ಭಟ್ರು ಇದ್ದಾರೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಉಡುಪಿ ಜಿಲ್ಲೆ ಇಲ್ಲಿಂದ ಬಂದವರು ಕೆಲವರಂತೂ ಒಳ್ಳೊಳ್ಳೆ ಹೆಸರನ್ನ ಪಡೆದಿದ್ದಾರೆ. UR ರಾವ್ ಇರಬಹುದು, ಅವರ ಸಹೋದರ M ಗೋವಿಂದರಾವ್ ಇರಬಹುದು, ಹಾಗೆ ಅಂತ ಹಿರಿಯರು. ಇನ್ನು ಬೆನಗಲ್ ನರಸಿಂಗರಾವ್ ಇರಬಹುದು, ನಮ್ಮ ದೇಶದ ಒಂದು ಕಾನ್ಸ್ಟಿಟ್ಯೂಷನ್ ಬರೆಯುವ ಟೈಮ್ನಲ್ಲಿ ಅವರು ಒಬ್ರು ಸದಸ್ಯರಾಗಿದ್ರು. ಹೀಗೆ ಅಂತ ಮಹಾನ್ ವ್ಯಕ್ತಿಗಳನ್ನ ಈ ಒಂದು ಕೃಷ್ಣನ ಭೂಮಿ ಕೊಟ್ಟಿದೆ. ಅಂತಹ ಒಂದು ಸ್ಥಳದಲ್ಲಿ, ಪುಣ್ಯ ಭೂಮಿಯಲ್ಲಿ ಪ್ರೊಫೆಸರ್ ಗುರುರಾಜ್ ಭಟ್ರು ಹುಟ್ಟಿ ಬೆಳೆದು ಒಂದು ಒಳ್ಳೆಯ ಕೊಡುಗೆಯನ್ನ ಅವರ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ. ನಾನು ಆಗ ಹುಡುಕ್ತಿದ್ದೆ ಯಾರನ್ನ ಪ್ರೊಫೆಸರ್ ಮಾಡೋದು ಅಂತ ಹೇಳಿ. ಆಗ ನನಗೆ ಕಂಡು ಬಂದದ್ದು ಪ್ರೊಫೆಸರ್ ತಂತ್ರಿ ಅವರು. ಅವರ ಜೊತೆನೂ ನಾನು ಚರ್ಚೆ ಮಾಡಿದೆ. ದೆಹಲಿ ವಿಶ್ವವಿದ್ಯಾನಿಲಯದ ಒಬ್ರು ತುಂಬಾ ಹಿರಿಯ ಪ್ರಾಧ್ಯಾಪಕರು, ಇತಿಹಾಸ ತಜ್ಞರು, ಒಳ್ಳೆಯ ಹೆಸರನ್ನ ಪಡೆದಿರತಕ್ಕಂತಹ ಪ್ರೊಫೆಸರ್ ಉಪೇಂದ್ರ ಸಿಂಗ್ ಅಂತ ಹೇಳಿ. ಅವರು ಇಂದಿನ ಪ್ರಧಾನಮಂತ್ರಿಗಳು ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಪುತ್ರಿ, ಎರಡನೆಯ ಪುತ್ರಿ. ಆದರೆ ಅವರು ಎಂದೂ ನಾನು ಪ್ರೈಮ್ ಮಿನಿಸ್ಟರ್ ಮಗಳು ಅಂತ ತೋರಿಸ್ಕೊಳ್ಳಲಿಲ್ಲ. ಅವರು ಎಂದು ಯಾರಿಗೂ ಹೇಳಿದವರು ಅಲ್ಲ. ಅವರಾಯ್ತು, ಅವ್ರ ಕೆಲಸ ಆಯ್ತು, ಸೈನ್ಸ್ ಅಷ್ಟೇ. ಅವರ ಹೆಸರನ್ನ ನಾನು ಸೂಚಿಸಾಗ ತಂತ್ರಿ ಅವರು, ಅಯ್ಯೋ ಅದು ಒಳ್ಳೆಯ ಹೆಸರು, ಒಳ್ಳೆಯ ಒಂದು ಇದು. ಅವರು ಹಲವಾರು ಬಾರಿ ಬಂದರು, ಇಲ್ಲಿಗೂ ಸಹ ಬಂದಿದ್ರು. ಈ ಒಂದು ಟ್ರಸ್ಟ್ ಅನ್ನು ಸಹ ಅವರು ಭೇಟಿ ಮಾಡಿ ಭಾಷಣವನ್ನು ಸಹ ಟ್ರಸ್ಟಿನ ವತಿಯಿಂದ ಅವರು ನೀಡಿದರು. ಹಾಗೆ ಹಲವಾರು ಒಂದು ನಮ್ಮ ರಾಷ್ಟ್ರದ ಹಿರಿಯರ ಹೆಸರಿನಲ್ಲಿ, ಉದಾಹರಣೆಗೆ ಅಬ್ದುಲ್ ಕಲಾಂ ಅವರ ಹೆಸರಿನಲ್ಲಿ ಒಬ್ರು ಅಡ್ಜಂಕ್ಟ್ ಪ್ರೊಫೆಸರ್, ಆರ್ಗಾನ್ ನ್ಯಾಷನಲ್ ಲ್ಯಾಬ್ ಅಂದ್ರೆ ಅಂತ ದೊಡ್ಡ ಒಂದು ನ್ಯಾಷನಲ್ ಲ್ಯಾಬ್ ಅಮೆರಿಕೆಯಲ್ಲಿ, ಅಲ್ಲಿಯ ಒಬ್ರು ಡಿಸ್ಟಿಂಗ್ವಿಶ್ಡ್ ಪ್ರೊಫೆಸರ್ ಅವರನ್ನ ಆ ಒಂದು ಪೀಠಕ್ಕೆ ನಾನು ಅವರನ್ನ ಪ್ರಾಧ್ಯಾಪಕರನ್ನಾಗಿ, ಸಂದರ್ಶಕ ಪ್ರಾಧ್ಯಾಪಕರನ್ನಾಗಿ ಮಾಡಿದ್ದೆ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ. ಹೀಗೆ ಪ್ರೊಫೆಸರ್ CNR ರಾವ್ ಅವರ ಹೆಸರಲ್ಲಿ ಹಲವಾರು ನಮ್ಮ ರಾಷ್ಟ್ರದ ಸರ್ CV ರಾಮನ್ ಅವರ ಹೆಸರಲ್ಲೂ ಸಹ ಒಂದು ಅಡ್ಜಂಕ್ಟ್ ಪ್ರೊಫೆಸರ್ ಪೋಸ್ಟ್ ನಾನು ಕ್ರಿಯೇಟ್ ಮಾಡಿದ್ದೆ. ಈ ಒಂದು ಪರಂಪರೆಯನ್ನ ನಾನು ಪ್ರಾರಂಭ ಮಾಡಿದ್ದನ್ನ ಈಗ ಒಂದು 3 ವಾರಗಳ ಹಿಂದೆ ಬಂದಂತಹ NAC ಕಮಿಟಿ ತುಂಬಾ ಪ್ರಶಂಸಿಸಿ, ತುಂಬಾ ಒಳ್ಳೆಯ ಕೆಲಸ ಇದು, ಇಂಥದ್ದು ನಾವು ಬೇರೆ ಕಡೆ ಕಂಡಿಲ್ಲ, ಇಂತಹ ಒಂದು ನಮ್ಮ ರಾಷ್ಟ್ರದ ಹಿರಿಯರ ಹೆಸರಿನಲ್ಲಿ ಇಂತಹ ಒಂದು ಅಡ್ಜಂಕ್ಟ್ ಪ್ರೊಫೆಸರ್ಸ್ ಅನ್ನು ಮಾಡಿರೋದು ತುಂಬಾ ಒಳ್ಳೆಯ ಕೆಲಸ, ಇದು ಯೂನಿವರ್ಸಿಟಿಗೆ ಒಳ್ಳೆಯ ಹೆಸರನ್ನ ತರುತ್ತೆ ಅಂತ ಹೇಳಿ ಹೋದ್ರು ಅಂತ ಹೇಳಿ ಕೇಳಿದೆ. ಮತ್ತೆ ಕುಲಪತಿಗಳು ಸಹ ನನಗೆ ಅದನ್ನ ತಿಳಿಸಿದರು. ಇಂತಹ ಒಂದು ಕೆಲಸವನ್ನ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಕೈಗೆ ತಗೊಳ್ಳೋದಕ್ಕೆ ಕಾರಣ ಅಂದ್ರೆ ಬಹುಶಃ ಪ್ರೊಫೆಸರ್ ಶ್ರೀಪತಿ ತಂತ್ರಿ ಅವರು ನನಗೆ ಬೊಯ್ದಿರಬಹುದು. ಅಲ್ಲಿಂದ ಅದು ಪ್ರಾರಂಭ ಆಗಿ ಒಳ್ಳೆಯ ಒಂದು ಸಂಸ್ಕೃತಿಯನ್ನ ವಿಶ್ವವಿದ್ಯಾನಿಲಯಕ್ಕೆ ಅದು ನೀಡ್ತು. ಪ್ರೊಫೆಸರ್ ಗುರುರಾಜ್ ಭಟ್ರು ಎಷ್ಟು ಕಷ್ಟವನ್ನ ಪಟ್ರು ಅಂದು ಅವರ ಒಂದು ಬರಹಗಳನ್ನ, ಸುಮಾರು ಒಂದು 500ಕ್ಕಿಂತ ಹೆಚ್ಚು ಲೇಖನಗಳನ್ನ ಅವರು ಬರೆದ್ರು. ಇವತ್ತು ನಾನು ಸಾಕಷ್ಟು ಕೆಲಸವನ್ನ ಮಾಡಿ
ವಿಜ್ಞಾನ ಕ್ಷೇತ್ರಕ್ಕೆ ಕೊಡುಗೆಯನ್ನು ನೀಡಿದೆ. ಈಗ ಒಂದು 2-3 ತಿಂಗಳ ಹಿಂದೆ ಸ್ಟ್ಯಾನ್ಫರ್ಡ್ ವಿಶ್ವವಿದ್ಯಾನಿಲಯದ ಸರ್ವೆಯ ಪ್ರಕಾರ ವಿಶ್ವದ ಅತ್ಯುನ್ನತ 2% ವಿಜ್ಞಾನಿಗಳಲ್ಲಿ ನಾನು ಒಬ್ಬ ಅಂತ ಎಲ್ಲ ಬಂತು. ಆದರೆ ಬಹುಶಃ ಗುರುರಾಜ್ ಭಟ್ರು ಇದ್ರೆ ಇನ್ನೂ ದೊಡ್ಡ ಒಂದು ವಿಜ್ಞಾನಿ ಆಗಿರ್ತಿದ್ರು. ನಾನು ಒಂದು 450 ಪ್ರಕಟಣೆಗಳನ್ನು ನಾನು ಮಾಡಿದ್ದೇನೆ. ಗುರುರಾಜ್ ಭಟ್ರು ಆ ಕಾಲದಲ್ಲೇ ಅವರು ಈಗ ನನಗೆ ವಯಸ್ಸು ಅವ್ರಿಗಿಂತ ಜಾಸ್ತಿ ಆಗಿದೆ. ಅವ್ರು ನಿಧನರಾದಾಗ ಎಷ್ಟು ವಯಸ್ಸಾಗಿದೆ ಅದಕ್ಕಿಂತ ಜಾಸ್ತಿ ವಯಸ್ಸಾಗಿದೆ. ಆದರೆ ಅವರು 58 ವರ್ಷದ ಒಳಗೇನೆ 500ಕ್ಕಿಂತ ಹೆಚ್ಚು ಪ್ರಕಟಣೆಗಳನ್ನ ಅವರು ಲೇಖನಗಳನ್ನ ಬರೆದಿದ್ರು, ಪ್ರಕಟಿಸಿದ್ರು. ಮತ್ತು ಸುಮಾರು ಪುಸ್ತಕಗಳನ್ನ 8-10 ಪುಸ್ತಕಗಳನ್ನ ಅವರು ಬರೆದಿದ್ರು. ಆ ಪುಸ್ತಕಗಳಂತ ಇವತ್ತಿಗೂ ಸಹ ಅದು ಮಾಸ್ಟರ್ ಪೀಸ್ ಅಂತಾನೆ ನಾವು ಹೇಳ್ಬೋದು, ಎನ್ಸೈಕ್ಲೋಪೀಡಿಯಾ ಅಂತ. ಅಂತಹ ಒಬ್ಬ ಮಹಾನ್ ವ್ಯಕ್ತಿಯನ್ನ ಈ ಪ್ರಾಂತ್ಯ ನಾಡಿಗೆ ಕೊಟ್ಟಿದೆ. ಅವರ ಹೆಸರು ಸದಾ ಎಲ್ಲರ ಈ ನಾಡಿನ ಕೇವಲ ಜನರಲ್ಲಿ ಮಾತ್ರ ಅಲ್ಲ, ಇಡೀ ರಾಷ್ಟ್ರದ ಮಟ್ಟದಲ್ಲಿ ಅವರ ಹೆಸರು ಇನ್ನೂ ಹೆಚ್ಚು ಎಲ್ಲರಲ್ಲೂ ಕೇಳಿ ಬರಬೇಕು ಅಂತ ಹೇಳಿ ನಾನು ಇನ್ನೊಂದು ಬೇಡಿಕೆಯನ್ನ ಅವರ ಪುತ್ರರಾದಂತಹ ಪದೂರು ವಿಶ್ವನಾಥ್ ಅವರ ಮುಂದೆ ಇಟ್ಟೆ. ಕುಲಪತಿಯಾಗಿದ್ದಾಗ ನಾನು ಒಂದು 50 ಲಕ್ಷ ರೂಪಾಯಿಯನ್ನ ವಿಶ್ವವಿದ್ಯಾನಿಲಯದ ವತಿಯಿಂದ ನಾನು ಹಾಕ್ತೇನೆ, ಮತ್ತೆ ಇನ್ನೊಂದು 50 ಲಕ್ಷವನ್ನ ನೀವು ಕೊಟ್ರೆ ಅವರ ಹೆಸರಲ್ಲಿ ಒಂದು ಪೀಠವನ್ನೇ ಮಾಡೋಣ. ಅವರು ಏನು ಅಧ್ಯಯನವನ್ನ ಮಾಡ್ತಾ ಇದ್ರೆ ಅದನ್ನ ಹಾಗೆ ಮುಂದುವರಿಸೋಣ. ಒಬ್ಬ ಪ್ರಖ್ಯಾತ ಆರ್ಕಿಯಾಲಜಿಸ್ಟ್ ಅನ್ನ ನಾವು ಆ ಪೀಠಕ್ಕೆ ಅಧ್ಯಕ್ಷರನ್ನಾಗಿ ಮಾಡಿ ಅವರ ಒಂದು ಕಾರ್ಯ ಇನ್ನು ಮುಂದುವರಿಯೋ ರೀತಿ ನಾವು ಮಾಡ್ಕೊಂಡು ಹೋಗೋಣ ಅಂತ ನಾನು ಕೇಳ್ಕೊಂಡಿದ್ದೆ. ಕಾರಣಾಂತರಗಳಿಂದ ನನ್ನ ಒಂದು ಅವಧಿಯಲ್ಲಿ ಅದಾಗಲಿಲ್ಲ. ಕಳೆದ ವರ್ಷವೂ ಸಹ ನಮ್ಮ ಪದೂರು ವಿಶ್ವನಾಥರವರು ಅದನ್ನು ಒಂದು 2-3 ಕಂತುಗಳಲ್ಲಿ ಕೊಟ್ಟರೆ ಆಗುತ್ತಾ ಅಂತ ಕೇಳಿದ್ರು. ಖಂಡಿತ ಅದು ಆಗುತ್ತೆ ಅಂತ ಹೇಳಿದೆ. ಮತ್ತೆ ಇನ್ನೊಂದು ಒಳ್ಳೆಯ ಇದು ವೇದಿಕೆ ಅಂತ ಹೇಳೋದಾದ್ರೆ ನಮ್ಮ ಪೂಜ್ಯ ಮುಜರಾಯಿ ಇಲಾಖೆ ಸಚಿವರು ಕೂಡ ಇದ್ದಾರೆ, ಶ್ರೀನಿವಾಸ ಪೂಜಾರಿ ಅವರು. ಅವರ ಒಂದು ಇಲಾಖೆಯಿಂದಲಾದ್ರು, ಯಾಕೆಂದ್ರೆ ಗುರುರಾಜ್ ಭಟ್ರ ಒಂದು ಕಾರ್ಯ ಇಡೀ ದೇವಸ್ಥಾನಕ್ಕೆ ಅವರು ನಾವು ಗಾದೆ ಹೇಳ್ತೇವೆ, ಮೇಕೆ ಮುಟ್ಟದ ತಿನ್ನದ ಸೊಪ್ಪಿಲ್ಲ ಅಂತ ಒಂದು ಗಾದೆ ಇದೆ ಕನ್ನಡದಲ್ಲಿ, ಹಳೆಗನ್ನಡದಲ್ಲಿ. ಹಾಗೆ ಗುರುರಾಜ ಭಟ್ರು ಹೋಗದೆ ಇದ್ದಂತಹ ಯಾವ ದೇವಸ್ಥಾನನೂ ಇಲ್ಲ, ಅವರು ಅಧ್ಯಯನ ಮಾಡದಂತಹ ದೇವಸ್ಥಾನ ಯಾವುದೂ ಇಲ್ಲ ಈ ಕರಾವಳಿ ಪ್ರಾಂತ್ಯದಲ್ಲಿ. ಹಾಗಾಗಿ ಅಂತವರ ಹೆಸರನ್ನ ನಾವು ಇನ್ನು ಉಳಿಸ್ಬೇಕು. ಇನ್ನು ಅವರ ಒಂದು ಅಧ್ಯಯನವನ್ನ ಅದೇ ಕ್ಷೇತ್ರದಲ್ಲಿ ಮುಂದುವರಿಯೋ ರೀತಿ ಮಾಡೋದಕ್ಕೆ ನಮ್ಮ ಮುಜರಾಯಿ ಸಚಿವರಾದಂತಹ ಶ್ರೀನಿವಾಸ ಪೂಜಾರಿ ಅವರು ಸ್ವಲ್ಪ ಹಣದ ಸಹಾಯವನ್ನ 50 ಲಕ್ಷವನ್ನ ಸರ್ಕಾರದ ವತಿಯಿಂದ ಕೊಟ್ರೆ ಗುರುರಾಜ ಭಟ್ರ ಅಧ್ಯಯನ ಪೀಠದ ವತಿಯಿಂದ ಇನ್ನೂ ಹೆಚ್ಚಿನ ಕೆಲಸ ಈ ಕರಾವಳಿಯ ಸಂಸ್ಕೃತಿಗೆ ಮತ್ತು ಪ್ರಾಕೃತಿಕ ವಸ್ತು ವಿಜ್ಞಾನಕ್ಕೆ ಸಂಬಂಧಿಸಿದಂತೆ, ದೇವಸ್ಥಾನಗಳಿಗೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅಧ್ಯಯನವನ್ನ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಾನು ಅವರಲ್ಲಿ ಈ ಬೇಡಿಕೆಯನ್ನ ಮುಂದೆ ಇಟ್ಟಿದ್ದೇನೆ. ನೀವೆಲ್ಲರೂ ನಮ್ಮ ಸಚಿವರಿಗೆ ನೀವು ಕೇಳಿಕೊಂಡು ಇದನ್ನ ಹೇಗಾದರೂ ಮಾಡಿ ಅವರು ಇದನ್ನ ಸರ್ಕಾರದ ವತಿಯಿಂದ ಕೊಡಿಸೋ ರೀತಿ ಮಾಡಿ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಗುರುರಾಜ ಭಟ್ರ ಹೆಸರಲ್ಲಿ ಒಂದು ಅಧ್ಯಯನ ಪೀಠವನ್ನ ಮಾಡೋದಕ್ಕೆ ಸಹಾಯ ಮಾಡಿಕೊಡಿ ಅಂತ ನಾನು ಕಳಕಳಿಯಿಂದ ಅವರಲ್ಲಿ ನಾನು ಮನವಿಯನ್ನ ಮಾಡ್ತಾ ಈ ಕಾರ್ಯಕ್ರಮಕ್ಕೆ ನನ್ನನ್ನ ನೀವು ಬರಬೇಕು. ಏಕೆಂದ್ರೆ ಮಹಮ್ಮದ್ ಅವರು ಬರ್ತಿದ್ದಾರೆ, ಅವರು ಸಹ ನನಗೆ ಚೆನ್ನಾಗಿ ಗೊತ್ತಿದೆ, ಆತ್ಮೀಯರವರು, ಮಹಮ್ಮದ್ರವರು, ಕೆ ಮಹಮ್ಮದ್ರವರು. ಅವರ ಜೊತೆ ನೀವು ಇದ್ರೆ ಒಳ್ಳೆಯದು. ಏಕೆಂದ್ರೆ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಈ ಗುರುರಾಜ ಭಟ್ರ ಹೆಸರು ಶಾಶ್ವತವಾಗಿ ಇರುವಂತೆ ಮಾಡಿದ್ದೀರಿ. ಇಬ್ರು ನೀವು ವೇದಿಕೆಯಲ್ಲಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಮ್ಮ ಹಿರಿಯರಾದಂತಹ ಪ್ರೊಫೆಸರ್ ಡಾಕ್ಟರ್ ಶ್ರೀಪತಿ ತಂತ್ರಿ ಅವರು ನಾನು ಕೇಳ್ಕೊಂಡಾಗ ಖಂಡಿತ ನಾನು ಬರ್ತೇನೆ ಅಂತ ಹೇಳಿ ಒಪ್ಪಿಕೊಂಡು ನಾನು ಈ ಕಾರ್ಯಕ್ರಮಕ್ಕೆ ಬಂದೆ. ನನಗೆ ಅವಕಾಶವನ್ನ ನೀಡಿದಂತ ಈ ಟ್ರಸ್ಟಿನ ಎಲ್ಲರಿಗೂ ಮತ್ತು ಟ್ರಸ್ಟಿನ ಅಧ್ಯಕ್ಷರು ಆದಂತಹ ಶ್ರೀಮತಿ ಪಾರ್ವತಿ ಗುರುರಾಜ್ ಭಟ್ರಿಗೂ, ಅವರ ಪುತ್ರರಿಗೂ, ಇಡೀ ಕುಟುಂಬ ವರ್ಗದವರಿಗೆ ಮತ್ತು ಅವರ ಎಲ್ಲ ಅಭಿಮಾನಿಗಳಿಗೆ, ಈ ಉಡುಪಿಯ ಎಲ್ಲ ಗುರುರಾಜ್ ಭಟ್ರ ಅಭಿಮಾನಿಗಳಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಅಂತ ಹೇಳಿ ಒಪ್ಪಿಕೊಂಡು ನಾನು ಈ ಕಾರ್ಯಕ್ರಮಕ್ಕೆ ಬಂದೆ. ನನಗೆ ಅವಕಾಶವನ್ನು ನೀಡಿದಂಥ ಈ ಟ್ರಸ್ಟಿನ ಎಲ್ಲರಿಗೂ ಮತ್ತು ಟ್ರಸ್ಟಿನ ಅಧ್ಯಕ್ಷರು ಆದಂತಹ ಶ್ರೀಮತಿ ಪಾರ್ವತಿ
ಗುರುರಾಜ್ ಭಟ್ರಿಗೂ ಅವರ ಪುತ್ರರಿಗೂ ಇಡೀ ಕುಟುಂಬ ವರ್ಗದವರಿಗೆ ಮತ್ತು ಅವರ ಎಲ್ಲ ಅಭಿಮಾನಿಗಳಿಗೆ, ಈ ಉಡುಪಿಯ ಎಲ್ಲ ಗುರುರಾಜ್ ಭಟ್ರ ಅಭಿಮಾನಿಗಳಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಅವರ ಸಾನ್ನಿಧ್ಯಕ್ಕಾಗಿ ಆಭಾರವನ್ನು ವ್ಯಕ್ತಪಡಿಸಿಕೊಂಡು ಪಾದೂರು ಗುರುರಾಜ್ ಭಟ್ಟ ಸಂಸ್ಮರಣಾ ಸಮಿತಿಯ ವಿಶ್ವಸ್ತರು ಕೀರ್ತಿ ಶ್ರೀ ಗುರುರಾಜ್ ಭಟ್ರ ಸುಪುತ್ರರು ಅವರಿಗೆ ಫಲಪುಷ್ಪ ಗುರು ಕಾಣಿಕೆಯಲ್ಲಿಟ್ಟು ಎಲ್ಲರ ಗೌರವವನ್ನು, ಭಕ್ತಿ ನಮನವನ್ನು ಅರ್ಪಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಇವತ್ತಿಲ್ಲಿ ಗೌರವಿಸ್ತಾ ಇರುವಂತಹದ್ದು ಪಾದೂರು ಗುರುರಾಜ್ ಭಟ್ಟ ಪ್ರಶಸ್ತಿ ಕೊಡ್ತಾ ಇರುವಂತಹದ್ದು ರಾಮ ಜನ್ಮಭೂಮಿಯ ಉತ್ಖನನವನ್ನು ಮಾಡಿದಂತಹ ಒಬ್ಬ ಪುರಾತತ್ವ ತಜ್ಞರಿಗೆ. ಅದಕ್ಕೆ ತುಂಬ ಸಾಂದರ್ಭಿಕ ಸಾನ್ನಿಧ್ಯ ಅಂತ ಹೇಳುವಂತಹದ್ದು ಶ್ರೀರಾಮಚಂದ್ರನ ಪಾದಪದ್ಮಾರಾಧಕರು, ಪಲಿಮಾರು ಮಠದ ಆರಾಧ್ಯ ಮೂರ್ತಿ ರಾಮಚಂದ್ರ ದೇವರು. ಅವರ ಕೈಯಿಂದಲೇ ಮೊಹಮ್ಮದ್ ಅವರಿಗೆ ಪಾದೂರು ಗುರುರಾಜ್ ಭಟ್ಟ ಸಂಸ್ಮರಣ ಪ್ರಶಸ್ತಿ ಕೊಡಬೇಕು ಅಂತ ಹೇಳುವಂಥ ಅವರ ಸಮಿತಿಯ ಚಿಂತನೆ ಕೂಡ ಸಕಾಲಿಕ ಅಂತ ನಾನು ಭಾವಿಸ್ತಾ ಇದ್ದೇನೆ. ಪ್ರೊಫೆಸರ್ ನಮ್ಮ ಉಡುಪಿ ಶಾಸಕರು ರಘುಪತಿ ಭಟ್ರು ಮತ್ತೆ ಧಾವಿಸಿದ್ದಾರೆ. ಅವರು ಓಡ್ತಾನೆ ಇರುವವರು ಅನೇಕ ಕಾರ್ಯಕ್ರಮಗಳ ನಡುವೆ. ಇವತ್ತು ಆದಿತ್ಯವಾರ ಅಂದರೆ ಅವ್ರು 4 ಗಂಟೆಗೆ ಇರ್ತಾರೆ, ಬಾಕಿ ದಿನ 6 ಗಂಟೆಗೆ. 4 ಗಂಟೆಗೆ ಅಂದರೆ 9-10 ಗಂಟೆವರೆಗೂ ಕೂಡ ಓಡ್ತಾ ಇರುವಂಥ ಒಬ್ಬ ಶಾಸಕ ರಘುಪತಿ ಭಟ್ರು. ಅವರ ಉಪಸ್ಥಿತಿ ಕೂಡ ಹೆಚ್ಚು ಪ್ರಸ್ತುತ ಉಡುಪಿಗೆ, ಈ ಕಾರ್ಯಕ್ರಮಕ್ಕೂ ಕೂಡ. ಗುರುರಾಜ್ ಭಟ್ರ ಅನೇಕ ದೇವಸ್ಥಾನಗಳನ್ನು ರಘುಪತಿ ಭಟ್ರ ಮಾರ್ಗದರ್ಶನದಲ್ಲಿಯೇ ಜೀರ್ಣೋದ್ಧಾರ ಮಾಡಿದ ಹೊತ್ತರು. ಕರಂಬಳ್ಳಿ ವೆಂಕಟರಮಣ ದೇವಸ್ಥಾನಕ್ಕೂ ನಮಗೆ ಯಾವುದಾದ್ರೂ ಪೂರ್ವ ಇತಿಹಾಸದ ಪುಟ ಬೇಕು ಅಂತಾದರೆ ಗುರುರಾಜ್ ಭಟ್ರು ಏನು ಹೇಳಿದರು ಅಂತಲೇ. ಅದರಿಂದ ನಮಗೆ ಎಲ್ಲರಿಗೂ ಉಡುಪಿಯ ಜನರಿಗೆ, ಕರಾವಳಿಯ ಜನರಿಗೆ ಹೆಚ್ಚು ಮಾನ್ಯರ ಮತ್ತು ಪ್ರಾತಸ್ಮರಣೀಯರಾಗಿರುವ ಗುರುರಾಜ್ ಭಟ್ರ ಹೆಸರನ್ನು ನೀಡುವ ಪ್ರಶಸ್ತಿಗೆ ಉಡುಪಿಯ ಜನಪ್ರತಿನಿಧಿಯಾಗಿ ಶಾಸಕರ ಉಪಸ್ಥಿತಿಯನ್ನು ಗೌರವಿಸಿಕೊಂಡು ಅವರಿಗೆ ಗುರುರಾಜ್ ಭಟ್ರ ಸುಪುತ್ರರು ಇಲ್ಲಿ ಹೂವಿನ ಗುಚ್ಛವನ್ನು ನೀಡಿ ಸ್ವಾಗತಿಸಬೇಕು ಅಂತ ವಿನಂತಿ ಮಾಡಿ. ಈ ಹಿಂದೆ ಪಾದೂರು ಗುರುರಾಜ್ ಭಟ್ಟ ಪ್ರಶಸ್ತಿಯನ್ನು ಪಡೆದಂಥವರ ಮಹನೀಯರ ಹೆಸರನ್ನು ಒಮ್ಮೆ ಉಲ್ಲೇಖಿಸಲಿಕ್ಕೆ ಬಯಸ್ತೇನೆ. 2010ರಲ್ಲಿ ಡಾಕ್ಟರ್ ಚಂದ್ರ ಚಿದಾನಂದ ಮೂರ್ತಿ ಅವರಿಗೆ ಕನ್ನಡದ ಸಂಶೋಧಕ ಮತ್ತು ಸಾಹಿತಿಯವರಿಗೆ ಕೊಟ್ಟಿದ್ದಾರೆ. ಪ್ರೊಫೆಸರ್ 2011ರಲ್ಲಿ ಪ್ರೊಫೆಸರ್ ಎನ್ ಜಯರಾಮ್ ಅವರಿಗೆ ನೀಡಲಾಗಿದೆ. 2012ರಲ್ಲಿ ಪ್ರೊಫೆಸರ್ ಎ ಸುಂದರ್ ಅವರಿಗೆ ನೀಡಲಾಗಿದೆ. 2013ರಲ್ಲಿ ಡಾಕ್ಟರ್ ಎಸ್ ಶೆಟ್ಟರ್ ಅವರಿಗೆ ಗೌರವಿಸಲಾಗಿದೆ. 2017ರಲ್ಲಿ ಪ್ರೊಫೆಸರ್ ಎ ವಿ ನರಸಿಂಹಮೂರ್ತಿ ಅವರಿಗೆ ಮತ್ತು 2021ರಲ್ಲಿ ಡಾಕ್ಟರ್ ಕೆ ಮೊಹಮ್ಮದ್ ಅವರಿಗೆ ನೀಡ್ತಾ ಇದ್ದೇವೆ. ಹೆಚ್ಚು ಈ ವರ್ಷದ ಪ್ರಶಸ್ತಿ ಹೆಚ್ಚು ತುಂಬ ಪ್ರಸ್ತುತ ಆಗುವಂತಹದ್ದು ಇಡೀ ದೇಶದ ಕೋಟ್ಯಂತರ ಹಿಂದೂಗಳಿಗೆ ಒಂದು ಉತ್ಸಾಹವನ್ನು ನೂರ್ಮಡಿಸಿಕೊಟ್ಟ ಕಾರಣದ ಹಿಂದೆ ಮೊಹಮ್ಮದ್ ಅವರ ಪಾತ್ರ ಇದೆ ಅಂತ ಹೇಳುವ ಕಾರಣಕ್ಕೆ ನಿನ್ನೆವರೆಗೆ 2100 ಕೋಟಿ ರೂಪಾಯಿ ಒಟ್ಟಾಗಿದೆ ಅಂತ ಹೇಳಬೇಕಾದ್ರೆ ಆ 100 ಕೋಟಿ ಒಟ್ಟಾಗಲಿಕ್ಕೆ ಒಂದು ಪೀಠಿಕೆ ಬೇಕಿತ್ತಲ್ಲ. ಆ ಪೀಠಿಕೆಯನ್ನು ಮೊಹಮ್ಮದ್ ಅಂತಹ ಪುಣ್ಯಾತ್ಮರು ನಮಗೆ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಸಮರ್ಥವಾಗಿ ಮಂಡಿಸಿ ಈ ದೇಶದಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಲಿಕ್ಕೆ ಹೆಚ್ಚು ವಾರಸುದಾರರಾದಂಥವರು 86-90 ಕೋಟಿ ಜನ ಹಿಂದೂಗಳೇ ಅಂತ ಹೇಳುವಂಥದ್ದನ್ನು ಸಾರಾಸಗಟಾಗಿ ಘಂಟಾಘೋಷವಾಗಿ ನ್ಯಾಯಾಲಯದ ಮುಂದೆ ಎಲ್ಲ ಭೀತಿಗಳ ನಡುವೆ ನಿರ್ಭೀತಿಯಿಂದ ಮಂಡಿಸಿದವರು. ನನಗಾಗ ಅನಿಸಿತು ಪ್ರಾಯಶಃ ಇವರು ವಿಭೀಷಣ ಇರಬೇಕು ಅಂತ. ಅವನನ್ನು ಎದುರು ಹಾಕಿ ಸತ್ಯ ಇದೆ, ರಾಮ ಅನ್ನುವುದೇ ಸತ್ಯ, ರಾವಣ ಅಲ್ಲ ಅಂತ ಹೇಳುವಂಥದ್ದನ್ನು ಹೇಳಬೇಕಾದ್ರೆ ವಿಭೀಷಣ ಯಾವ ಧೈರ್ಯವನ್ನು ತೋರಿದನೋ. ಈ ದೇಶದ ನ್ಯಾಯಾಲಯದ ಮುಂದೆ ಅಲ್ಲಿ ಇದ್ದದ್ದು ಬಾಬರಿ ಮಸೀದಿ ಅಲ್ಲ, ಅಯೋಧ್ಯೆ ರಾಮ ಮಂದಿರ, ಅಲ್ಲಿ ವಿಷ್ಣು ಮಂದಿರ ಇತ್ತು ಅಂತ ಹೇಳುವ ಧೈರ್ಯವನ್ನು ಮೊಹಮ್ಮದ್ ಅಂತವರು ಮಾಡಿದ ಕಾರಣಕ್ಕೆ ನಮಗೆ ಇವತ್ತು ಸತ್ಯದ ದರ್ಶನ ಆಯಿತು. ಭಾರತೀಯರಿಗೆ ಅದರ ಮುಂದುವರಿದ ಭಾಗವಾಗಿ ರಾಮ ಮಂದಿರ ಕಟ್ಟಲಿಕ್ಕೆ ನಾವೆಲ್ಲ ಹೊರಟಿದ್ದೇವೆ, ಸಿದ್ಧರಾಗಿದ್ದೇವೆ, ಸನ್ನದ್ಧರಾಗಿದ್ದೇವೆ. ಅದರಿಂದ ನನಗೆ ಅನಿಸಿತು ಮೊಹಮ್ಮದ್ ಅವರು ಪ್ರಾಯಶಃ ಪೂರ್ವ ಜನ್ಮದಲ್ಲಿ ಎಲ್ಲಿಯೋ ವಿಭೀಷಣನಾಗಿದ್ದರೆ ಏನು, ಆ ಕಾರಣಕ್ಕೆ ಅವರು ಸತ್ಯವನ್ನು ಹೇಳುವ ಧೈರ್ಯವನ್ನು ಮಾಡಿದರು ಅಂತ. ಅವರ ಉಪಸ್ಥಿತಿ ಇವತ್ತು ಉಡುಪಿಗೆ ರಾಮನ ಭೂಮಿಯನ್ನು ಉತ್ಖನನ ಮಾಡಿದವರು ಕೃಷ್ಣನ ಉಡುಪಿಯಲ್ಲಿ ರಾಮನ ಆರಾಧಕರ ಕೈಯಲ್ಲಿ ಪಾದೂರು ಗುರುರಾಜ್ ಭಟ್ಟ ಅಂತ ಹೇಳುವ ಮತ್ತೊಬ್ಬ ಪುರಾತತ್ವ ಸಂಶೋಧಕರ ಹೆಸರಿನಲ್ಲಿ ನೀಡುವ ಪ್ರಶಸ್ತಿಯನ್ನು ಮುಜರಾಯಿ ಇಲಾಖೆ ಸಚಿವರು ಮತ್ತು ಮತ್ತೆ ರಾಮನ ಹೆಸರನ್ನೇ ಹೊತ್ತ ಉಡುಪಿಯ ಶಾಸಕರ ಹೆಸರಿನಲ್ಲಿ ಸ್ವೀಕರಿಸ್ತಾ ಇರುವಂತಹದ್ದು ಎಲ್ಲ ಒಂದು ಯೋಗ. ಇದಕ್ಕೆ ನಾವೆಲ್ಲ ಸಾಕ್ಷಿಗಳಾಗುವಂತಹದ್ದು ಕೂಡ ಒಂದು ಭಾಗ್ಯ ಅಂತ ನಾನು ಭಾವಿಸ್ತಾ ಈಗ ನೇರ ನಾವು ಪ್ರಧಾನ ಕಾರ್ಯಕ್ರಮಕ್ಕಾಗಿ ಬರ್ತಾ ಇದ್ದೇವೆ. 2021ರ ಪ್ರತಿಷ್ಠಿತ ಡಾಕ್ಟರ್ ಪಾದೂರು ಗುರುರಾಜ ಭಟ್ಟ ಸಂಸ್ಮರಣ ಪ್ರಶಸ್ತಿಯನ್ನು ಪದ್ಮಶ್ರೀ ಪುರಸ್ಕೃತ ಪುರಾತತ್ವಜ್ಞ ಡಾಕ್ಟರ್ ಕೆ ಮೊಹಮ್ಮದ್ ಅವರಿಗೆ ಪ್ರದಾನಿಸುವ ಕಾರ್ಯಕ್ರಮಕ್ಕೆ ನಾವು ಸಿದ್ಧರಾಗ್ತಾ ಇದ್ದೇವೆ. ಪೂಜ್ಯ ಶ್ರೀಪಾದಂಗಳವರು ಅದನ್ನು ಪ್ರದಾನಿಸ್ತಾರೆ ಮತ್ತು ಕೋಟ ಶ್ರೀನಿವಾಸ ಪೂಜಾರು ಶಾಸಕರು ಮತ್ತು ಪಾದೂರು ಗುರುರಾಜ ಭಟ್ಟ ಕುಟುಂಬಸ್ಥರು, ಡಾಕ್ಟರ್ ಭೈರಪ್ಪನವರು, ಶ್ರೀಪತಿ ತಂತ್ರಿಗಳು ಮತ್ತು ಗುರುರಾಜ ಭಟ್ರ ಧರ್ಮಪತ್ನಿ ಶ್ರೀಮತಿ ಪಾರ್ವತಮ್ಮ ಇವರೆಲ್ಲರ ಉಪಸ್ಥಿತಿಯಲ್ಲಿ ಉಡುಪಿಯ ಎಲ್ಲ ಸಜ್ಜನ ನಾಗರಿಕ ಮಹನೀಯರ
ಸಾಕ್ಷಿಯಾಗಿ ಈ ಪ್ರಶಸ್ತಿಯನ್ನು ನಾವೀಗ ಪ್ರದಾನ ಮಾಡ್ತಾ ಇದ್ದೇವೆ. ಒಂದು ವಿಜಯಲಕ್ಷ್ಮಿ ಅವರು ಸಭೆಯ ಮುಂದೆ ಮಂಡಿಸಲಿಕ್ಕಿದ್ದಾರೆ. Dr. Paduru Gururaja Bhatt Memorial Award 2021. We, Dr. Paduru Gururaja Bhatt Memorial Trust, are pleased to honor herewith our prestigious Memorial Award 2021 to the renowned archaeologist of India, Shri K.K. Muhammad, Padma Shri Awardee, on this day, 28 February 2021, in recognition of his invaluable contribution in enriching and widening the horizons of knowledge of history and archaeology of India through his numerous successful excavation projects in several states of India. His findings have gone on record in resolving many sensitive and critical disputes faced by the nation over decades of the past. The nation remains immensely grateful to his unearthing the facts through his discovery on the disputed sites of Ayodhya especially. The name K.K. Muhammad remains immortal in the pages of cultural history of India in all the future years to come. Professor P. Shripati Tantri, D.Litt, Chairman, Srimati P. Parvati Bhatt, President, and the members. ನಿಧಿ ಮತ್ತು ಇದನ್ನು ಮತ್ತೆ ಹಸ್ತಾಂತರಿಸ್ತಾರೆ. ಮೊದಲು ಅವರಿಗೆ ಕೊನೆಗೊಳ್ಳಿ. ಮೊದಲು ಶಾಲನ್ನು ಶ್ರೀನಿವಾಸ ಪೂಜಾರಿ ಅವರು, ಹಾರಾರ್ಪಣೆಯನ್ನು ರಘುಪತಿ ಭಟ್ರು ಮತ್ತು ಫಲವಸ್ತುವನ್ನು ನಿಧಿ ಮತ್ತು ಸ್ಮರಣಿಕೆಯನ್ನು ಶ್ರೀಪಾದಂಗಳವರ ಆನಂತರ ಗಮನಿಸಿ. ಅಭಿನಂದನ ಭಿನ್ನವತ್ತಳೆ ಮತ್ತು ನಿಧಿಯನ್ನ ಸ್ವಾಮೀಜಿಯವರು ಮಾತನಾಡ್ತಾರೆ. ಎಲ್ಲರ ಒಂದು ಎದ್ದು ನಿಂತು ಗೌರವ ಅರ್ಪಣೆ ಮಾಡಿದ್ರು ನಮಗೊಂದು ಸಾರ್ಥಕತೆ ಇದೆ. ಭೈರಪ್ಪನವರು ಈಚೆ ಬಂದಿಲ್ಲಿ ಒಂದು ನಿಮಿಷ, ಪರಶುರಾಮ ಭಟ್ರು ಹತ್ತಿರ ಒಮ್ಮೆ ಇಲ್ಲಿ ಮತ್ತೆ ನಾವು ಅವರನ್ನು ಬೀಳ್ಕೊಂಡು ಈಚೆ ಬರ್ತೀವಿ. ಅಲ್ಲಿ ಒಂದು ನಿಮಿಷ, ಅಲ್ಲಿ ಬರೋದು ಬೇಡ. ಫೋಟೋ ಆದ ತಕ್ಷಣ ಹೇಳಿ. ಈಚೆ ಬನ್ನಿ, ಕುಟುಂಬಸ್ಥರು ಕೆಳಗೆ ಬನ್ನಿ. ಮೆಲ್ಲ ಮೊಹಮ್ಮದ್ ಅವರನ್ನ ಸ್ವಾಮೀಜಿಯವರ ಹತ್ರ ಕರ್ಕೊಂಡು ಬನ್ನಿ. ಅಲ್ಲಿ ಹತ್ತಿರವೇ ಸ್ವಾಮೀಜಿಯವರ ಹತ್ರ ಶಾಸಕರು ಮತ್ತು ಸಚಿವರು, ಭೈರಪ್ಪನವರು, ಶ್ರೀಪತಿ ತಂತ್ರಿಗಳು ಮತ್ತು ಪಾರ್ವತಮ್ಮ ಇರಬೇಕು. ಅಭಿನಂದನೆ ಭಿನ್ನವತ್ತಳೆ ಕೊಡಿ. 1 ಲಕ್ಷ ರೂಪಾಯಿ ಮೌಲ್ಯದ ಪಾದೂರು ಗುರುರಾಜ ಭಟ್ಟ ಸಂಸ್ಮರಣ ಪ್ರಶಸ್ತಿ. ಪರಶುರಾಮ ಈಚೆ ಬನ್ನಿ. ಪೂಜ್ಯ ಪರಮ ಪೂಜ್ಯ ಶ್ರೀ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರ ದಿವ್ಯ ಹಸ್ತದಿಂದ ಅಭಿನಂದನೆ ಭಿನ್ನವತ್ತಳೆ ಮತ್ತು 1 ಲಕ್ಷ ರೂಪಾಯಿ ನಿಧಿ ಸಹಿತವಾದಂತಹ ಪಾದೂರು ಗುರುರಾಜ ಭಟ್ಟ ಸಂಸ್ಮರಣ ಪ್ರಶಸ್ತಿ 2021. ಇದನ್ನ ಪ್ರಸಿದ್ಧ ಪುರಾತತ್ವ ತಜ್ಞರು ಪದ್ಮಶ್ರೀ ಪುರಸ್ಕೃತರಾದ ಶ್ರೀ ಕೆ.ಕೆ. ಮೊಹಮ್ಮದ್ ಅವರಿಗೆ ವಿತರಿಸಲಾಗ್ತಾ ಇದೆ. ಜೋರಾದ ಚಪ್ಪಾಳೆ ಒಮ್ಮೆ ಬಂದ್ರೆ ನಮಗೆ ಹಸಿರು ಆಗಿಲ್ಲ ಅಂತ ಸಾಕು. ಕರ್ನಾಟಕ ಘನ ಸರ್ಕಾರದ ಪರವಾಗಿ ಕೋಟ ಶ್ರೀನಿವಾಸ ಪೂಜಾರಿ ಅವರು ಶಾಲ್ ಹಾಕಿ ಶಾಸಕ ರಘುಪತಿ ಭಟ್ರು ಒಂದು ಬುಕ್ಕೆಯನ್ನು ನೀಡಿ ಅವರನ್ನು ಗೌರವಿಸಬೇಕು ಅಂತ ವಿನಂತಿ. ಆನ್ ಬಿಹಾಫ್ ಆಫ್ ಕರ್ನಾಟಕ ಗವರ್ಮೆಂಟ್, ಶ್ರೀ ಮುಜರಾಯಿ ಮಿನಿಸ್ಟರ್, ಎಂಡೋಮೆಂಟ್ ಮಿನಿಸ್ಟ್ರಿ, ಕೋಟೆ ಶ್ರೀನಿವಾಸ ಪೂಜಾರಿ and MLA ಶ್ರೀ ಕೆ. ರಘುಪತಿ ಭಟ್ರು ಆನರ್ ಶ್ರೀ ಕೆ. ಮೊಹಮ್ಮದ್. ಬೇಗ ಬನ್ನಿ, ಒಮ್ಮೆ ನಿಲ್ಲಿ. ಶಾಸಕರು ಕೂತ್ಕೊಳ್ಳಿ. ಅಲ್ಲಿ ಎದುರು ಭಾಗದವರು ಕೂತ್ಕೊಳ್ಳಿ. ಭೈರಪ್ಪನವರು, ಶ್ರೀಪತಿ ತಂತ್ರಿಗಳು, ಪಾರ್ವತಮ್ಮ ಕೂತ್ಕೊಳ್ಳಿ. ವೆಂಕಟೇಶ್ವರ ಹಿಂಭಾಗಕ್ಕೆ ಬನ್ನಿ. ಒಂದು ಕ್ಷಣ ಕುಟುಂಬಸ್ಥರು ಬೇಗ ಬನ್ನಿ.
ಪೂಜ್ಯ ಸ್ವಾಮೀಜಿಯವರು, ಸಚಿವರು ಮತ್ತು ಶಾಸಕರ ಗಮನಕ್ಕೆ ಈ ಕಾರ್ಯಕ್ರಮದ ಮೊದಲು 1-1.5 ಗಂಟೆಗಳ ಕಾಲ ಮೊಹಮ್ಮದ್ ಅವರು ಬಾಬರಿ ಮಸೀದಿಯ ಅಯೋಧ್ಯೆಯ ವಿವಾದಿತ ಸ್ಥಳದ ಉತ್ಖನನ ಹೇಗೆಲ್ಲ ನಡೆಯಿತು, ಅದಕ್ಕೆ ಎದುರಾದ ಸವಾಲುಗಳೇನು, ಅದೆಲ್ಲವನ್ನು ಮೆಟ್ಟಿ ನಿಂತು ನಾವು ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಸತ್ಯವನ್ನು ದರ್ಶನ ಮಾಡಿಸುವಲ್ಲಿ ಎಷ್ಟು ಧೈರ್ಯವನ್ನು ತೋರಬೇಕಾಯಿತು ಅನ್ನೋದನ್ನ 16 ಉಪನಿಷತ್ತಿನ ಶ್ಲೋಕಗಳು, ನಮ್ಮ ಪುರಾಣ ಶ್ಲೋಕಗಳನ್ನೆಲ್ಲ ಆಧರಿಸಿ ಒಂದು ಪ್ರಗಲ್ಭವಾದಂತಹ ಸ್ಮರಣೀಯವಾದಂತಹ ಉಪನ್ಯಾಸವನ್ನು ಉಡುಪಿಯ ನಾಗರಿಕರ ಮುಂದೆ ನಮಗೆಲ್ಲರಿಗೂ ಉಣಬಡಿಸಿದ್ದಾರೆ. ಅದ ನಂತರ ಈಗ ಪ್ರಶಸ್ತಿ ಪ್ರದಾನ ಸಮಾರಂಭ. ಮುಂದೆ ಶಾಸಕರು 2 ಶುಭ ಸಂಚನೆ ಮಾಡಿದ್ದಾರೆ. ಶ್ರೀನಿವಾಸ ಪೂಜಾರಿ ಅವರು ನೆನಪಿಗಾಗಿ ಅವರ ಕುಟುಂಬಸ್ಥರ ಟ್ರಸ್ಟ್ ಅವರು ಕೊಡ್ತಾ ಇರುವಂಥ ಪ್ರಶಸ್ತಿಯನ್ನು ಪೂಜ್ಯ ಸ್ವಾಮೀಜಿಯವರು ಹಸ್ತಾಂತರ ಮಾಡಿದ ನಂತರ ಸರ್ಕಾರದ ಪರವಾಗಿ ನಾನು ಮತ್ತು ವಿಭೂತಿ ಭಟ್ರು ಅಭಿನಂದಿಸುತ್ತಾ ಅತ್ಯಂತ ಸಂಭ್ರಮದ ಕ್ಷಣವನ್ನು ಅನುಭವಿಸಿದೆವು ಅಂತ ನನಗನ್ಸುತ್ತೆ. ಪಾದೂರು ಗುರುರಾಜ ಭಟ್ರು ಬಿಟ್ಟು ಹೋದಂಥ ಯೋಚನೆಗಳು, ಚಿಂತನೆಗಳನ್ನು ನಮ್ಮ ರಾಜ್ಯ ಸರ್ಕಾರದ ಮೂಲಕ ಸಂರಕ್ಷಣೆ ಮಾಡಬೇಕಾದಂಥ ಮತ್ತು ಮುಂದಿನ ಜನಾಂಗಕ್ಕೆ ಅದನ್ನು ಉಣಬಡಿಸಬೇಕಾದಂಥ ಅಗತ್ಯ ಇರುವುದರಿಂದ ಅವರು ಏನೇನು ಕೃತಿಗಳನ್ನು ರಚಿಸಿದ್ದಾರೆ ಅದರ ಅಧ್ಯಯನ ಮಾಡುವುದು ಮತ್ತು ಅಧ್ಯಯನದಲ್ಲಿರುವಂಥ ವಿಷಯಗಳನ್ನು ಅನುಷ್ಠಾನ ಮಾಡುವುದು, ಅದರ ಜೊತೆಯಲ್ಲಿ ಆ ಪ್ರಕಟಣೆಗಳನ್ನು ಶಾಶ್ವತವಾಗಿ ಜನಮನಕ್ಕೆ ತಲುಪಲಿಕ್ಕೆ ಏನೇನು ಯೋಚನೆ ಮಾಡಬೇಕು ಅದನ್ನೆಲ್ಲ ಮಾಡಬೇಕು ಅಂತ ನಮ್ಮ ಸರ್ಕಾರ ಯೋಚನೆ ಮಾಡಿದೆ. ಒಂದು ಭಾಗ ಮುಂದುವರೆದಿದ್ದೇವೆ ಮತ್ತು ಅದನ್ನು ಮುಂದುವರಿಸ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಬೇಕು. ನಮಗೆ ಕೆ ಮೊಹಮ್ಮದ್ರಿಗೆ ಗುರುರಾಜ ಭಟ್ ಹೆಸರಿನ ಪ್ರಶಸ್ತಿಯನ್ನು ಪ್ರದಾನ ಮಾಡಿ ನಾವೆಲ್ಲ ಅಭಿನಂದನೆ ಮಾಡಿದಾಗ ಅವರು ಸ್ವೀಕರಿಸಿದ ರೀತಿ ಮತ್ತು ಇಡೀ ದೇಶದ 130ಕ್ಕೂ ಹೆಚ್ಚು ಕೋಟಿ ಇರುವಂಥ ಭಾರತೀಯರು ಎಲ್ಲರೂ ಒಟ್ಟಾಗಿ ಒಂದಾಗಿ ಮೊಹಮ್ಮದರಂತೆ, ಸ್ವಾಮೀಜಿಗಳಂತೆ ದೇಶ ಮೊದಲು ಅನ್ನುವಂಥ ಭಾವನೆಯಿಂದ ಇದ್ದರೆ ಇನ್ನೂ ಚೆನ್ನಾಗಿತ್ತು ನಮ್ಮ ಬದುಕು ಅಂತ ಅನಿಸ್ಬಿಡುತ್ತೆ. ಯಾವುದೋ ಒಂದು ಕಾರಣಕ್ಕೆ ಶ್ರೀರಾಮ ಮಂದಿರ ನಿರ್ಮಾಣವಾಗುವ ಹಿನ್ನೆಲೆಯಲ್ಲಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಕೊಡಬೇಕಾದಂಥ ಎಲ್ಲ ಮಾಹಿತಿಗಳನ್ನು ಕೆ ಮೊಹಮ್ಮದ್ ಮತ್ತು ಅವರ ತಂಡ ಆ ಪುರಾತತ್ವ ಇಲಾಖೆ ಮೂಲಕ ಮತ್ತು ಭೂಗರ್ಭ ಪರೀಕ್ಷೆ ಮೂಲಕ ಶ್ರೇಷ್ಠ ನ್ಯಾಯಕ್ಕೆ ಕೊಟ್ಟಿರುವಂಥ ಮಾಹಿತಿಗಳು, ಅದರ ಒಂದೊಂದು ವಿಚಾರಗಳನ್ನು ಅರ್ಥ ಮಾಡಿಕೊಂಡು ಅಧ್ಯಯನಪೂರ್ಣವಾಗಿ ದಾಖಲೆಗಳ ಆಧಾರದಲ್ಲಿ ಕೊಟ್ಟಿರುವಂಥ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು, ಆ ತೀರ್ಪು ಬರುವ ಮುಂಚೆ ಭಾರತದ ರಾಜಕಾರಣದ ಚಿತ್ರಣ ಹೇಗಿತ್ತು ಅಂತ ಹೇಳಿದರೆ ಆ ತೀರ್ಪು ಹೊರಬರಬಾರದು ಅಂತ ಅನೇಕರ ಮನಸ್ಸಲ್ಲಿತ್ತು ಅಂತ ನನಗನ್ಸುತ್ತೆ. ಅಲ್ಲಿಯವರೆಗೆ ಕೆಲವರು ಹೇಳ್ತಾ ಇದ್ರು, ರಾಮ ಮಂದಿರವನ್ನು ನಿರ್ಮಾಣ ಮಾಡಲಿಕ್ಕೆ ಕೈ ಇಕ್ಕಿದರೆ ಭಾರತದಲ್ಲಿ ರಕ್ತದ ಓಕುಳಿ ಹರಿಯುತ್ತೆ, ಅದಕ್ಕೆ ನೀವೇ ಕಾರಣೀಕರ್ತರಾಗ್ತೀರಿ ಅಂಥೇಳಿ ರಾಮ ಮಂದಿರ ನಿರ್ಮಾಣ ಮಾಡುವಂಥ ಮನಸ್ಸುಗಳಿಗೆ ಎಚ್ಚರಿಕೆ ಕೊಡುವಂಥ ಕೆಲಸಗಳಾಗ್ತಾ ಇತ್ತು. ಅದರ ಹಿಂದಿರುವಂಥ ಉತ್ಪ್ರೇಕ್ಷೆ ಏನು, ಅದರ ಹಿಂದಿರುವಂಥ ತಂತ್ರಗಳೇನು ಅಂತ ಹೇಳಿದ್ರೆ, ರಾಮ ಮಂದಿರದಂಥ ನಮ್ಮೊಂದು ನಿರ್ಮಾಣ ಮಾಡೋದನ್ನು ತಡೆಗಟ್ಟುವುದರ ಮೂಲಕ ಭಾರತದ ರಾಜಕಾರಣದ ಒಂದಷ್ಟು ಭಾಗವನ್ನು ತಮ್ಮ ಹಿಡಿತದಲ್ಲಿ ಇಟ್ಕೊಳ್ಳಿಕ್ಕೆ ಯಾರಾದರೂ ಪ್ರಯತ್ನ ಮಾಡ್ತಾರಾ ಅಂತ ಯೋಚನೆ ಮಾಡ್ತಿದ್ದೆವು. ರಾಮ ಮಂದಿರವನ್ನು ನಿರ್ಮಾಣ ಮಾಡಲಿಕ್ಕೆ ಕೈ ಇಕ್ಕಿದರೆ ರಕ್ತದ ಓಕಳಿ ಹರಿಯುತ್ತೆ ಅಂತ ಹೇಳಿದಂಥ ಒಂದು ಭಾಗವನ್ನು ನಾವು ನೆನಪಲ್ಲಿ ಇಟ್ಕೊಂಡ್ರೆ ಮುಂದುವರಿಯುತ್ತೆ. ಕೆ ಮೊಹಮ್ಮದ್ರಂಥ ಅನೇಕ ಅನುಭವಿಗಳು ತಮ್ಮ ಅನುಭವದ ವಿಚಾರವನ್ನು ಸರ್ವೋಚ್ಚ ನ್ಯಾಯಾಲಯಕ್ಕೆ ಕೊಡ್ತಾರೆ. ಸುಪ್ರೀಂ ಕೋರ್ಟ್ ತೀರ್ಪು ಕೊಡುತ್ತೆ. ಆ ತೀರ್ಪು ಹೊರಬರ್ತದೆ, ನಾಳೆ ಹೊರಬರ್ತದೆ ಅಂದಾಗ ಮತ್ತೆ ಕರ್ನಾಟಕದ ಭಾರತದ ರಾಜಕಾರಣದ ತುಡಿತ ಮಿಡಿತಗಳು ಮತ್ತಷ್ಟು ಹೆಚ್ಚಾಗ್ತವೆ. ಕೆಲವರಾಗಿ ಏನು ಹೇಳ್ತಾರೆ ಅಂತ ಹೇಳಿದರೆ, ತೀರ್ಪು ಏನೇ ಕೊಡಲಿ ನಾವು ನ್ಯಾಯಾಲಯದ ತೀರ್ಪನ್ನು ಒಪ್ಪಿಕೊಳ್ಳಿಕ್ಕೆ ಮಾನಸಿಕವಾಗಿ ಸಿದ್ಧರಿದ್ದೇವೆ ಅಂತ ಹೇಳ್ತಾರೆ. ಯಾರು ರಾಮ ಮಂದಿರವನ್ನು ನಿರ್ಮಾಣ ಮಾಡಿದರೆ ಭಾರತದಲ್ಲಿ ರಕ್ತದ ಓಕುಳಿ ಹರಿಯುತ್ತೆ ಅಂತ ಎಚ್ಚರಿಕೆ ಕೊಟ್ಟವರೆಲ್ಲರೂ ಕೂಡ ತೀರ್ಪು ಹೊರಬಂದ ನಂತರ ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು ನಾವು ಗೌರವಿಸಿದ್ದೇವೆ ಅಂತ ಹೇಳಿಕೆಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಂದರೆ ತಮ್ಮದು ನಡೆಯುವುದಿಲ್ಲ ಅಂತ ಗೊತ್ತಾದ ತಕ್ಷಣ ಆ ಹೇಳಿಕೆ ತಿರುಳುಗಳು ಬೇರೆಯಾಗಿ ಬಿಡುತ್ತೆ ಅಂತ ನನಗನ್ಸ್ಬಿಡುತ್ತೆ. ಒಮ್ಮೊಮ್ಮೆ ನಾನು ತುಂಬ ಹಿರಿಯರ ಜೊತೆ ಹೇಳಿದೆ, ಅಲ್ಲದೆ 93 ಆರಂಭದ ದಿನಗಳಲ್ಲಿ ರಥಯಾತ್ರೆ ನಡೆದಿತ್ತು ರಾಮ ಮಂದಿರ ನಿರ್ಮಾಣಕ್ಕೋಸ್ಕರ. ಅನೇಕ ಸಂಘರ್ಷಗಳು, ಸವಾಲುಗಳು, ಸಂಘಟನೆಗಳ ಬಡಿದಾಟಗಳು ನಡೀತಾ ಇತ್ತು. ಹೆಚ್ಚು ಕಡಿಮೆ 3 ದಶಕಗಳ ಕಾಲ, 93 ಅಂದರೆ 93, 2003, 2013, 2023, 30 ವರ್ಷ ಆಗುತ್ತಲ್ಲ ಗೊತ್ತುಬಿಟ್ರೆ, ಈ 3 ದಶಕಗಳ ಕಾಲ ಸುಪ್ರೀಂ ಕೋರ್ಟ್ ಎಳೆದಾಡಬೇಕಾಗಿತ್ತಾ?
ಇವತ್ತು ಕೊಟ್ಟ ತೀರ್ಪನ್ನು ಒಂದು 25 ವರ್ಷದ ಕೆಳಗೆ ಕೊಟ್ಟು ಬಿಡ್ತಿದ್ರೆ ತೀರ್ಮಾನ ಆಗಿ ಹೋಗ್ತಾ ಇತ್ತಲ್ಲ ಅಂತ ನಾನು ಹೇಳ್ತಾ ಇದ್ದೆ. ನಾನು ಹೇಳಿದ್ದು ನನ್ನ ಜ್ಞಾನದ ಮಿತಿಯೊಳಗೆ. ಆದರೆ ತುಂಬ ಹಿರಿಯ ಕಾನೂನು ಪಂಡಿತರೊಬ್ರು ಹೇಳಿದರು, ಶ್ರೀನಿವಾಸ ಅವರೇ, ನಿಮಗೆಲ್ಲ ರಾಜಕಾರಣಿಗಳಿಗೆ ಇದೆಲ್ಲ ಅರ್ಥ ಆಗೋದಿಲ್ಲ. ಸುಪ್ರೀಂ ಕೋರ್ಟ್ ಕೂಡ ಯೋಚನೆ ಮಾಡುತ್ತಂತೆ, ತಾನು ಕೊಟ್ಟಿರುವಂಥ ತೀರ್ಪನ್ನು ಅನುಷ್ಠಾನ ಮಾಡುವ ಶಕ್ತಿ ಇರುವಂಥ ಆಡಳಿತ ದೇಶದಲ್ಲಿದೆಯಾ ಅಂತೇಳಿ. ತಾನು ಕೊಟ್ಟಿರೋ ತೀರ್ಪನ್ನು ಅನುಷ್ಠಾನ ಮಾಡುವಂಥ ತಾಕತ್ತಿರುವಂಥ ಅಧಿಕಾರ ಸೂತ್ರ ಹಿಡಿದಂಥ ವ್ಯಕ್ತಿಗಳು ಈ ದೇಶದಲ್ಲಿ ಇದ್ದಾರಾ ಅಂತ ನೋಡಿ ಈಗ ಬಂದರೂ ಕೊಡಬಹುದು ಅಂತ ಖಚಿತ ಆದ ಕೂಡ ಕೊಟ್ಬಿಡುತ್ತಂತೆ. ಹೌದಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೇನೆ. ನಾವೇನು ಕಾನೂನು ಪಂಡಿತರು ವ್ಯಾಪ್ತಿಯಲ್ಲಿ ಹೌದು ಅಂತ ನನಗೆ ಅನಿಸ್ಬಿಟ್ಟಿದೆ. ಯೋಚನೆ ಮಾಡಿದ್ದೀರಾ ನೀವು? ನಾವೆಲ್ಲ ಆ ರಕ್ತದ ಹೊಳ್ಕೊಳ್ಳಿ ಹರಿಯುತ್ತೆ ಅಂತ ಹೇಳಿದವ್ರ ಮೈಯಲ್ಲಿ ಒಂದನೇ ರಕ್ತ ಇರಲೂ ಇಲ್ಲ, ಅವ್ರು ಬೀದಿಗೆ ಬರಲೂ ಇಲ್ಲ. ಇದರ ಹಿನ್ನೆಲೆ ಈ ಸುಪ್ರೀಂ ಕೋರ್ಟಿಗೆ ಮನವರಿಕೆ ಆಗಲಿಕ್ಕೆ ಕೆ ಮೊಹಮ್ಮದ್ರಂಥ ವ್ಯಕ್ತಿಗಳು ಧರ್ಮ ಯಾವುದು, ಜಾತಿ ಯಾವುದು, ವರ್ಗ ಯಾವುದು, ಭಾಷೆ ಯಾವುದು ಗೊತ್ತಿಲ್ಲ ರೀ. ಇತಿಹಾಸದ ದಾಖಲೆಗಳನ್ನು ಮನವರಿಕೆ ಮಾಡುವಷ್ಟಕ್ಕೆ ಮಾತ್ರ ಅವರ ಪ್ರಾಮಾಣಿಕತೆ. ದೇಶ ಮೊದಲು ಅಂತ ಹೇಳೋದು. ಅಲ್ಲಿಂದ ಇಲ್ಲಿವರೆಗೆ ನಡೆದಿರುವಂಥ ಎಲ್ಲ ಘಟನೆಗಳನ್ನು ಗಮನಿಸಿದರೆ ರಾಮ ಮಂದಿರ ನಿರ್ಮಾಣ ಆಗುವಂಥ ಯೋಚನೆಗಳಿಗೆ, ಚಿಂತನೆಗಳಿಗೆ ಇವತ್ತು ಈ ದೇಶ ಕೈ ಇಕ್ಕಿದೆ. ಅದು ವ್ಯಕ್ತಿಗಳು ಕೈ ಇಕ್ಕಿದ್ದಲ್ಲ, ಇದು ದೇಶ ಕೈ ಇಕ್ಕಿದೆ ಅಂತ ನಮ್ಗನ್ಸುವಂಥ ಸಂದರ್ಭದಲ್ಲಿ ಸಂಶೋಧಕರಾಗಿರುವಂಥ ಗುರುರಾಜ್ ಭಟ್ರ ನೆನಪಿನಲ್ಲಿ, ಅವರ ಹೆಸರಿನಲ್ಲಿ ಕೆ ಮಾದರಿಗೆ ಇವತ್ತು ಪ್ರಶಸ್ತಿಯನ್ನು, ಕೆ ಮೊಹಮ್ಮದ್ರಿಗೆ ಇವತ್ತು ಪ್ರಶಸ್ತಿಯನ್ನು ಹಸ್ತಾಂತರ ಮಾಡಿದೆವು. ನನಗೆ ವಿಚಾರಗಳು ಬೇರೆ ಇರ್ಬೋದು, ಅಧಿಕಾರ ಶಾಶ್ವತ ಆಗಿರದಿರ್ಬೋದು, ವೈಚಾರಿಕ ವಿಚಾರದಲ್ಲಿ ಭಿನ್ನತೆ ಇರ್ಬೋದು, ಪ್ರಗತಿ ವಿಚಾರದಲ್ಲಿ ನಮ್ಮದೇ ಆದಂಥ ಧೋರಣೆಗಳಿರ್ಬೋದು, ಸಾಮಾಜಿಕವಾದಂಥ ಸಂಘರ್ಷಗಳಿರ್ಬೋದು, ಮಾತಿನಲ್ಲಿ, ಧ್ವನಿಯಲ್ಲಿ, ಭಾವನೆಗಳಲ್ಲಿ, ಭಾಷೆಗಳಲ್ಲಿ ನಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸುವಂಥ ಅವಕಾಶಗಳಿರುವಂಥ ಪ್ರಜಾಪ್ರಭುತ್ವ ದೇಶದಲ್ಲಿ ನಾವೆಲ್ಲರೂ ಶತಕೋಟಿ ಮೀರಿದಂಥ ಭಾರತೀಯರು ದೇಶ ಮೊದಲು ಅನ್ನುವಂಥ ಭಾವನೆಗಳಿಗೆ ಒತ್ತು ಕೊಟ್ಟು ನಡೆದರೆ ಮತ್ತಷ್ಟು ಪ್ರಗತಿ ಆಗ್ತಾ ಇತ್ತೇನೋ ಅಂತ ಅನ್ಸೋದು ನಮಗೆ. ನಾನು ಅಯೋಧ್ಯೆಯನ್ನು ಬಿಟ್ಟು ಒಂದು ಹೆಜ್ಜೆ ಆಚೀಚೆ ಹೋಗ್ಲಿಕ್ಕೆ ನನಗೆ ಮನಸ್ಸಿಲ್ಲ, ನನ್ನ ಕ್ರಮ ಹಾಗೆ. ಆದರೆ ಆ ಅಯೋಧ್ಯೆಯ ಸಂದರ್ಭದಲ್ಲಿ ಆ ಕಾಶ್ಮೀರದಲ್ಲಿರುವಂಥ ಉಗ್ರಗಾಮಿಗಳು ಒಂದು ಮಾತು ಹೇಳಿದರು, ನಾವು ಒಂದು ಸತಿ ನೆನಪು ಮಾಡಿಕೊಡ್ಬೇಕು. ಕಾಶ್ಮೀರದಲ್ಲಿರುವಂಥ ಉಗ್ರಗಾಮಿಗಳು, ಭಯೋತ್ಪಾದಕರು AK-47 ಹಿಡ್ಕೊಂಡು ತಮಾಷೆಯಿಂದ ಒಂದು ಮಾತು ಹೇಳ್ತಾ ಇದ್ರು, ಭಾರತೀಯರೇ, ಯಾರಿಗೆ? ಭಾರತದ ನೆಲದಲ್ಲೇ ನಿಂತುಕೊಂಡು, ಭಾರತೀಯರೇ, ನಿಮ್ಮ ತಾಯಿಯ ಎದೆ ಹಾಲನ್ನು ನೀವು ಕುಡಿದಿದ್ದರೆ, ನಾನು ಹೇಳಿದ ಅರ್ಥ ಆಯ್ತಾನೆ? ಭಾರತೀಯರೇ, ನಿಮ್ಮ ತಾಯಿಯ ಎದೆ ಹಾಲನ್ನು ನೀವು ಕುಡಿದಿದ್ದರೆ ಬನ್ನಿ ಕಾಶ್ಮೀರದ ಲಾಲ್ ಚೌಕದಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸಿ ನೋಡೋಣ ಅಂತ ಹೇಳ್ತಾ ಇದ್ರು. ನಿಮ್ಮ ತಾಯಿಯ ಎದೆ ಹಾಲನ್ನು ನೀವು ಕುಡಿದದ್ದು ಹೌದಾದ್ರೆ, ನಿಮ್ಗೆ ತಾಕತ್ತಿದ್ರೆ ಭಾರತದ ತ್ರಿವರ್ಣ ಧ್ವಜವನ್ನ ಕಾಶ್ಮೀರದ ಲಾಲ್ ಚೌಕದಲ್ಲಿ ಹಾರಿಸಿ ವಾಪಸ್ ಹೋಗಿ ನೋಡೋಣ ಅಂತ ಹೇಳ್ತಾ ಇದ್ರು. ಇದನ್ನೆಲ್ಲ ಕೇಳಿದವ್ರು ನಾವು. ಕೇಳಿದ ನಂತರ ಪಾಪ ಮದ್ದುಗಳು, ಬುದ್ಧಿ ಇಲ್ಲದೆ ಇದ್ದವು, ಏನೇನು ದಾರಿ ತಪ್ಪಿದ ಹುಡುಗರು, ಅವನ್ನೆಲ್ಲ ಜೈಲಿಗೆ ಹಾಕಬಾರ್ದು, ಅವರಿಗೆಲ್ಲ 1 ಕೋಟಿ ರೂಪಾಯಿ ಕೊಟ್ಟು ಸ್ವಂತ ಉದ್ಯೋಗ ಮಾಡಿದ್ರೆ ಒಳ್ಳೇದಾಗ್ತದೆ ಅಂತ ಹೇಳುವಂಥ ಮಾನಸಿಕತೆ ಇರುವಂಥ ಜನರ ಮಧ್ಯೆ ಬದುಕಿದವ್ರು ನಾವೆಲ್ಲ. ಅಂಥ ಉಗ್ರಗಾಮಿಗಳಿಗೆ ಇವತ್ತು ಕಾಲಗಟ್ಟಿದೆ. ಇವತ್ತು ಭಾರತ ಎಷ್ಟು ಬಲಿಷ್ಠವಾಗಿದೆ ಅಂತ ಹೇಳಿದರೆ, ಇವತ್ತು ಭಾರತ ಎಷ್ಟು ತಾಕತ್ತಿದೆ ಅಂತ ಹೇಳಿದರೆ, ಅಂಥ ಉಗ್ರಗಾಮಿಗಳನ್ನೆಲ್ಲ ಒಂದು ಹದ್ದುಬಸ್ನಲ್ಲಿಟ್ಟು, ಭಾರತೀಯರೇ ಬನ್ನಿ, ನಿಮ್ಮ ತಾಯಿ ಎದೆ ಹಾಲನ್ನು ನೀವು ಕುಡಿದಿದ್ದು ಹೌದಾದರೆ ಕಾಶ್ಮೀರದಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸಿ ನೋಡೋಣ ಅಂತ ಹೇಳುವಂಥ ಧ್ವನಿಗಳನ್ನು ಹುಟ್ಟಡಗಿಸಿ 370 ರದ್ದು ಮಾಡಿ ಇವತ್ತು ಕಾಶ್ಮೀರದ ಪ್ರತಿ ಸರ್ಕಾರಿ ಕಚೇರಿಯ ಮೇಲೆ ಬೆಳಿಗ್ಗೆ 7:30 ಭಾರತ ತ್ರಿವರ್ಣ ಧ್ವಜ ಹಾರಿಸುವಂಥ ಒಂದು ಅವಕಾಶಗಳಾಯ್ತಲ್ಲ. ಇದು ದೇಶದ ತಾಕತ್ತು ಹೆಚ್ಚಿದೆ ಅಂತೇಳಿ ಒಬ್ಬ ವ್ಯಕ್ತಿಯನ್ನ ಇನ್ನೊಬ್ಬರನ್ನ ಹೇಳಿ ಕೊಟ್ಟಿದ್ದಲ್ಲ, ನಾನು ಸರ್ಕಾರ ಹೇಳಿದ್ದು, ದೇಶ ತಾಕತ್ತು ಹೆಚ್ಚಿದೆ. ದೇಶ ಮೊದಲು ಅನ್ನುವಂಥ ಭಾವನೆಗಳು ವ್ಯಾಪಕವಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಗಿದೆ. ದೇಶಕ್ಕಿಂತ ನಾನು ದೊಡ್ಡವ, ಭಾರತ ತ್ರಿವರ್ಣ ಧ್ವಜಕ್ಕಿಂತ ನಾನು ದೊಡ್ಡವ, ಭಾರತ ಸಂವಿಧಾನಕ್ಕಿಂತ ನಾನು ದೊಡ್ಡವ ಅನ್ನುವರಿಗೆ ಈ ದೇಶದಲ್ಲಿ ಬೆಲೆ ಇಲ್ಲ ಅನ್ನುವಂಥ ಪ್ರಥಮ ಬಾರಿಗೆ ಬಿಸಿ ಮುಟ್ಟುವಂಥ ವಾತಾವರಣ ಸೃಷ್ಟಿಯಾಗಿದ್ದನ್ನು ನಾವು ಕಾಣುವಂಥ ದಿನಗಳ ಮಧ್ಯೆ ಬೆಳೆದಿದ್ದೇವೆ. ಅಂಥ ಸಂದರ್ಭದಲ್ಲಿ ರಾಮ ಜನ್ಮಭೂಮಿಯ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಅದರ ಸಂಶೋಧಾತ್ಮಕವಾದಂಥ ವರದಿಗಳು ಕಾರಣ ಅಂತ ನಾವು ನೀವು ಒಪ್ಪಿಕೊಂಡ್ರೆ, ಇಂಥ ಕೆ ಮೊಹಮ್ಮದ್ರಂಥ ರಾಷ್ಟ್ರ ಪ್ರೇಮಿಗಳು ಬೆಳೆದದ್ರಿಂದಾಗಿ ಈ ಒಂದು ಅವಕಾಶಗಳಾಯಿತು ಅನ್ನುವಾಗ ಅವರಿಗೆ ಗುರುರಾಜ್ ಭಟ್ರ ಹೆಸರಿನಲ್ಲಿ ಕೊಟ್ಟಿರುವಂಥ ಪ್ರಶಸ್ತಿ ಸಾರ್ಥಕವಾಯಿತು ಅಂತ ನನಗನ್ಸುತ್ತೆ. ಈ ಪ್ರಶಸ್ತಿಯ ಸಂದರ್ಭದಲ್ಲಿ ವೇದಿಕೆಯಲ್ಲಿ ನನ್ನಂಥ ಸಾಮಾನ್ಯ ಮನುಷ್ಯನೂ ಕೂಡ ಇದ್ದೇನೆ ಅಂತ ಹೇಳಿ ನನಗೆ ಹೆಮ್ಮೆ ಇರೋದು. ಇಂಥ ಒಂದು ಶ್ರೇಷ್ಠವಾದ ಪ್ರಶಸ್ತಿಯ ಹಸ್ತಾಂತರ ಸಂದರ್ಭದಲ್ಲಿ ನನ್ನಂಥ ಸಾಮಾನ್ಯನೂ ಇದ್ದಾನೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಮತ್ತು ಜೀವನದ ಅಮೂಲ್ಯ ಕ್ಷಣ ಅಂತ ಅಂದ್ಕೊಂಡು ಅನೇಕ ವಿಚಾರಗಳ ಬಗ್ಗೆ ನೀವು ಹೇಳಿದ್ದೀರಿ. ನಮ್ಮ ಭೈರಪ್ಪನವರು ಮಾತಾಡುವಾಗ ಗುರುರಾಜ್ ಭಟ್ರ ಹೆಸರಿನಲ್ಲಿ ಒಂದು ಪೀಠವನ್ನು ಮಾಡಬೇಕು, ಒಂದಿಷ್ಟು ಸರ್ಕಾರದಿಂದ ಕೊಡಬೇಕಂತ ಹೇಳಿದರು. ಸರ್ಕಾರದಕ್ಕೆಲ್ಲ ಹಣದ ಸಮಸ್ಯೆಗಳಿಲ್ಲ, ಆದರೆ ಪೀಠಗಳನ್ನು ಮಾಡ್ತಾ ಪೀಠಗಳ ಲೆಕ್ಕ ಸಂಖ್ಯೆ ಜಾಸ್ತಿ ಆಗ್ತಿದೆ ಸಾಹೇಬ್ರೆ. ಆ ಪೀಠ ಏನು ಮಾಡುತ್ತೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ನಾನು ಇದಕ್ಕೆ
ಕರ್ತವ್ಯ ಕೂಡ. ಕೆಲವು ಈಗ ನಾಣಗುರು ಪೀಠ ಅಂತ ಮಾಡಿದೆವು, ಶಿವರಾಮ ಕಾರಂತರ ಪೀಠ ಅಂತೇಳಿ ಮಾಡಿದೆವು. ತುಂಬ ಆ ಪೀಠಗಳು ಮುಂದುವರಿತಾ ಇಲ್ಲ, ಅಧಿಕಾರಿಗಳ ಸಂಖ್ಯೆ ಇನ್ನೊಂದು ಮತ್ತೊಂದು ಹೆಚ್ಚು ಕಡಿಮೆ ಆಗಿದೆ. ಒಂದು ಸತಿ ಅಧ್ಯಯನ ಮಾಡಿ, ನಾನು ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಅಲ್ಲಿ ಉಸ್ತುವಾರಿ ಮಂತ್ರಿ ಆದ್ದರಿಂದ ಒಂದು ಸತಿ ಅಧ್ಯಯನ ಮಾಡಿ, ಇದರಿಂದ ಅತ್ಯಂತ ವ್ಯವಸ್ಥಿತವಾಗಿ ಪೀಠ ನಡೀತದೆ ಅಂತ ಹೇಳಿದರೆ ಆ ವರದಿ ಕೊಟ್ಟ ಒಂದು ವಾರದಲ್ಲಿ ಅದಕ್ಕೆ ಬೇಕಾದಂಥ ಅನುದಾನವನ್ನು ಸರ್ಕಾರದಿಂದ ನಾನು ಬಿಡುಗಡೆ ಮಾಡ್ತೇನೆ. ಮತ್ತು ಗುರುರಾಜ ಭಟ್ರ ಮೇಲೆ ಇರುವಂಥ ಗೌರವಕ್ಕೋಸ್ಕರ ಅವರು ಇನ್ನುಳಿದಿರುವಂಥ ಕೃತಿಗಳೇನಾದರೂ ಇದ್ದರೆ ಅದು ನಮ್ಮ ಇಲಾಖೆಯಿಂದ ಪ್ರಕಟ ಮಾಡ್ತೇವೆ. ನಮಗೆ ಅಧಿಕಾರ ಇದೆ, ನಮ್ಮ ಇಲಾಖೆಯಿಂದ ಅದನ್ನು ಪ್ರಕಟ ಮಾಡ್ತೇವೆ. ಅದಕ್ಕೆ ಬೇಕಾದಂಥ ಅನುದಾನವನ್ನು ಕೊಡಲಿಕ್ಕೆ ನಮಗೇನು ಸಮಸ್ಯೆ ಇಲ್ಲ ಅನ್ನುವಂಥ ಮಾತು ಹೇಳಿ ತಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೋಸ್ಕರ ತಮಗೆಲ್ಲರಿಗೂ ಕೂಡ ಅಭಿನಂದನೆ ಹೇಳಿ, ಬೇರೆ ಬೇರೆ ಕಾರಣಕ್ಕೆ ನನ್ನ ಮಧ್ಯದಲ್ಲಿ ಎದ್ದು ಹೋಗಬೇಕಾಗಿದೆ. ಪೂಜ್ಯ ಸ್ವಾಮೀಜಿಯವರು ಮತ್ತು ಶ್ರೀಪತಿ ತಂತ್ರರು ವೇದಿಕೆಯಲ್ಲಿರುವಂಥ ಎಲ್ಲರೂ ಕೂಡ ನಮಗೆ ಅನುಮತಿ ಕೊಡಬೇಕು ಅಂತ ವಿನಂತಿ ಮಾಡ್ತೇನೆ. ನಮಸ್ಕಾರ, ಧನ್ಯವಾದ. ಹೆಚ್ಚಿಸಿಕೊಟ್ಟಂಥ ಕೋಟ ಶ್ರೀನಿವಾಸ ಪೂಜಾರಿಗೆ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಅವರಿಗೆ ಸ್ಮರಣಿಕೆಯನ್ನು ಪ್ರೊಫೆಸರ್ ಪಿ ಶ್ರೀಪತಿ ತಂತ್ರಿಗಳು ಅರ್ಪಿಸಿದ್ದಾರೆ. ಅವರಿಗೆ ಇನ್ನೊಂದು ಕಡೆ ಕಾರ್ಯಕ್ರಮಗಳು ಒತ್ತಡದಿಂದ ಕೈಯಲ್ಲಿ ಯಮ ಶೇಕ್ ಹ್ಯಾಂಡ್ ಮಾಡಿ ಸ್ವಲ್ಪ ನೋವಿದೆ, ಗಟ್ಟಿ ಶೇಕ್ ಹ್ಯಾಂಡ್ ಮಾಡಿದ್ದಾರೆ. ಅವರನ್ನು ಬೀಳ್ಕೊಳ್ತಾ ಇದ್ದೇವೆ. ನಮ್ಮ ಆಹ್ವಾನವನ್ನು ಮನ್ನಿಸಿ ಅವರು ಸಕಾಲಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯತೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಶಾಸಕ ಕೆ ರಘುಪತಿ ಭಟ್ರು ಅವರ ಶುಭ ಸಂಸನೆಗಳನ್ನು ಮಾತುಗಳನ್ನು ಆದ ನಂತರ ಪೂಜ್ಯ ಶ್ರೀಪಾದಂಗಳವರ ಶುಭ ನುಡಿಗಳಾಗಿ ನಾವು ತರುತ್ತೇವೆ. ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರ ಚರಣಾರವಿಂದಕ್ಕೆ ವಂದಿಸ್ತಾ ಇವತ್ತು ಪಾದೂರು ಗುರುರಾಜ ಭಟ್ ಪ್ರಶಸ್ತಿಯನ್ನು ಸ್ವೀಕರಿಸ್ತಾ ಇರುವಂಥ ಕೆ ಮೊಹಮ್ಮದ್ ಅವರೇ, ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಹಿರಿಯರೇ, ಇರದಿರ್ತಕ್ಕಂಥ ಆತ್ಮೀಯ ಬಂಧು ಭಗಿನಿಯರೇ, ಪಾದೂರು ಗುರುರಾಜ ಭಟ್ರ ಬಗ್ಗೆ ನಮಗೆಲ್ರಿಗೂ ದೇವಸ್ಥಾನದಲ್ಲಿ ದೇವರ ಬಗ್ಗೆ ನಂಬಿಕೆ ಇದ್ದಂಥವರಿಗೆಲ್ರಿಗೂ ಗೊತ್ತಿರುವಂಥ ವಿಚಾರ. ಯಾವುದೇ ದೇವಸ್ಥಾನಕ್ಕೆ ಹೋದರೂ ಈ ಅಷ್ಟಮಂಗಲ ಪ್ರಶ್ನೆ ಎಷ್ಟು ಪ್ರಸ್ತುತವೋ ಅಷ್ಟೇ ಗುರುರಾಜ ಭಟ್ರ ಪುಸ್ತಕವೂ ಅಷ್ಟೇ ಪ್ರಸ್ತುತವಾಗಿರ್ತದೆ. ಯಾಕಂದರೆ ಅಷ್ಟಮಂಗಲ ಪ್ರಶ್ನೆಯಲ್ಲಿ ದೇವಸ್ಥಾನದ ಇತಿಹಾಸಗಳು ಪ್ರಶ್ನಾ ಮೂಲಕ ಬಂದರೆ ಗುರುರಾಜ ಭಟ್ರ ಒಂದು ಸಂಶೋಧನೆಯಿಂದ ಅದು ಎಷ್ಟು ಹಳೆಯ ದೇವಸ್ಥಾನ, ಎಷ್ಟು ಹಳೆಯ ಶಿಲಾಮೂರ್ತಿ, ಯಾವ ಕಾಲದ್ದು ಅಂತ ಹೇಳುವಂಥದ್ದು ಇವತ್ತಿಗೂ ದಾಖಲೆಯಲ್ಲಿದ್ದಂಥದ್ದು ಪ್ರಾಯಶಃ ಅವರ ಜೀವನ ಕಾಲದ ಪೂರ್ತಿಯ ಓಡಾಟದಿಂದ, ಪ್ರಯತ್ನದಿಂದ ಮತ್ತು ಅವರ ಆ ಒಂದು ವಿದ್ವತ್ತಿಂದ, ಆವಿಷ್ಕಾರದಿಂದ ಆಗಿದೆ ಅಂತ ಹೇಳುವಂಥದ್ದು ಈ ತಲೆಮಾರಿಗೆಲ್ಲ ಇನ್ನು ಮುಂದಿನ 2 ತಲೆಮಾರಿಗಳಿಗೂ ಮರೆಯಲಾಗದಂಥ ಕೆಲಸವನ್ನು ದೇವಸ್ಥಾನ ಮತ್ತು ದೇವರ ವಿಷಯದಲ್ಲಿ ಅದು ಗುರುರಾಜ ಭಟ್ರು ಮಾಡಿ ಹೋಗಿದ್ದಾರೆ ಅಂತ ಹೇಳುವಂಥದ್ದು ದೇವಸ್ಥಾನ ದೇವರನ್ನು ನಂಬಂತ ನಾವೆಲ್ಲರೂ ಒಪ್ಕೋಬೇಕಾದ್ದು. ಇದರ ಸದ್ವಿನಿಯೋಗವನ್ನು ನಾವೆಲ್ಲರೂ ಮಾಡ್ಕೊಳ್ತಾ ಇದ್ದೇವೆ. ಹಾಗಾಗಿ ಅವರ ನೆನಪಿನಲ್ಲಿ ಇವತ್ತು ಈ ಒಂದು ಪ್ರಶಸ್ತಿಯನ್ನು ಕೆ ಮೊಹಮ್ಮದ್ ಅವರಿಗೆ ಕೊಡ್ತಾ ಇದ್ದಾರೆ. ಇದು ಅತ್ಯಂತ ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದ್ರೆ ಪ್ರಶಸ್ತಿ ಪಡ್ಕೊಳ್ಳೋ ವ್ಯಕ್ತಿಗಳಿಂದ ಅದಕ್ಕೆ ಶ್ರೇಷ್ಠತೆ ಬರ್ತದೆ. ಪ್ರಾಯಶಃ ಇದು ಎರಡೂ ಒಟ್ಟಾಗಿದೆ. ಏನು ಅಂತ ಹೇಳಿದ್ರೆ ಪಾದೂರು ಗುರುರಾಜ ಭಟ್ರ ಪ್ರಶಸ್ತಿಗೂ ಅಷ್ಟೇ ಬೆಲೆ ಇದೆ, ಅದರ ಜೊತೆ ಈ ವರ್ಷ ಸ್ವೀಕಾರ ಮಾಡುವವರು ಅಷ್ಟೇ ಆ ಪ್ರಶಸ್ತಿಗೂ ಬೆಲೆ ಬರುವಂಥ ರೀತಿಯಲ್ಲಿ ಆಗಿದೆ ಅಂತ ಹೇಳುವಂಥದ್ದು ನನ್ನ ಅಭಿಪ್ರಾಯ. ನಾವೆಲ್ಲ ಕೆ ಮೊಹಮ್ಮದರ ಹೆಸರನ್ನು ಕೇಳಿದೆವು, ಆದರೆ ಇವತ್ತು ಸ್ವತಃ ನೋಡುವಂಥ ಅವಕಾಶ ಆಗಿದೆ, ನಮ್ಗೆ ಯಾರಿಗೂ ಸಿಕ್ಕಿರಲಿಲ್ಲ. ಯಾಕಂದರೆ ಅಯೋಧ್ಯೆಯ ಒಂದು ಅಯೋಧ್ಯೆಯ ಹೋರಾಟಗಳಲ್ಲಿ ತೊಡಗಿಸ್ಕೊಂಡು ಬಂದಂಥವ್ರು ನಾವು ಬಾಲ್ಯದಿಂದಲೂ. ಹಾಗೆ ಹಲವಾರು ಭಾಷಣಗಳಲ್ಲಿ ಹೇಳಿದ್ದೇವೆ ನಾವು. ಕೆ ಮೊಹಮ್ಮದ್ರೇ ಅದನ್ನು ಒಪ್ಪಿಕೊಂಡಿದ್ದಾರೆ, ಆದರೆ ಸರ್ಕಾರಗಳು ಒಪ್ಕೊಳ್ಳಿಲ್ಲ ಅಂತ ಹೇಳುವಂಥದ್ದನ್ನು ಹೇಳ್ತಾ ಇತ್ತು. ಅವರ ಹೆಸರನ್ನು ಹಲವಾರು ಇದರಲ್ಲಿ ನಾವು ಉಲ್ಲೇಖ ಮಾಡ್ತಾ ಇತ್ತು. ಆದರೆ ಇವತ್ತು ಅವರನ್ನು ನೋಡುವಂಥ ಒಂದು ಸೌಭಾಗ್ಯ ಸಿಕ್ಕಿದೆ ನನಗೆ ಅಂತ ನಾನು ಭಾವಿಸ್ತಾ, ಪ್ರಾಯಶಃ ಅವರ ವಿಚಾರಗಳನ್ನು ನಾವು ನೋಡಿದ್ದೇವೆ ಅವರ ಹಲವಾರು ಲೇಖನಗಳ ಮೂಲಕ. ಅಯೋಧ್ಯೆಯ ಒಂದು ವಿಷಯದಲ್ಲಿ ಅವರ ಸತ್ಯ ನುಡಿಗಳನ್ನು ನಾವು ಕೇಳಿದ್ದೇವೆ. ಪ್ರಾಯಶಃ ಅವರ ಒಂದು ವ್ಯಕ್ತಿತ್ವ ಅವರ ಲೇಖನಗಳಿಂದ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಹಾಗಾಗಿ ಇವತ್ತು ಅವರಿಗೆ ಈ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಅತ್ಯಂತ ಸಂತೋಷ. ಹಾಗಾಗಿ ಯಾವುದೇ ಕಾರ್ಯಕ್ರಮಗಳಿದ್ದರೂ ಈ ಕಾರ್ಯಕ್ರಮ ತಪ್ಪಿಸಬಾರ್ದು ಅಂತ ಹೇಳೋ ಕಾರಣಕ್ಕೋಸ್ಕರ ನಾವು ಬರಲೇಬೇಕಾಗಿದೆ. ಪ್ರಾಯಶಃ ಇವತ್ತು ಆ ಒಂದು ಮೊಹಮ್ಮದ್ರವರನ್ನು ನಮ್ಮ ದೇಶದ ಒಂದು ಜಾತ್ಯತೀತ ವ್ಯವಸ್ಥೆಗಳು, ನಮ್ಮ ದೇಶದ ಸಂವಿಧಾನವೇ ಜಾತ್ಯತೀತವಾದಂಥ ದೇಶ. ನಮ್ಮ ಪುರಾಣ ಪ್ರಸಂಗಗಳು, ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ ತೆಗೆದುಕೊಂಡ್ರೂ ನಾವು ಜಾತ್ಯತೀತರೇ ಅಂತ
ಸಾಬೀತಾಗುವಂಥದ್ದು. ಆದರೆ ಪ್ರಾಯಶಃ ಡಾಕ್ಟರ್ ಅಬ್ದುಲ್ ಕಲಾಂರಂಥವರು, ಕೆ ಮೊಹಮ್ಮದ್ ಅಂಥವರು ಇವರೆಲ್ಲ ನಮಗೆ ಆ ಒಂದು ಜಾತ್ಯತೀತ ವ್ಯವಸ್ಥೆಗೆ ಹೆಚ್ಚು ಒತ್ತು ಕೊಡುವಂಥ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ನಮಗೆ ಅತ್ಯಂತ ಸಂತೋಷ. ಆ ಒಂದು ವ್ಯವಸ್ಥೆಯನ್ನು ಅವರ ಜೀವನ ಪರ್ಯಂತ ಮಾಡಿದ್ದಾರೆ. ಇವತ್ತು ಅವರಿಗೆ ಅತ್ಯಂತ ಅರ್ಹತೆಯಿಂದ ಪಾದ ಗುರುರಾಜ್ ಭಟ್ ಒಂದು ಪ್ರಶಸ್ತಿ ಸಿಗ್ತಾ ಇರುವಂಥದ್ದು ನಮಗೆಲ್ಲರಿಗೂ ಹೆಮ್ಮೆ ಆಗಿದೆ ಅಂತ ಹೇಳ್ತಾ ಅವರಿಗೆ ವಿಶೇಷವಾದಂಥ ಅಭಿನಂದನೆಯನ್ನು ಸಲ್ಲಿಸಿ ನಮ್ಮ ಮಾತು ಮುಗಿಸ್ತೇನೆ. ರಘುಪತಿ ಭಟ್ರಿಗೆ ಧನ್ಯವಾದಗಳು. I request Shri K.K. Mohammed to address a few words, address the gathering with a few words. Before that, Amiji ಅವರಿಗೆ ಮಾಲಾರ್ಪಣೆ ಮೂಲಕ ಗೌರವವನ್ನು ಸಲ್ಲಿಸಲಿಕ್ಕೆ ಅಪೇಕ್ಷಿಸಿದ್ದಾರೆ. His Holiness Shri Vidyashesha Tirtha Swamiji, Palimaru Mutt, Shri Kota Srinivasa Pujari ji, the Honorable Minister who has just left. We have with us Shri K. Raghupati Bhatt ji, MLA Udupi. We have Professor Bhairappa. We have Professor Tandri ji. We have amongst us Shri Parvati Bhatt ji and the entire family members. It's again, I don't know how to express my gratitude for this award. I'm blown over my feet, I'm speechless, I am humbled. I had the privilege of receiving a number of international, more than 3 international awards, including SAARC awards, 5 national awards, many public awards, but never an award like this one, like the one which I received today. I'm really humble because it has the emotions of the people. The emotions of the people of Udupi, it is there. So I'm humbled, I'm speechless. I had the privilege of repairing more than 100 temples in different parts of the country. Not ordinary temples, not small temples. In an earthquake, most of these temples had completely fallen out. So there it was in Bateshwar. Bateshwar means in Chambal Valley. In Chambal Valley, before carrying out any work, I had to take the permission of the dreaded dacoits of that area. So there was one dacoit known as Nirbhay Singh Gujjar. I had to seek his permission. There were three important groups, but this man was the most important. So once you take the important, because he is like our Veerappan, so once you take the permission of this Nirbhay Singh Gujjar, then others will fall in line. So with the help of him, I was able to reconstruct 80 temples in Bateshwar, that is in Chambal Valley. Similarly, 20 other temples in different parts of the country. So for all these things, I have received many awards. I never thought of the awards and rewards, but it came in the way. It came in the way. But again, I would like to emphasize, of all those awards, I consider today's award as the most appropriate, as it is associated with the emotions of the people like you all. I am very thankful to Gujarat Bhatt Award Committee, especially Shri Parvati Bhatt ji, Professor Bhairappa ji, Professor Tandri ji, and all those who are associated with it. Professor Tandri ji, sometimes back, he told me that you may kindly deliver a lecture on some topic. He wanted it on this, our Ramayana project and explorations and excavation. But I requested him that there is another topic. That was that Bateshwar topic. So he also said, okay, then if it is for an informed group, we'll have that one.
So he said, okay, that there is no the problem, we can have that one. So it was a webinar. He and the other people, they liked it very much. And then after 1 or 2 months, I received one more phone call from Tandriji saying that we have selected you for this particular award. I never thought of these awards and other things. I mean, awards, accolades, rewards, this. You don't go for that one. Sometimes it comes and sometimes it goes. So it's not a problem. So it was that way because we never met. We met only yesterday. Professor Bhairava also we met only yesterday. We never met. So that way it is associated with the feelings of the people, with the emotions of the people, and I accept it humbly and with a promise that you have also given me a substantial amount, and that amount would be as usual, because whenever we get this kind of awards and other things, we use it for some public causes, for the general, even from this one. I mean, royalty from our books also, Mr. Narasimha Rao, who has translated my books into Kannada, is here. So what we do is, we go generally, like drip irrigation, wherever it is necessary, we just give it in a charity, not to bigger on the organization. I was also thinking that I will dedicate this amount to our Rama temple, but Rama temple, even otherwise also there is no need of now giving more and more funds. That will come up. But there are many other temples, like in Kerala we have a number of temples, it is in a very bad conditions. Similarly, in the whole coast, we have many other places. So we have to use it as a seed money, so that many other people can also contribute, and so that the repairing work of many of these temples can be taken up. So I'm just thinking of in terms of doing it, using it as a seed money, and for that you have given us an impetus, and we will take it forward. Thank you all. Thank you very much for giving me this award, and especially to the committee and all the seeds and the MLAs also. Thank you all. Thank you. ಪುನರುತ್ಥಾನದ ಬಗೆಗೆ ಆತ್ಯಂತಿಕವಾದಂಥ ಅವರ ಕಳಕಳಿಯನ್ನು ಅವರ ಮಾತಿನಲ್ಲಿ ಕೇಳ್ತಾ ಇದ್ದಾರೆ. ಅಂಥವರ ಸಂತತಿ ಸಾವಿರಾಗಲಿ ಅಂತ ಅಪೇಕ್ಷೆ ಪಡುವುದರಲ್ಲಿ ತಪ್ಪಾಗಲಿಕ್ಕಿಲ್ಲ. ಅವರಿಗೆ ಮತ್ತೊಮ್ಮೆ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸಂತೋಷ ಪಡ್ತಾ ಇದ್ದೇವೆ. ಮತ್ತೊಂದು ದೊಡ್ಡ ಚೇತನ ತುಂಬ ಸಂತೋಷ ಪಡ್ತಾ ಇರಬೇಕು, ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರು. ಯಾಕಂದರೆ ಅವರೇ ಕಟ್ಟಿದ ಸಂಸ್ಥೆಯಲ್ಲಿ ಜೀವನ ಪರ್ಯಂತ ರಾಮ ಜನ್ಮಭೂಮಿಗೆ ಮುಕ್ತಿ ಸಿಕ್ಕಬೇಕು ಆಂದೋಲನಕ್ಕೆ ಅಂತ ಹೇಳುವುದನ್ನು ಕಾತರಿಸಿ, ಹಂಬಲಿಸಿ, ಹಪಹಪಿಸಿ, ಟೊಂಕ ಕಟ್ಟಿಕೊಂಡು ದೇಶಾದ್ಯಂತ ಸುತ್ತಿ ಆ ತೀರ್ಪು ಬರುವ ಸಂತಸವನ್ನು ಕಣ್ಣಲ್ಲಿ ತುಂಬಿಕೊಂಡು ಮತ್ತೆ ತೆರಳಿದ ಪುಣ್ಯಾತ್ಮರು ಕಟ್ಟಿದ ಸಂಸ್ಥೆಯಲ್ಲಿಯೇ ಆ ತೀರ್ಪಿಗೆ ಕಾರಣರಾದಂತಹ ಒಬ್ಬ ಪುಣ್ಯಾತ್ಮನಿಗೆ ಒಂದು ಪ್ರಶಸ್ತಿ ಸಿಗ್ತಾ ಇದೆ ಅಂತ ಆ ಚೇತನ ಇವತ್ತು ತುಂಬ ಸಂತೋಷ ಪಡ್ತಾ ಇರ್ಬೋದು. ಅದು ಕೂಡ ಅವರ ಶಿಷ್ಯರ ಸಾನ್ನಿಧ್ಯದಲ್ಲಿ ಸಿಗ್ತಾ ಇದೆ ಅಂತ ಅವರು ಸಂತೋಷ ಪಡ್ತಾ ಇದ್ದಾರೆ ಅಂತ ನಾವೆಲ್ಲ ಭಾವಿಸೋಣ. ಆ ದಿವ್ಯ ಚೇತನಕ್ಕೂ ಒಂದು ನಮ್ಮ ದೊಡ್ಡ ನಮನವನ್ನು, ಭಕ್ತಿ ನಮನವನ್ನು ಸಲ್ಲಿಸಿ ಮುಂದೆ ಪರಮ ಪೂಜ್ಯ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರ ಶುಭಾಶೀರ್ವಾದದ ನುಡಿಗಳಿಗಾಗಿ ಭಿನ್ನವಿಸ್ತಾ ಇದ್ದಾರೆ. ಕೃಷ್ಣಂ ವಂದೇ ಮಂತಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ವೈಷ್ಮೀ ಮಧ್ವಕರಾಂಚಿತಂ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಇವತ್ತು ಉಡುಪಿಯಲ್ಲಿ ಕೆ ಮುಹಮ್ಮದ್ ಅವರಿಗೆ ಗುರುರಾಜ್ ಭಟ್ ಮೆಮೋರಿಯಲ್ ಟ್ರಸ್ಟಿನ ಮೂಲಕ ಸನ್ಮಾನ ಮಾಡುವ ಒಳ್ಳೆಯ ಕಾರ್ಯಕ್ರಮ. ಈ ಕಾರ್ಯಕ್ರಮ ಕೆ ಮುಹಮ್ಮದ್ ಅವರಿಗಲ್ಲ, ಅವರ ಒಳಗೆ ನಿಂತ ರಾಮನಿಗೆ ಮಾಡುವ ಸನ್ಮಾನ ಇದು, ಅವರಿಗೆ ಮಾಡುವ ಸತ್ಕಾರ ಇದು. ಯಾಕಂದರೆ ರಾಮದೇವರೇ ಅವರಲ್ಲಿ ನಿಂತು ಈ ಕೆಲಸವನ್ನು ಮಾಡಿಸಿದ್ದಾರೆ. ರಾಮನಿಗೆ ಸನ್ಮಾನ ಎಲ್ಲಿ ಆಗಬೇಕು? ಕೃಷ್ಣನ ಸನ್ನಿಧಾನದಲ್ಲಿ ಆಗಬೇಕು. ಹಾಗಾಗಿ ಕೃಷ್ಣನ ಕ್ಷೇತ್ರದಲ್ಲಿ ರಾಮನಿಗೆ ಮಾಡುವ ಸನ್ಮಾನದ ಕಾರ್ಯಕ್ರಮ ಇದು. ನಮ್ಮ ಪಾರ್ವತಿ ಭಟ್ ಅವರು
1 ಲಕ್ಷ ರೂಪಾಯಿಯ ದೇಣಿಗೆಯನ್ನು, 1 ಲಕ್ಷ ರೂಪಾಯಿಯ ಬಹುಮಾನವನ್ನು ನೀಡಿದ್ದಾರೆ. ಅವರಿಗೆ 1 ಲಕ್ಷ ರೂಪಾಯಿ ಏನು ದೊಡ್ಡದೇನೂ ಅಲ್ಲ. ಅವರ ಭಾಷೆಯಲ್ಲಿ ಹೇಳುವ ಹಾಗೆ ಪ್ರೀತಿಯಿಂದ ಕೊಟ್ಟ 1 ಲಕ್ಷ ರೂಪಾಯಿ ಅವರು ತುಂಬ ಇಷ್ಟಪಟ್ಟು ತಗೊಂಡಿದ್ದಾರೆ. ಅವರ ಡಿಪಾರ್ಟ್ಮೆಂಟ್, ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟ್, ಭೂಮಿಯನ್ನು ಉತ್ಖನನ ಮಾಡತಕ್ಕಂತಹ ಅವರ ಕರ್ತವ್ಯ. ಸಂಸ್ಕೃತದಲ್ಲಿ ಭೂಮಿಗೆ ವಸುಧಾ ಅಂತ ಹೆಸರು, ಒಳ್ಳೆಯ ಹೆಸರು. ಇವತ್ತೇ ಅದು ಯಾರ್ಯಾರಿಗೆ ಹೆಸರಿಡ್ತಾರೆ, ವಸುಧಾ ಅಂತ ಎಲ್ಲ ಹೆಸರಿಡ್ತಾರೆ. ಉಂಟಾ ಇಲ್ವ ನೀವು ನೋಡಿ ಅದಕ್ಕೆ ಅರ್ಥ. ವಸುಧಾ ಅಂತಂದರೆ, ವಸು ಅಂದರೆ ಸಂಪತ್ತುಗಳು, ದ ಅಂದರೆ ಇದೆ, ಎಲ್ಲಿ ಸಂಪತ್ತು ಇರ್ತದೆ ಅದನ್ನು ವಸುಧಾ ಅಂತ ಹೇಳ್ತಾರೆ. ಉಪನಿಷತ್ತಲ್ಲಿಯೂ ಕೂಡ ಈ ಭೂಮಿಯನ್ನು ಕರೆಯುವಾಗ ದೇವಾನಾಂ ವಸುಧಾನೀಂ ಅಂತ ಹೇಳ್ತಾರೆ. ದೇವತೆಗಳ ದುಡ್ಡಿನ ಪೆಟ್ಟಿಗೆ. ಈ ಭಾರತೀಯರು ದುಡ್ಡು ಜಾಸ್ತಿ ಆದರೆ ಸ್ವಿಸ್ ಬ್ಯಾಂಕಲ್ಲಿ ಇಡ್ತಾರಂತೆ. ದೇವತೆಗಳು ದುಡ್ಡು ಜಾಸ್ತಿ ಆದಾಗ ಹಿಡಿದು ದೇವಲೋಕದಲ್ಲಿ ಅಲ್ಲ, ನಮ್ಮ ಭೂಮಿ ಲೋಕದಲ್ಲಿ ಭೂಮಿಯ ಅಡಿಯಲ್ಲಿ ಇಟ್ಟಿರ್ತಾರೆ ಅಂತ. ದೇವಾನಾಂ ವಸುಧಾನಿ, ದೇವತೆಗಳ ಕ್ಯಾಶ್ ಬಾಕ್ಸ್ ಭೂಮಿ ಅಂತ. ಅದು ಹೌದು ನಡೆಯುತ್ತೆ. ಯಾಕೆಂತಂದ್ರೆ ನಮಗೆ ಬೇಕಾದ್ದೆಲ್ಲ ಎಲ್ಲಿಂದ ಬರಬೇಕು? ನಮಗೆ ಕೆಳಗಿಂದ ಬರಬೇಕು. ನಮಗೆ ಏನೇ ನೀವು ನೋಡಿ, ನಿಮ್ಮ ವ್ಯವಹಾರಕ್ಕೆ ಏನೆಲ್ಲ ಬೇಕೋ ಅದೆಲ್ಲ ಬರುವಂತಹದ್ದು ಭೂಮಿಯಿಂದ, ವಸುದೆಯಿಂದ ನಮಗೆ ಸಿಗುವಂತಹದ್ದು. ಭೂಮಿಯ ಒಳಗಿರುವ ಭೂಗರ್ಭದಲ್ಲಿರ್ತಕ್ಕ ವಸುವಿನಿಂದ ನಾವು ಬದುಕುವುದು. ನಾವು ಊಟ ಮಾಡಬೇಕಾದ್ರೆ ದವಸ ಧಾನ್ಯಗಳು, ಹಣ್ಣು ಹಂಪಲುಗಳು ಅದು ಭೂಮಿಯಿಂದಲೇ ಬರಬೇಕು. ಮರದ ಮೂಲಕ ಹಣ್ಣಾಗಿ ಬರಬೇಕು, ಹುಲ್ಲಿನ ಮೂಲಕ ಗೋಧಿ, ಜೋಳ, ರಾಗಿ, ಅಕ್ಕಿ ಎಲ್ಲ ಬರಬೇಕು, ಭೂಮಿಯಿಂದ ಬರುವಂಥದ್ದು. ನಾವು ನೀರು ಕುಡಿಬೇಕಾದ್ರೆ ನೀರು ಬರಬೇಕು, ಕೆಳಗಿಂದ ನೀರು ಬರಬೇಕು. ಅದು ಬರಲಿಲ್ಲ ಅಂದರೆ ಕಣ್ಣೀರು ಅಷ್ಟೇ. ಹಾಗಾಗಿ ಭೂಮಿಯಿಂದ ಬರಬೇಕು ನೀರು, ಕುಡಿಯುವ ನೀರು. ಹಸು ಹಾಲು ಕೊಡಬೇಕಾದ್ರೆ ಹುಲ್ಲು ಬೇಕು, ಅದು ಭೂಮಿಯ ಅಡಿಯಿಂದ ಬರಬೇಕು. ನಾವು ಬಟ್ಟೆ ಉಡಬೇಕಾಗಿದ್ದರೆ ಕಾಟನ್ ಬರಬೇಕು, ಅದು ಭೂಮಿಯ ಅಡಿಯಿಂದ ಬರಬೇಕು. ನೀವು ನೋಡಿ ಮನೆಯಲ್ಲಿ ಹೋಗಿ ಆಲೋಚನೆ ಮಾಡಿ, ನಿಮ್ಗೆ ಏನೇನು ಬೇಕೋ ಅದೆಲ್ಲವನ್ನು ಸೌಲಭ್ಯವನ್ನು ಸಪ್ಲೈ ಮಾಡುವವಳು ನಮ್ಮ ತಾಯಿ ಭೂಮಿ ದೇವಿ. ಆ ಭೂಮಿ ದೇವಿಯ ಭೂಗರ್ಭದಿಂದ ಬದುಕುವವರು ನಾವು. ಹಾಗಾಗಿ ಭೂಮಿಯಲ್ಲಿ ಎಲ್ಲವೂ ಇದೆ. ಯಾರೋ ಒಬ್ಬರು ಮೆಲ್ಲ ಹೇಳಿದರು, ಸ್ವಾಮಿ ನಾವು ಗಾಡಿಯಲ್ಲಿ ಓಡುವವರು, 21ನೇ ಶತಮಾನದವರು, ನಮಗೆಲ್ಲ ಏನು ಮಾಡ್ತದೆ ಭೂಮಿ ಅಂತ. ಸತ್ಯ ಹೇಳಬೇಕು ಅಂತಂದರೆ, ನೀವು ಓಡಾಡಬೇಕಾದ್ರೆ ಗಾಡಿಯಲ್ಲಿ ಪೆಟ್ರೋಲ್ ಡೀಸೆಲ್ ಸಿಗಬೇಕಾಗಿದ್ದರೆ ಅದೆಲ್ಲ ನಿಮಗೆ ಸಿಗುವುದು ಭೂಮಿಯ ಅಡಿಯಿಂದಲೇ ಬರಬೇಕು ಹೊರತು ಎಲ್ಲಿಂದೂ ಅಲ್ಲ. ನೀವು ತೊಡುವ ಆಭರಣಗಳು, ಬೆಳ್ಳಿ, ಬಂಗಾರ, ವಜ್ರ, ವೈಡೂರ್ಯಗಳೆಲ್ಲ ಭೂಮಿಯಿಂದ ಬರಬೇಕು. ಇದೆಲ್ಲ ಸಂಪತ್ತುಗಳು ಭೂಮಿಯಿಂದ ಸಿಗುವಂಥದ್ದು. ವಸುದೆ ಅಂತ ಭೂಮಿಗೆ ಹೆಸರು. ನನಗಿವತ್ತು ಏನು ಖುಷಿ ಅಂತಂದರೆ, ಅದೆಲ್ಲ ಸಂಪತ್ತು ಒಬ್ಬೊಬ್ಬರಿಗೆ ಒಂದೊಂದು ಸಂಪತ್ತು. ಆದರೆ ಇಡೀ ಭಾವುಕರಿಗೆ, ಇಡೀ ಭಜಕರಿಗೆ, ಇಡೀ ಭಕ್ತರಿಗೆ ಬೇಕಾಗಿರೋ ಸಂಪತ್ತು ರಾಮದೇವರ ದೇವಸ್ಥಾನ, ರಾಮ ಮಂದಿರ ಅಯೋಧ್ಯೆಯಲ್ಲಿ ನಿರ್ಮಾಣ ಆಗಬೇಕು ಅಂತ. ಅದು ಹೇಗೆ ನಿರ್ಮಾಣ ಮಾಡೋದು? ಕೋರ್ಟ್ ತೀರ್ಮಾನ ಕೊಡಬೇಕು. ಕೋರ್ಟ್ ತೀರ್ಮಾನ ಮಾಡಬೇಕಾದ್ರೆ ಸಾಕ್ಷಿ ಬೇಕು. ಸಾಕ್ಷಿ ಎಲ್ಲಿಂದ ಸಿಗಬೇಕು? ಭೂತಾಯಿಯೇ ನಮಗೆ ಸಾಕ್ಷಿ ಕೊಡಬೇಕು. ರಾಮದೇವರು ಮೇಲಿನಿಂದ ಕೆಳಗಿಡಿದರು. ರಾಮದೇವರ ಕಾಲದ ವಸ್ತುಗಳೆಲ್ಲ ಅದು ಭೂಮಿಯಿಂದ ಕೆಳಗೆ ಹೋಯಿತು, ಭೂಮಿಯ ಗರ್ಭದಲ್ಲಿ ಸೇರಿಕೊಂಡಿತ್ತು. ಆ ಭೂಗರ್ಭದಲ್ಲಿ ಅಡಗಿರ್ತಕ್ಕ ರಾಮ ಮಂದಿರಕ್ಕೆ ಬೇಕಾದ ಸಾಕ್ಷಿ ಅದೆಲ್ಲ ಸಿಕ್ಕಿತ್ತು. ನಮ್ಮ ಕೆ ಮೊಹಮ್ಮದರಿಂದ ಭೂಮಿಯನ್ನು ಖನನೆ ಮಾಡಿದಾಗ ಮತ್ತೆ ನಮಗೆ ಸಿಕ್ಕಿತು. ಅದರಿಂದಾಗಿ ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ಅದು ವಿವಾದಗ್ರಸ್ತ ಅಲ್ಲ, ಎಲ್ಲರೂ ಕಟ್ಟುವ ಹಾಗಾಯಿತು. ಇಷ್ಟಾದರೂ ಕೂಡ ನಮ್ಮ ನಾಯಕರುಗಳು ಒಂದು 10 ರೂಪಾಯಿ ಕೊಡಬೇಕಾಗಿದ್ರೆ ವಿವಾದಿತ ರಾಮ ಮಂದಿರಕ್ಕೆ ನಾನು ದುಡ್ಡು ಕೊಡುವುದಿಲ್ಲ ಅಂತ ಹೇಳ್ತಾರೆ ಅಂತಂದ್ರೆ ಇದು ನಾಚಿಕೆಯ ಸಂಗತಿ ಆಗಿಬಿಡ್ತದೆ. ಯಾಕೆಂದ್ರೆ ವಿವಾದಿತನ ಇಷ್ಟು ತೀರ್ಮಾನವನ್ನು ಕೊಟ್ಟಿದ್ದಾರೆ, ಬೇಕಾಗಿರ್ತಕ್ಕಂತಹ ಪುರಾವೆಗಳನ್ನು ನೀಡಿದ್ದಾರೆ. 5 ಜನ ನ್ಯಾಯಾಧೀಶರು ತೀರ್ಮಾನ ಕೊಟ್ಟಿದ್ದಾರೆ, ಅದರಲ್ಲಿ ಒಬ್ಬರು ಮುಸ್ಲಿಂ ಬಂಧುಗಳೇ ಅದರಲ್ಲಿ ಸೇರಿದ್ದಾರೆ. ಇಷ್ಟಾದರೂ ವಿವಾದಿತ ಅಂತ ಒಬ್ಬರು ವಕೀಲರು ಹೇಳ್ತಾರೆ ಜನನಾಯಕ ಅಂತ. ಆದರೆ ಇದಕ್ಕಿಂತ ನಾಚಿಕೆಯ ಸಂಗತಿ ಖಂಡಿತ ಮತ್ತೊಂದಿಲ್ಲ ಅಂತ. ಇನ್ನು ವಿವಾದಿತ ಶಬ್ದವನ್ನು ಬಿಟ್ಟು ಬಿಡಿ, ಯಾಕಂದ್ರೆ ತೀರ್ಮಾನ ಆಗಿದೆ, ಎಲ್ಲರೂ ಒಪ್ಪಿಕೊಂಡಿರ್ತಕ್ಕಂತಹ ಸಂಗತಿ. ಭೂತಾಯಿಯೇ ಸಾಕ್ಷಿಯನ್ನು ಹೇಳಿದ್ದಾಳೆ, ತನ್ನ ಗರ್ಭದಲ್ಲಿ ಏನಿತ್ತು ಅದನ್ನೆಲ್ಲ ನಮ್ಮ ಕೆ ಮೊಹಮ್ಮದ್ ಅವರು ತೆಗೆದು ನಮಗೆ ತೋರಿಸಿಕೊಟ್ಟಿದ್ದಾರೆ. ಅವರ ಅನುಭವಗಳನ್ನು ನಮ್ಮ ಜೊತೆಗೆ ಹಂಚಿದ್ದಾರೆ. ಅವರು ಎಂತೆಂಥವರ ಜೊತೆಗೆ ಸಾಹಸವನ್ನು ನಡೆಸಿದ್ದಾರೆ. ಚಂಬಲ ಕಣಿವೆಯಲ್ಲಿ ಇರುವುದೇ ಅಂತವರು ಅವರ ಜೊತೆಗೆ ಸೇರಿ, ಅವರ ಪಕ್ಷಕ್ಕೆ ಸೇರಿ ಅಲ್ಲ, ಅವರ ಸ್ನೇಹವನ್ನು ಬೆಳೆಸಿ
ಅಲ್ಲಿಯೂ ಉತ್ಖನನ ಮಾಡಿದ್ದಾರೆ ಅಂತ ಆದರೆ ನಾವು ಜನನಾಯಕರ ಜೊತೆಗೆ ಅವರಿಗೆ ಸಾಹಸ ಮಾಡಲಿಕ್ಕೆ ಮಾತ್ರ ಕಷ್ಟ ಆಯಿತು. ಆ ಚಂಬಲ ಕಣಿವೆಗಿರಿ ಅಂತಲೂ ಕೂಡ ಆಯಿತು. ಕಷ್ಟಪಡುವವರು ಪಡಿಸುವವರು ನಾಯಕರು ಅಂತ ಹೇಳಲಿಕ್ಕೆ ನಾನು ತುಂಬ ಸಂಕೋಚ ಪಡ್ತೇನೆ. ಇಷ್ಟಿದ್ರೂ ರಾಮದೇವರ ಚಿತ್ತಕ್ಕೆ ಬಂದು ಅವರ ಮೂಲಕ ಈ ಉತ್ಖನನಕ್ಕೆ ಇದನ್ನು ಸಿಕ್ಕಿರತಕ್ಕ ವಸ್ತುಗಳೇ 5 ಪೀಠಾಧಿಪತಿಗಳು, ನ್ಯಾಯಪೀಠಾಧಿಪತಿಗಳು ತೀರ್ಮಾನ ಕೊಡಲಿಕ್ಕೆ ಮುಖ್ಯ ಕಾರಣ ಆಯಿತು ಅಂತಂದರೆ ತುಂಬ ಸಂತೋಷದ ಸಂಗತಿ. ಇದಕ್ಕಿಂತ ದೊಡ್ಡ ಸನ್ಮಾನಕ್ಕೆ ಅರ್ಹತೆ ಇಲ್ಲ. ನಮ್ಮ ಪಾರ್ವತಿ ಭಟ್ ಅವರ ದೊಡ್ಡ ಸೌಭಾಗ್ಯ. ನಮ್ಮ ಶಿವತಂತ್ರಿಗಳು ಒಳ್ಳೆಯವರನ್ನು ಹುಡುಕಿ ತಂದಿದ್ದಾರೆ. ಸನ್ಮಾನ ಯಾಕೆ ಮಾಡೋದು ಅಂತ ಒಂದು ಪ್ರಶ್ನೆ ಇರ್ತದೆ. ಸನ್ಮಾನ ಯಾಕೆ ಮಾಡಬೇಕು ನೀವು ಪ್ರಶ್ನೆ ಕೇಳಲಿಕ್ಕೇ ಇಲ್ಲ. ಕೆ ಮೊಹಮ್ಮದರ ಹತ್ರ ಪ್ರವಚನ ಮಾಡಿಸಿ, ಲೆಕ್ಚರ್ ಕೊಡಿಸಿ, ಅವರ ಸಾಧನೆಗಳನ್ನು ನಿಮ್ಮ ಮುಂದೆ ಪ್ರದರ್ಶನ ಮಾಡಿಸಿ ಇವತ್ತು ಬಹುಮಾನವನ್ನು ಪಡೆದಿದ್ದಾರೆ. ಶಾಲೆಯಲ್ಲಿ ಹುಡುಗರಿಗೆ ಪರೀಕ್ಷೆ ಮಾಡಿ ಅಂಕ ಕೊಡುವ ರೀತಿಯಲ್ಲಿ ಇವತ್ತು ಉಡುಪಿಯ ಜನ ಕೆ ಮೊಹಮ್ಮದ್ ಅವರ ಲೆಕ್ಚರ್ ಕೇಳಿ ಖುಷಿಪಟ್ಟು ಲಕ್ಷ ರೂಪಾಯಿ ಎಲ್ಲ ತಮ್ಮ ಲಕ್ಷ್ಯವನ್ನು ಅವರ ಕಡೆಗೆ ಹರಿಸಿದ್ದಾರೆ. ತುಂಬ ಸಂತೋಷದ ವಿಷಯ ಏನು ಅಂತಂದರೆ ಅವರು ಎಷ್ಟು ಚೆನ್ನಾಗಿ ಅವರು ಹೇಳಿದ್ದಾರೆ ಅಂತಂದರೆ ಐ ಆಮ್ ಇಂಡಿಯನ್, ನಾನೊಬ್ಬ ಭಾರತೀಯ ಅಂತ ಹೇಳ್ತಾರೆ ಅಂತಂದರೆ ಇದಕ್ಕಿಂತ ದೊಡ್ಡ ಅವರಿಗೆ ಸನ್ಮಾನಕ್ಕೆ ಅರ್ಹತೆ ಮತ್ತೊಂದು ಬೇಡ. ನಾವು ಎಲ್ಲೇ ಇರಲಿ ಭಾರತಾಂಬೆಯ ನೆಲದಲ್ಲಿ ಇರುವವರು ಅನ್ನುವ ಮಾತು ದೊಡ್ಡ ಮಾತು, ಪ್ರೀತಿಯ ಮಾತು ನಮಗೆಲ್ಲರಿಗೂ ತುಂಬ ಸಂತೋಷವನ್ನು ಕೊಟ್ಟಿದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದೆ. ಯಾಕೆಂದರೆ ಭೂಮಿ ದೇವಿಯಲ್ಲಿ ಸಿಕ್ಕಿದ ಕುರುಹುಗಳು ನಮಗೆ ಸಿಕ್ಕಿದೆ. ನಾನು ಕೆ ಮೊಹಮ್ಮದರ ಹತ್ರ ಹೇಳ್ತೇನೆ, ನಮಗೆ ಇನ್ನೂ 2 ದೇವಸ್ಥಾನಗಳಿವೆ. ಒಂದು ಮಥುರೆಯಲ್ಲಿ ಕೃಷ್ಣನ ದೇವಸ್ಥಾನ, ಕಾಶಿಯಲ್ಲಿ ವಿಶ್ವನಾಥನ ದೇವಸ್ಥಾನ. ಅದಕ್ಕೂ ಉತ್ಖನನವನ್ನು ಮಾಡಿಸಿ ಸಾಕ್ಷಿಯನ್ನು ಕೊಡಿಸಿ ಪೀಠಗಳು ನ್ಯಾಯಗಳು ಹಾಗೆ ಮಾಡಿ ನಮ್ಮ ಕಣ್ಣಲ್ಲಿ ಅಲ್ಲಿ ಮತ್ತೆ ಆ ದೇವಸ್ಥಾನವನ್ನು ನೋಡುವ ಸೌಭಾಗ್ಯ ನಮಗೆ ಬರಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ ಅವರ ಆ ಪ್ರೀತಿ ತುಂಬ ಅಭಿಮಾನ ಅಂದರೆ ಈ ಮಣ್ಣಿನ ಮೇಲೆ ಅಭಿಮಾನ ತುಂಬ ಅಭಿನಂದನೀಯವಾದ್ದು. ಯಾರೋ ಹೇಳ್ತಿದ್ರು ನಾಯಕರು ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಅಂತ. ನಾವು ಹೇಳ್ಬೋದು ಖಂಡಿತ, ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಅಂತ ನಾವು ಪ್ರೀತಿಯಿಂದ ಖಂಡಿತ ಇಲ್ಲಿ ಹೇಳ್ಬೋದು. ಪ್ರತಿಯೊಬ್ಬ ಭಾರತೀಯರು ಹೀಗಾಗಲಿ ಅಂತ ಹೀಗೆ ಮತಿಗಳು ಭಿನ್ನಗಳು ಇರಲಿ, ಆದರೆ ಭಾರತಾಂಬೆಯ ಮಕ್ಕಳು ನಾವು ಅನ್ನೋದನ್ನು ಎಲ್ಲರೂ ಒಪ್ಪಿಕೊಂಡು ಬದುಕಬೇಕು ಅನ್ನುವಂಥದ್ದು ನನ್ನ ಕಳಕಳಿಯ ಅಪೇಕ್ಷೆ ಅಂತ ಹೇಳ್ತಾ, ನಮ್ಮ ಗುರುರಾಜ ಭಟ್ ಟ್ರಸ್ಟ್ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದೆ. ಶ್ರೀಪತಿ ತಂತ್ರಿಗಳು ಚೇರ್ಮನ್ ಆಗಿದ್ದಾರೆ. ಒಳ್ಳೆಯವರನ್ನು ಹರಿಸ್ತಿದ್ದಾರೆ. ಅವರ ಮಕ್ಕಳು ಒಳ್ಳೆಯವರನ್ನು ಗುರುತಿಸ್ತಾ ಇದ್ದಾರೆ. ಗುರುರಾಜ ಭಟ್ರು ಮಾಡಿದ ಕೆಲಸ ದೊಡ್ಡ ಕೆಲಸ. ಒಂದು 100 ಜನ ಮಾಡುವ ಕೆಲಸವನ್ನು ಒಬ್ಬರೇ ಗುರುರಾಜ ಭಟ್ ಅವರು ಸಂಶೋಧಕರಾಗಿ ಮಾಡಿದ್ದಾರೆ. ಇವತ್ತು ದೇವಾಲಯಗಳಿಗೆ ನಮ್ಮ ರಘುಪತಿ ಭಟ್ರು ಹೇಳಿದ ಹಾಗೇನೆ ಅವ್ರ ಖುಷಿ ಏನು ಅಂತಂದರೆ, ಗುರುರಾಜ ಭಟ್ರು ಬರೆದಿದ್ದಾರೆ ನಮ್ಮ ದೇವಸ್ಥಾನ 10ನೇ ಶತಮಾನದ್ದು. ಎಷ್ಟು ಖುಷಿ ಗೊತ್ತಾ? ಹಾಗಾದರೆ 10ನೇ ಶತಮಾನದ್ದು ಅಂತ ಹೇಳಲಿಕ್ಕೆ ಅವರೇ ಮುಖ್ಯ ಕಾರಣ ಆಗಿ ನಿಂತಿದ್ದಾರೆ. ಅವರ ಪುಸ್ತಕ ಬಹಳ ಅಮೂಲ್ಯವಾದ ಚಿತ್ರಗಳನ್ನು ಕೊಟ್ಟು ನಡೆಸಿದ್ದಾರೆ. ಇವತ್ತು ಮಾಡಿದ ಕಾರ್ಯಕ್ರಮ ಒಳ್ಳೆಯ ಕಾರ್ಯಕ್ರಮ ಅಂತ ಶ್ರೀಪತಿ ತಂತ್ರಿಗಳಿಗೂ ಒಂದು ಅಭಿನಂದನೆಯನ್ನು ಸಲ್ಲಿಸ್ತಾ ಎಲ್ರಿಗೂ ದೇವರು ಒಳ್ಳೆಯದು ಮಾಡಲಿ ಅಂತ. ತುಂಬ ಎಡೆಬಿಡದ ಕಾರ್ಯಕ್ರಮಗಳ ನಡುವೆ ಸಕಾಲದಲ್ಲಿ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಿ ಮೊಹಮ್ಮದ್ ಅವರಿಗೆ ಪಾದೂರು ಗುರುರಾಜ ಭಟ್ಟ ಸಂಸ್ಮರಣ ಪ್ರಶಸ್ತಿಯನ್ನು ಪ್ರದಾನಿಸಿ ಶುಭ ನುಡಿಗಳ ಮೂಲಕ ನಮ್ಮೆಲ್ಲರನ್ನು ಅನುಗ್ರಹಿಸಿದ ಪುನೀತರನ್ನಾಗಿಸಿದ ಪೂಜ್ಯ ಶ್ರೀಪಾದಂಗಳವರಿಗೆ ಆಭಾರವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಉಪಸ್ಥಿತರಿರುವ ಅತಿಥಿಗಳಿಗೆ ನಮ್ಮ ಸಮಿತಿಯ ವತಿಯಿಂದ ಗೌರವವನ್ನು ಅರ್ಪಿಸಬೇಕು ಅಂತ ನಾವು ಸಂಕಲ್ಪಪಟ್ಟದ್ದು. ಡಾಕ್ಟರ್ ಭೈರಪ್ಪನವರಿಗೆ ಭಾಗ್ಯಲಕ್ಷ್ಮಿಯವರು ದಯವಿಟ್ಟು ಒಂದು ಸಣ್ಣ ಸ್ಮರಣಿಕೆಯನ್ನು ಅರ್ಪಿಸಬೇಕು ಅಂತ ವಿನಂತಿ ಮಾಡಿಕೊಳ್ತೇನೆ. ಶಾಸಕ ರಘುಪತಿ ಭಟ್ ಅವರಿಗೆ ವರಲಕ್ಷ್ಮಿಯವರು, ಇವರಿಬ್ಬರು ಕೂಡ ಡಾಕ್ಟರ್ ಪಾದೂರು ಗುರುರಾಜ ಭಟ್ರ ಸುಪುತ್ರಿಯರು. ವೈಯಕ್ತಿಕವಾಗಿ ಒಂದು ಅಭಿಪ್ರಾಯ ಅಂದರೆ, ಪಾರ್ವತಮ್ಮ ಮತ್ತು ಅವರ ಎಲ್ಲ ಕುಟುಂಬಸ್ಥರಿಗೆ ಉಡುಪಿಯ ಸಮಸ್ತ ನಾಗರಿಕರು ರಾಮಭಕ್ತರು ಇವತ್ತು ಆಭಾರವನ್ನು ವ್ಯಕ್ತಪಡಿಸಬೇಕು. ನಾಗರಿಕರು ರಾಮಭಕ್ತರು ಮಾಡಬೇಕಾದ ಕೆಲಸವನ್ನು ಪಾದೂರು ಗುರುರಾಜ ಭಟ್ಟರ ಹೆಸರಿನಲ್ಲಿ ಅವರ ಕುಟುಂಬಸ್ಥರು ಮಾಡಿದ್ರಿಂದ ಉಡುಪಿಯ ಸಮಸ್ತ ನಾಗರಿಕರ ಕೃತಜ್ಞತೆಗಳು, ಆಭಾರ ವಂದನೆಗಳು ಪಾರ್ವತಮ್ಮ ಮತ್ತು ಅವರ ಕುಟುಂಬಸ್ಥರಿಗೆ ಸಲ್ಲಬೇಕಾಗಿದೆ. ಅದಕ್ಕಾಗಿ ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಪಾರ್ವತಮ್ಮನವರಿಗೂ ಸಲ್ಲಿಸ್ತಾ ಅವ್ರು ಮಾಡ್ತಾ ಇರುವ ಕೆಲಸ ರಘುಪತಿ ಭಟ್ರು ನಮ್ಗೆಲ್ಲರಿಗೂ ಗೊತ್ತು. ಬಹಳ ದೊಡ್ಡ ಉದಾರಿ, ಬಹಳ ಈ ಭಾಗದ ಧರ್ಮ ಕಾರ್ಯಗಳಿಗೆ, ದೇವಸ್ಥಾನದ ಪುನರುತ್ಥಾನದ ಕೆಲಸಗಳಿಗೆ ಪಾರ್ವತಮ್ಮ ಬಹಳ ಉದಾರ ಸಹಾಯವನ್ನು ತಮ್ಮ ಮಕ್ಕಳ ಮೂಲಕ ಮಾಡ್ತಾ ಇರುವಂಥದ್ದನ್ನು ನಾವು ಇವತ್ತು ಉಲ್ಲೇಖಿಸಲಿಕ್ಕೆ ಸಂತೋಷ ಪಡ್ತಾ ವೆಂಕಟೇಶ್ ಭಟ್ರು ಕೃತಜ್ಞತೆ ನುಡಿಗಳನ್ನು ಆಡಬೇಕು ಅಂತ ವಿನಂತಿ ಮಾಡಿಕೊಳ್ತೇನೆ. ಡಾಕ್ಟರ್ ಪಾದೂರು ಗುರುರಾಜ್ ಭಟ್ ಮೆಮೋರಿಯಲ್ ಟ್ರಸ್ಟ್ ಉಡುಪಿ ಇದರ ವತಿಯಿಂದ ನಡೆಸಿದ ಡಾಕ್ಟರ್ ಪಾದೂರು ಗುರುರಾಜ್ ಭಟ್
ಕೆ ಮೊಹಮ್ಮದ್ ಅವರಿಗೆ ವಿಶ್ವನಾಥ್ ಪಾದೂರ್ ಅವರು ಮೊಮೆಂಟು ಕೊಟ್ಟು ಸ್ವಾಗತ. ಡಾಕ್ಟರ್ ಪಾದೂರ್ ಗುರುರಾಜ್ ಭಟ್ ಮೆಮೋರಿಯಲ್ ಟ್ರಸ್ಟ್ ಉಡುಪಿ ಇದರ ವತಿಯಿಂದ ನಡೆಸಿದ ಡಾಕ್ಟರ್ ಪಾದೂರ್ ಗುರುರಾಜ್ ಭಟ್ ಸ್ಮಾರಕ ಪ್ರಶಸ್ತಿ ಪ್ರದಾನ 2021 ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಆಶೀರ್ವಚನೆಗೈದಿರುವ ಪರಮ ಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ನಮ್ಮ ಟ್ರಸ್ಟ್ ವತಿಯಿಂದ ಕೃತಜ್ಞತಾಪೂರ್ವಕ ಅನಂತ ನಮನಗಳು. ಡಾಕ್ಟರ್ ಪಾದೂರ್ ಗುರುರಾಜ್ ಭಟ್ ಪ್ರಶಸ್ತಿಯನ್ನು ಪರಮ ಪೂಜ್ಯ ಶ್ರೀ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ತಮ್ಮ ಅಮೃತ ಹಸ್ತದಿಂದ ಪ್ರದಾನ ಮಾಡಿ ನಮ್ಮನ್ನು ಆಶೀರ್ವಚಿಸಿದ್ದಾರೆ. ಪರಮ ಪೂಜ್ಯ ಶ್ರೀಪಾದಂಗಳವರ ಚರಣಾರವಿಂದಗಳಿಗೆ ನಮ್ಮ ಗೌರವಪೂರ್ವಕ ಅನಂತ ನಮನಗಳು. ಡಾಕ್ಟರ್ ಪಾದೂರ್ ಗುರುರಾಜ್ ಭಟ್ ಮೆಮೋರಿಯಲ್ ಪ್ರಶಸ್ತಿಯನ್ನು ಶ್ರೀಯುತ ಕೆ ಮೊಹಮ್ಮದ್ ಹೆಸರಾಂತ ಆರ್ಕಿಯಾಲಜಿಸ್ಟ್ ಇವರು ಸ್ವೀಕರಿಸುವ ಮೂಲಕ ನಮ್ಮ ಟ್ರಸ್ಟ್ನ ಗೌರವವನ್ನು ಮತ್ತಷ್ಟು ಹೆಚ್ಚಿಸಿದ್ದಾರೆ. ಶ್ರೀಯುತ ಕೆ ಮೊಹಮ್ಮದ್ ಅವರಿಗೆ ತುಂಬ ಹೃದಯದ ಕೃತಜ್ಞತಾಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಅವರ ಸ್ಪೆಷಲ್ ಥ್ಯಾಂಕ್ಸ್ ಟು ಪದ್ಮಶ್ರೀ ಕೆ ಮೊಹಮ್ಮದ್ ಫಾರ್ ಎನ್ಹ್ಯಾನ್ಸಿಂಗ್ ದ ಆನರ್ ಆಫ್ ಪಾದೂರ್ ಗುರುರಾಜ್ ಭಟ್ ಮೆಮೋರಿಯಲ್ ಟ್ರಸ್ಟ್ ಬೈ ರಿಸೀವಿಂಗ್ ಪಾದೂರ್ ಗುರುರಾಜ್ ಭಟ್ ಮೆಮೋರಿಯಲ್ ಅವಾರ್ಡ್. Our thanks to you, sir, for delivering Gururaj Bhatt Memorial Lecture on your various excavations conducted in northern part of India, especially in Ayodhya. I thank you once again, sir. ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ತಮ್ಮ ಎಷ್ಟೇ ಕೆಲಸ ಕಾರ್ಯಗಳಿದ್ದರೂ ನಮ್ಮ ಮೇಲಿನ ಪ್ರೀತಿ ಆಧಾರಗಳಿಂದ ಬಿಡುವು ಮಾಡಿಕೊಂಡು ಆಗಮಿಸಿದ, ಶುಭ ನುಡಿಗಳನ್ನಾಡಿದ ಧಾರ್ಮಿಕ ಧರ್ಮದತ್ತಿ ಹಾಗೂ ಮುಜರಾಯಿ ಇಲಾಖೆ ಹಾಗೂ ಹಿಂದುಳಿದ ವರ್ಗದ ಕಲ್ಯಾಣ ಸಚಿವರು ರಾಜ್ಯ ಸರ್ಕಾರದ ಶ್ರೀಯುತ ಕೋಟ ಶ್ರೀನಿವಾಸ್ ಪೂಜಾರಿ ಅವರಿಗೆ ನಮ್ಮ ಟ್ರಸ್ಟ್ ವತಿಯಿಂದ ಅನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಉಡುಪಿ ಕಂಡಂತಹ ಅತ್ಯಂತ ಜನಪ್ರಿಯ ಶಾಸಕರಾದ ನಮ್ಮವರೇ ಆದ ಶ್ರೀಯುತ ರಘುಪತಿ ಭಟ್ರಿಗೆ ಹಾಗೂ ಅವರ ಹಿತನುಡಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮಕ್ಕೆ ಗೌರವ ಅತಿಥಿಯಾಗಿ ಆಗಮಿಸಿದ, ಸಂದರ್ಭೋಚಿತವಾಗಿ ಹಿತನುಡಿಗಳನ್ನಾಡಿದ ಪ್ರೊಫೆಸರ್ ಕೆ ಭೈರಪ್ಪ, ಎಕ್ಸ್ ವೈಸ್ ಚಾನ್ಸಲರ್ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಇವರಿಗೆ ಟ್ರಸ್ಟ್ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ನಮ್ಮ ಎಲ್ಲ ಕಾರ್ಯಕ್ರಮಗಳ ಮುಂದಾಳತ್ವ ವಹಿಸಿ ಅನುಭವದ ದಾರಿ ಇರದು ನಮ್ಮ ಎಲ್ಲ ಕಾರ್ಯಕ್ರಮಗಳ ಯಶಸ್ಸಿಗೆ ಕಾರಣೀಭೂತರಾದ ನಮ್ಮ ಟ್ರಸ್ಟ್ನ ಚೇರ್ಮನ್ ಶ್ರೀಪತಿ ತಂತ್ರಿಗಳವರಿಗೆ ಟ್ರಸ್ಟ್ ವತಿಯಿಂದ ಹೃದಯಪೂರ್ವಕ ಧನ್ಯವಾದಗಳು. ನಮ್ಮ ಟ್ರಸ್ಟ್ನ ಎಲ್ಲ ಕಾರ್ಯಕ್ರಮಗಳಿಗೆ ಮಾರ್ಗದರ್ಶನ ಮಾಡಿ ಹರಿಸಿದ ಟ್ರಸ್ಟ್ನ ಅಧ್ಯಕ್ಷರಾದ ದಿವಂಗತ ಗುರುರಾಜ್ ಭಟ್ರ ಪತ್ನಿ ನನ್ನ ಮಾತೃಶ್ರೀಯವರಾದ ಪಿ ಪಾರ್ವತಿ ಭಟ್ರಿಗೆ ಕೃತಜ್ಞತಾಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸಲಹಾಗಾರರಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ನಮಗೆ ಎಲ್ಲ ರೀತಿಯಿಂದ ಸಹಕರಿಸಿದ ಶ್ರೀಯುತ SV ಭಟ್ರಿಗೂ ಟ್ರಸ್ಟ್ ವತಿಯಿಂದ ಅನಂತ ಧನ್ಯವಾದಗಳು. ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟ ನಮ್ಮವರೇ ಆದ ವಾಸುದೇವ ಭಟ್ರಿಗೆ ಟ್ರಸ್ಟ್ ವತಿಯಿಂದ ಅನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಜನರಿಗೆ ತಲುಪಲು ಸಹಕರಿಸಿದ ಮಾಧ್ಯಮ ಮಿತ್ರರಿಗೆ ನಮ್ಮ ಟ್ರಸ್ಟ್ ವತಿಯಿಂದ ಅನಂತ ಧನ್ಯವಾದಗಳು. ನಮ್ಮ ಕಾರ್ಯಕ್ರಮಕ್ಕೆ ತಮ್ಮ ಸಭಾಂಗಣವನ್ನು ಒದಗಿಸಿಕೊಟ್ಟ ವಿದ್ಯೋದಯ ಶಾಲೆ ಆಡಳಿತ ವರ್ಗ ಮತ್ತು ಸಹಕರಿಸಿದ ಸಿಬ್ಬಂದಿ ವರ್ಗಕ್ಕೂ ನನ್ನ ಧನ್ಯವಾದಗಳು. ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಎಲ್ಲ ಸಭಿಕರಿಗೂ ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು. ರುಚಿಯಾಗಿ ಬೋಧನದ ವ್ಯವಸ್ಥೆಯನ್ನು ಮಾಡಿಕೊಟ್ಟ ಶ್ರೀಧರ ಭಟ್ರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಅವಿರತವಾಗಿ ಶ್ರಮಿಸಿದ ನಮ್ಮ ಎಲ್ಲ ಟ್ರಸ್ಟ್ ಸದಸ್ಯರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಈ ಒಟ್ಟು ಕಾರ್ಯಕ್ರಮವನ್ನು ಹನುಮಭೀಮ ಮಧ್ವಾಂತರ್ಗತ ಶ್ರೀರಾಮಚಂದ್ರ ಅಭಿನ್ನ ಮಧ್ವಪತಿ ಶ್ರೀ ಗೋಪಾಲಕೃಷ್ಣನ ಪದತಲಗಳಿಗೆ ಅರ್ಪಿಸ್ತಾ ಇದ್ದೇವೆ. ಗುರುಗಳ ಮೂಲಕವಾಗಿ ಎಲ್ಲರಿಗೂ ಶ್ರೇಯಸ್ಸನ್ನು ಪ್ರಾರ್ಥಿಸಿ ನಮ್ಮೊಂದಿಗೆ ಭೋಜನ ಕೂಟದಲ್ಲಿ ಕೂಡ ಎಲ್ಲರೂ ಭಾಗಿಗಳಾಗಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ವಿದ್ಯೋದಯ ಸಂಸ್ಥೆಯ ಸಿಬ್ಬಂದಿಗಳು ಇಲ್ಲಿ ಪ್ರಾರಂಭದಲ್ಲಿ ಧ್ವನಿವರ್ಧಕ ಮತ್ತು ಇತರ ವ್ಯವಸ್ಥೆಗಳನ್ನು ಸ್ವಲ್ಪ ತುಂಬ ಶ್ರಮಪಟ್ಟಾದರೂ ಬಹಳ ಚಂದದಲ್ಲಿ ನಿರ್ವಹಿಸಿಕೊಳ್ಳಲಿಕ್ಕೆ ಪ್ರಯಾಸ ಪಟ್ಟಿದ್ದಾರೆ. ಅವರಿಗೆಲ್ಲರಿಗೂ ವಿಶೇಷವಾದಂಥ ಕೃತಜ್ಞತೆಗಳನ್ನು ಅರ್ಪಿಸ್ತಾ, ದೊಡ್ಡ ಸಂಖ್ಯೆಯಲ್ಲಿ ಉಡುಪಿಯ ಸಜ್ಜನ ನಾಗರಿಕ ಬಂಧುಗಳು ಆದಿತ್ಯವಾರ ಅಂದರೆ ಪುರುಸೊತ್ತೇ ಇಲ್ಲದ ಎಡೆಬಿಡದ ಕಾರ್ಯಕ್ರಮಗಳ ನಡುವೆ ಕೂಡ ರಾಮನ ಮೇಲಿನ ಭಕ್ತಿಯಿಂದ, ಮೊಹಮ್ಮದ್ ಅವರ ಮೇಲಿನ ವಿದ್ವತ್ತಿನ ಮೇಲಿನ ಗೌರವದಿಂದ ನಮ್ಮೊಂದಿಗೆ ಪೂರ್ಣ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡುವಲ್ಲಿ ಸಹಕರಿಸಿದ ಎಲ್ಲ ಸಜ್ಜನ ನಾಗರಿಕ ಬಂಧುಗಳಿಗೆ, ಪಾದೂರು ಗುರುರಾಜ ಭಟ್ರ ಕುಟುಂಬಿಕರಿಗೆ, ಹಿತೈಷಿಗಳಿಗೆ, ಅಭಿಮಾನಿಗಳಿಗೆ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಎಲ್ರಿಗೂ ನಮಸ್ಕಾರ.